ನಮಸ್ತೆ ಜಯಶ್ರೀ ಮೇಡಮ್, ಸ್ವಾಮೀಜಿದು ಅನ್ಮ್ಯೂಟ್ ಮಾಡ್ಬೋದು? ಮಾಡ್ತೆ. ಸ್ವಾಮೀಜಿ ಕೇಳಿಸ್ತಿದೆ. ಅಂಜನ್ ಕುಮಾರ್. ಅಂಜನ್ ಕುಮಾರ್, ನಮಸ್ತೆ ಸ್ವಾಮೀಜಿ. ನಮಸ್ತೆ ಅಂಜನ್ ಕುಮಾರ್, ನಮಸ್ಕಾರ. ಸ್ವಾಮೀಜಿ ಸ್ಟಾರ್ಟ್ ಆಗಿದೆ, ಲೈವ್ ಹೋಗ್ಬೋದು. ನೀವು ಹೇಳ್ದಾಗ ಲೈವ್ ಹೋಗ್ಬೋದು. ಅಲ್ಲ, ಶುರು ಮಾಡಿ. ಅಂಜನ್ ಕುಮಾರ್ ಅವರು ಶುರು ಮಾಡಿಸ್ಲಾ ನಾನು? ಸ್ವಾಮೀಜಿ ಮಾಡಿಸ್ಬೋದು. ಓಕೆ. ಎಲ್ರಿಗೂ ನಮಸ್ಕಾರ. ಪರಮ ಪೂಜ್ಯ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಮಹಾನ್ ಸಾಧಕರು, ಸಾಧುಗಳು, ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಹಿರಿಯ ಸಾಧುಗಳು. ಅವರ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಇದೀಗ ಆರಂಭವಾಗ್ತಿದೆ. ಅವರ ನೆರಳಿನಲ್ಲಿ ತನ್ನ ಜೀವನವನ್ನ ಅರಳಿಸ್ಕೊಂಡಂತಹ ಅನೇಕ ಯುವಕರಲ್ಲಿ ನಮ್ಮ ವಿವೇಕ ಹಂಸದ ಶ್ರೀ ಅಂಜನ್ ಕುಮಾರ್ ಅವರು ಒಬ್ಬರಾಗಿದ್ದಾರೆ. ಎಲ್ಲ ವಿಚಾರಗಳಲ್ಲಿ, ಅಂದ್ರೆ ಆಶ್ರಮದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಅತ್ಯಂತ ಸನಿಹದಲ್ಲಿದ್ದು ಅವರ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ ಶ್ರೀ ಅಂಜನ್ ಕುಮಾರ್ ಅವರು. ಈ ಕಾರ್ಯಕ್ರಮ ವಿವೇಕ ಹಂಸ ನಮ್ಮ ಶ್ರೀ ಸುರೇಶ್ ಅವರ ಒಂದು ಸಹಕಾರದಿಂದ ಮತ್ತು ಬಲರಾಮ್ ಮತ್ತು ಅವರ ತಂಡದ ಸಹಕಾರದಿಂದ ನಡೀತಾ ಇದೆ. ಈಗ ಶ್ರೀ ಅಂಜನ್ ಕುಮಾರ್ ಅವರು ಮಾತನಾಡ್ತಾರೆ. ಸಹೃದಯರಿಗೆಲ್ಲ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಸ್ವಾಮೀಜಿಯವರು ಈಗಾಗಲೇ ಹೇಳಿದ ಹಾಗೆ ರಾಮಕೃಷ್ಣ ಮಠದ ಹಿರಿಯ ಚೇತನ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಇದೇ ಫೆಬ್ರವರಿ 15ನೇ ತಾರೀಕು ಗುರು ಮಹಾರಾಜರಲ್ಲಿ ಐಕ್ಯವನ್ನ ಹೊಂದಿದ್ದಾರೆ. ಅವರ ಬಗ್ಗೆ ನನಗೆ ತಿಳಿಸಿದಂತಹ ಕೆಲವು ವಿಚಾರಗಳು, ಅವರ ಜೀವನದಲ್ಲಿ ನಾವು ಕಲಿತಂತಹ ಕೆಲವು ಪಾಠಗಳು, ನನ್ನ ಜೀವನದಲ್ಲಿ ಅವರೊಂದಿಗೆ ಆದಂತಹ ಕೆಲವು ವೈಯಕ್ತಿಕ ಘಟನೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ನಾನು ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಪರಮ ಪೂಜ್ಯ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು 33 ದೀರ್ಘ ವರ್ಷಗಳ ಕಾಲ ರಾಮಕೃಷ್ಣ ಮಠ ಬೆಂಗಳೂರಿನಿಂದ ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. 33 ವರ್ಷ ಅತ್ಯಂತ ದೀರ್ಘವಾದಂತಹದ್ದು. 1956ರಲ್ಲಿ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವರಿಂದ ದೀಕ್ಷೆಯನ್ನ ಪಡೆದು ಆಶ್ರಮವನ್ನು ಸೇರಿದವರು ಅವರು 1989ರಲ್ಲಿ ಅವರಿಗೆ ಕಲ್ಕತ್ತಾಗೆ ಟ್ರಾನ್ಸ್ಫರ್ ಆಗೋ ತನಕ ರಾಮಕೃಷ್ಣ ಮಠ ಬೆಂಗಳೂರಿನಲ್ಲಿಯೇ ತಮ್ಮ ಸೇವೆಯನ್ನ ಸಲ್ಲಿಸಿದವರು. ನಾನು ರಾಮಕೃಷ್ಣ ಮಠದ ಸಂಪರ್ಕಕ್ಕೆ ಬಂದದ್ದು ವಿವೇಕಾನಂದ ಬಾಲಕ ಸಂಘದಲ್ಲಿ ನಾನು ಸದಸ್ಯನಾಗಿ 1972ರಲ್ಲಿ ಸೇರಿದಾಗ. ಆಗಲೂ ಕೂಡ ಅವರು ಆಶ್ರಮದ ಆಫೀಸ್ನಲ್ಲಿ, ಅಡ್ಮಿನಿಸ್ಟ್ರೇಷನ್ ನಲ್ಲಿ ಕೆಲಸದಲ್ಲಿ, ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆದ್ರೆ ನಾವು ಅವರನ್ನ ತುಂಬಾ ಹತ್ತಿರದಿಂದ ಅವರ ಅನೇಕ ವಿಧವಾದಂತಹ ಅವರ ರಾಮಕೃಷ್ಣ, ವಿವೇಕಾನಂದ, ಶಾರದಾ ದೇವಿಯವರ ಜೀವನ ಸಂದೇಶಗಳನ್ನ ಪ್ರತಿಯೊಬ್ಬರಿಗೂ ಹಂಚಬೇಕು ಅನ್ನೋ ತುಡಿತವನ್ನು ನಾವು ಕಂಡದ್ದು ಅವರು 1983ರಲ್ಲಿ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಆದಿದೇವಾನಂದಜಿ ಮಹಾರಾಜ್ ಅವರು ಗುರು ಮಹಾರಾಜರಲ್ಲಿ ಐಕ್ಯವಾದ ನಂತರ ಅವರು ರಾಮಕೃಷ್ಣ ಮಠದ ಬೆಂಗಳೂರಿನ ಅಧ್ಯಕ್ಷರಾಗಿ ತಮ್ಮ ಸೇವೆಯ ಅಧಿಕಾರವನ್ನು ಸ್ವೀಕರಿಸಿದಾಗ 1983ರಿಂದ 89ರವರೆಗೆ ಅವರು ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನ ರಾಮಕೃಷ್ಣ ಮಠ ಬೆಂಗಳೂರಿನಲ್ಲಿ ಸಲ್ಲಿಸ್ತಾರೆ. ಈ 6.5 ವರ್ಷಗಳ ದೀರ್ಘ ಕಾಲದಲ್ಲಿ ಅವರು ಬಹುಶಃ ನನಗನ್ಸುತ್ತೆ ಹಿಂದೆಂದೂ ಆಗಿರದಂತಹ ರಾಮಕೃಷ್ಣ, ವಿವೇಕಾನಂದ, ಶಾರದಾ ದೇವಿಯವರ ಜೀವನ ಸಂದೇಶಗಳನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಬೃಹತ್ ಕಾರ್ಯಕ್ರಮವನ್ನ ಕೈಗೊಳ್ಳುತ್ತಾರೆ. ಆಗಿನ ಕಾಲದಲ್ಲಿ ಸುಲಭ ಸಾಧ್ಯವೇನಲ್ಲ. ಇವಾಗಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಿಕ್ಕೆ ಬಹಳಷ್ಟು ಅನುಕೂಲಗಳಿರುತ್ತೆ, ಕಮ್ಯುನಿಕೇಶನ್ಗೆ ತುಂಬಾ ಸಾಧ್ಯತೆಗಳಿರುತ್ತೆ. ಆದ್ರೆ 1993ರಲ್ಲಿ ಈ ಕಮ್ಯುನಿಕೇಶನ್ಗಾಗ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಗಳು ಕೂಡ ಇಷ್ಟೊಂದು ಸುಲಭವಾಗಿ ಇರಲಿಲ್ಲ.
ಆದರೂ ಕೂಡ ಸ್ವಾಮೀಜಿಯವರ ಬಹುಶಃ ಜೀವನದ ಅತ್ಯಂತ ಒಂದು ಗೋಲ್ ಅಂತಂದ್ರೆ ದಿವ್ಯತ್ರೆಯರ ಜೀವನ ಸಂದೇಶಗಳನ್ನ ಮನೆ ಮನೆಗೆ ತಲುಪಿಸ್ಬೇಕು, ಪ್ರತಿಯೊಬ್ಬರಿಗೂ ಅದು ತಲುಪಬೇಕು ಅಂತ. ಈ ನಿಟ್ಟಿನಲ್ಲಿ ಅವರು ಮೊಟ್ಟ ಮೊದಲನೆಯದಾಗಿ ರಾಮಕೃಷ್ಣ ಮಠದ ಒಳಗಡೆನೆ ವಿವೇಕಾನಂದ ಯುವಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ. 1953ರಲ್ಲಿ ಯತೀಶ್ವರಾನಂದ ಪ್ರಾರಂಭಗೊಂಡಂತಹ ವಿವೇಕಾನಂದ ಬಾಲಕ ಸಂಘದಲ್ಲೇ ಬೆಳೆದು ಅನೇಕರು ನಾವೆಲ್ಲನೂ ಯುವಕರಾಗಿದ್ವಿ, ಎಷ್ಟೋ ಜನಕ್ಕೆ ಮದುವೆ ಆಗಿತ್ತು. ಸ್ವಾಮೀಜಿಯವ್ರಿಗೆ ಆಗ ಅನ್ನಿಸ್ತು ಅನ್ಸುತ್ತೆ, ಕೇವಲ ಇವರು ಬಾಲಕ ಸಂಘ ಅಂತ ಹೇಳ್ಕೊಂಡೆ ಬಾಲಕರಾಗಿ ತುಂಬಾ ತರಲೆ ಮಾಡ್ಕೊಂಡೇ ಇದ್ದಾರೆ, ಆದ್ರೆ ಅವರನ್ನ ಯುವಕ ಸಂಘ ಅಂತ ಕಟ್ಟಿ ಅವರ ಒಂದು ಶಕ್ತಿಯನ್ನ ಮತ್ತೊಂದು ಕಡೆ ಚಾನಲೈಸ್ ಮಾಡ್ಬೇಕು, ಆ ಶಕ್ತಿಯನ್ನ ಮತ್ತಷ್ಟು ಅವರು ದಿವ್ಯತ್ರೆಯರ ಜೀವನಗಳನ್ನ ಓದೋದ್ರ ಮೂಲಕ ಮತ್ತೆ ಅದನ್ನ ಜನಗಳಿಗೆ ತಲುಪಿಸೋದ್ರಲ್ಲಿ ಅವರು ಸಹಕಾರ ಆಗ್ಬೇಕು, ಆ ಒಂದು ಉದ್ದೇಶ ಇವರಲ್ಲಿ ಇರಬೇಕು ಅನ್ನೋ ಒಂದು ಧ್ಯೇಯದಿಂದ ವಿವೇಕಾನಂದ ಯುವಕ ಸಂಘವನ್ನ ಪ್ರಾರಂಭ ಮಾಡಿಸಿ ಅದಕ್ಕೆ ಒಂದು ಹೊಸ ರೂಪವನ್ನೇ ಕೊಡ್ತಾರೆ. ಒಂದು ಸಂಘವನ್ನ ಕಟ್ಟೋದು, ಅದಕ್ಕೆ ರೂಪರೇಷೆಯನ್ನ ಮಾಡೋದು ಅಷ್ಟು ಸುಲಭ ಕಾರ್ಯವಲ್ಲ. ಆದ್ರೆ ಅವರ ತುಡಿತ ಅಂತ ಹೇಳದ್ನಲ್ಲ, ವಿವೇಕಾನಂದರ ಜೀವನವನ್ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದು ಈ ಒಂದು ಯುವಕ ಸಂಘದಿಂದ ಅವರು ಬಹುಶಃ ಕಂಡುಕೊಂಡ್ರು ಅಂತ ನನಗನ್ಸುತ್ತೆ. ಎರಡನೇದಾಗಿ ಸ್ವಾಮೀಜಿ ಅಧ್ಯಕ್ಷರಾದ ಮೇಲೆ ಯುವ ಸಮ್ಮೇಳನ ಪ್ರಾರಂಭ ಆಯಿತು ರಾಮಕೃಷ್ಣ ಮಠದಲ್ಲಿ. ಯುವ ಸಮ್ಮೇಳನ ಅಂತಂದ್ರೆ ಸುಮಾರು 1000 ಜನ ಸೇರೋರು. ಅಲ್ಲಿ ತನಕ ನಾವು ಅಷ್ಟೊಂದು ಯುವಕರನ್ನ ರಾಮಕೃಷ್ಣ ಮಠದಲ್ಲಿ ನೋಡೇ ಇರಲಿಲ್ಲ ಅಂತ ಅನ್ಸುತ್ತೆ ನನಗೆ. ಯುವ ಸಮ್ಮೇಳನದಲ್ಲಿ ಅಷ್ಟು ಜನ ಭಾಗಿಯಾದಾಗ ಅದರಲ್ಲಿ ಕನಿಷ್ಠ ಕೆಲವರಾದ್ರೂ ವಿವೇಕಾನಂದರ ಜೀವನವನ್ನ ಅರ್ಥ ಮಾಡಿಕೊಂಡು ಅಥವಾ ಅವರು ವಿವೇಕಾನಂದರ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಅಷ್ಟೇ ಸಾಕು ಅನ್ನೋದು ಸ್ವಾಮೀಜಿಯವರ ಸದುದ್ದೇಶ ಆಗಿತ್ತು. ಇದರ ಜೊತೆಗೆ ಮತ್ತೊಂದು ಕಾರ್ಯಕ್ರಮ ಅಥವಾ ತುಂಬಾ ಬೃಹತ್ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿತ್ತು ಅಂತಂದ್ರೆ 83ರವರೆಗೆ ನನಗೆ ಅನಿಸಿದ ಮಟ್ಟಿಗೆ ಆಶ್ರಮದ ವಾರ್ಷಿಕೋತ್ಸವ ಕೇವಲ 7 ದಿನ ನಡೀತಾ ಇತ್ತು. ಮಂಗಳವಾರ ಪ್ರಾರಂಭ ಆಗೋದು, ಮುಂದಿನ ಸೋಮವಾರ ಮುಗಿದೋಗೋದು. ಆದ್ರೆ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಬಂದ ಮೇಲೆ ಈ ವಾರ್ಷಿಕೋತ್ಸವ ಅದೊಂದು ಉತ್ಸವ ಆಯ್ತು, ಒಂದು ಸಂಭ್ರಮ ಆಯ್ತು. 15 ದಿವಸ, 20 ದಿವಸ ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ರು. ಇದರ ಹಿಂದಿನ ಮೂಲ ಉದ್ದೇಶ ನಾನು ಮೊದಲೇ ಹೇಳದಂಗೆ ಎಷ್ಟೆಷ್ಟು ಸಾಧ್ಯನೋ ಯಾವ್ಯಾವ ರೀತಿಯಲ್ಲಿ ಸಾಧ್ಯವಾಗುತ್ತೋ ಅಷ್ಟಷ್ಟು ರೀತಿಯಲ್ಲಿ ಜನತೆಗೆ ರಾಮಕೃಷ್ಣ ಶಾರದಾದೇವಿಯವರ ಜೀವನ ಸಂದೇಶಗಳನ್ನ ತಲುಪಿಸ್ಬೇಕು ಅನ್ನೋದು. ಇದರ ಜೊತೆಗೆ ಸ್ವಾಮೀಜಿಯವರು ತೆಗೆದುಕೊಂಡಂತಹ ಕಾರ್ಯಕ್ರಮ ಅಂತಂದ್ರೆ ಮನೆ ಮನೆಗಳಲ್ಲಿ ಸತ್ಸಂಗ. ಬಹುಶಃ ನನಗೆ ಅನ್ಸುತ್ತೆ ಸ್ವಾಮೀಜಿಯವರ ಈ ಒಂದು ಉದ್ದೇಶದಿಂದಲೇ ರಾಮಕೃಷ್ಣ ಶಾರದಾದೇವಿಯವರು ರಾಮಕೃಷ್ಣ ಮಠದ ಕಾಂಪೌಂಡ್ ನಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಮನೆ ಮನೆಗೆ ಹೋಗಿ ಅವರ ಜೀವನಗಳನ್ನ ವಿಚಾರ ಮಾಡಿ, ವಿಚಾರಗಳನ್ನ ತಿಳಿಸಿ, ಅದರಲ್ಲಿ ಯಾರು ಒಬ್ಬರು ಒಂದು ಉತ್ತಮ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋ ಒಂದು ಪ್ರಯತ್ನದಲ್ಲಿ ಅವರ ಈ ಒಂದು ಕಾರ್ಯಕ್ರಮವನ್ನ ಏನು ಹಮ್ಮಿಕೊಂಡಿದ್ರು ಅದೊಂದು ಬಹಳ ಬೃಹತ್ ಆದಂತಹದ್ದು ಮತ್ತೆ ತುಂಬಾ ಜನಪ್ರಿಯ ಕೂಡ ಆಯ್ತು. ಬಹುಶಃ ನಾನೇ ನೋಡಿದ ಹಾಗೆ ಆ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ರಾಮಕೃಷ್ಣ ಆಶ್ರಮಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹೆಚ್ಚೆಚ್ಚು ಆಗ್ತಾ ಹೋಯ್ತು. ಈಗಿನ ಕಾಲದ ಕಮರ್ಷಿಯಲ್ ಟರ್ಮ್ಸ್ ಅಲ್ಲಿ ಹೇಳೋದು ಅಂತಂದ್ರೆ ರಾಮಕೃಷ್ಣ ಮಠದ TRP ತುಂಬಾ ಅತ್ಯುನ್ನತ ಮಟ್ಟಕ್ಕೆ ಆಗಿನ ಕಾಲದಲ್ಲಿ ಏರ್ತು. ಇವರ ಜೊತೆಗೆ ಸಹಪಾಠಿಯಾಗಿ ಸಹಭಾಗಿಗಳಾಗಿ ಇವರ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಾಥನ್ನ ಕೊಟ್ಟವರು, ಅಥವಾ ಪುರುಷೋತ್ತಮಾನಂದರ ಎಲ್ಲ ಕಾರ್ಯಕ್ರಮಕ್ಕೆ ಚಿದಾನಂದರ ಸಾಥನ್ನ ಕೊಟ್ಟವರು ಇಬ್ರು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋದ್ರು. ಇಬ್ಬರಲ್ಲಿ ಯಾವತ್ತೂ ಕೂಡ ತುಂಬಾ ಅನ್ಯೋನ್ಯತೆ ಇತ್ತು. ಒಬ್ರು ಪೂರಕವಾಗಿ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು ನಾವು ಬಹಳಶಃ ತುಂಬಾ ಅತ್ಯಂತವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುವಂತ ವಿಷಯ. ಒಬ್ರಿಗೊಬ್ರು ಕೈ ಜೋಡಿಸಿದಾಗ ಎಂತಹ ಬೃಹತ್ ಕಾರ್ಯಕ್ರಮ ಕೂಡ ಆಗತ್ತೆ ಅನ್ನೋದು. ಪುರುಷೋತ್ತಮಾನಂದರು ಒಂದ್ ಕಡೆ ಅವರ ಭಜನೆ ಭಾಷಣಗಳಿಂದ ಅತ್ಯಂತ ಜನಪ್ರಿಯತೆಯನ್ನ ಪಡೀತಾ ಇದ್ರೆ, ಚಿದಾನಂದರು ಅವರಿಗೆ ಸಾಥನ್ನ ಕೊಟ್ಟು ಅವರ ಎಲ್ಲ ಕಾರ್ಯಕ್ರಮಗಳಲ್ಲೂ ಪುರುಷೋತ್ತಮರನ್ನ ತಮ್ಮವರನ್ನಾಗಿಸ್ಕೊಂಡು ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದು ರಾಮಕೃಷ್ಣ ವಿವೇಕಾನಂದರ ಜೀವನ ಸಂದೇಶಗಳನ್ನ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮನೆಗಳಿಗೆ ತಲುಪಿಸುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು. ಈ ಸಮಯದಲ್ಲೇನೆ ನಾವು ನೋಡಬಹುದು ಬೆಂಗಳೂರಿನಂತಹ ಮಹಾನಗರದಲ್ಲಿ ಮತ್ತು ಕರ್ನಾಟಕದ ಅನೇಕ ಕಡೆಗಳಲ್ಲಿ ಪ್ರೈವೇಟ್ ಆಶ್ರಮಗಳು ಪ್ರಾರಂಭ ಆಯಿತು, ಅಥವಾ ಅನೇಕ ಸಣ್ಣ ಸಂಘ ಸಂಸ್ಥೆಗಳು ಪ್ರಾರಂಭ ಆಯಿತು. ಅವರವರ ಮನೆಯಲ್ಲಿಯೇ ರಾಮಕೃಷ್ಣ ವಿವೇಕಾನಂದರ ಸಾಹಿತ್ಯವನ್ನ ಓದೋದು, ಜನಗಳಿಗೆ ತಲುಪಿಸೋದು, ಅವರವರೇ ಸತ್ಸಂಗಗಳನ್ನ ಮಾಡುವಂತಹ ಕಾರ್ಯಕ್ರಮಗಳಾಯ್ತು.
ಬಹುಶಃ ವಿವೇಕಾನಂದರ ಅಥವಾ ರಾಮಕೃಷ್ಣರ ಶಾರದಾದೇವಿಯವರ ಜೀವನ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿದ್ದು ಈ ಕಾಲದಲ್ಲಿ ಅಂತ ನನಗನ್ಸುತ್ತೆ. 1989ರಲ್ಲಿ ಅವರನ್ನ ಕಲ್ಕತ್ತಾದ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಕಲ್ಚರಲ್ ಅದಕ್ಕೆ ಅಸಿಸ್ಟೆಂಟ್ ಸೆಕ್ರೆಟರಿ ಆಗಿ ಸೇರಿದ್ರು. ಇದಕ್ಕೆ ಮುಂಚೆ ಅವರು ಆಶ್ರಮದಲ್ಲಿ ಅಧ್ಯಕ್ಷರಾಗಿದ್ದಾಗ ನನಗೆ ಆದಂತಹ ಒಂದು ಘಟನೆ, ವೈಯಕ್ತಿಕ ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೇಬೇಕು. ಬಹುಶಃ ಅದು ದುರ್ಗಾ ಜಯಂತಿಯ ದಿವಸ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಯಂತಿ ದಿವಸದಂದು 7 ಗಂಟೆಯಿಂದ 7:30 ಒಳಗೆ ಪ್ರಾರ್ಥನಾ ಮಂದಿರದಲ್ಲಿ ಯಾರ ಜಯಂತಿ ಇರುತ್ತೋ ಅವರ ಬಗ್ಗೆ ಅರ್ಧ ಗಂಟೆಯ ಉಪನ್ಯಾಸ ಇರುತ್ತೆ. ಸ್ವಾಮಿ ಚಿದಾನಂದರು ಭಾಷಣ ಪ್ರಾರಂಭ ಮಾಡಿದ್ರು. ಇದ್ದಕ್ಕಿದ್ದಂಗೆ ಕರೆಂಟ್ ಹೋಯ್ತು. ಆಗ ಈಗಿನ ಕಿಚನ್ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಗೂಡು ತರ ಇತ್ತು. ಅದರಲ್ಲಿ ಒಂದು ಜನರೇಟರ್ನ ಇಟ್ಟು ಕರೆಂಟ್ ಹೋದಾಗ ಅದನ್ನು ಉಪಯೋಗಿಸ್ತಿದ್ವಿ. ಆ ಜನರೇಟರು ಪೆಟ್ರೋಲ್ ಇಂದ ಪ್ರಾರಂಭ ಆಗೋದು, ಸೀಮೆ ಎಣ್ಣೆಯಿಂದ ಓಡೋದು. ಅವಾಗ ನಾವು ಹೋಗಿ ನೋಡ್ತೀವಿ, ಉಪನ್ಯಾಸ ಪ್ರಾರಂಭ ಆಗಿದೆ, ಕರೆಂಟ್ ಹೋಗಿದೆ, ಜನರೇಟರ್ ಆನ್ ಮಾಡಬೇಕು. ನಾವು ಹೋಗಿ ನೋಡ್ತೇವೆ ವಾಲಂಟಿಯರ್ಸು, ಅದರಲ್ಲಿ ಸೀಮೆ ಎಣ್ಣೆ ಖಾಲಿ ಆಗೋಗಿದೆ. ತಕ್ಷಣ ಸೀಮೆ ಎಣ್ಣೆ ತುಂಬಿಸ್ಬೇಕು. ಅಲ್ಲೇ ನಿಂತ್ಕೊಂಡಿದ್ದು ನಾನು ಅಡುಗೆ ಮನೆಗೆ ಹೋದೆ. ಅಲ್ಲಿ ಒಂದು 5 ಕ್ಯಾನ್ ಲೀಟರ್ ಅಲ್ಲಿ ಇಟ್ಟಿದ್ರು. ಅದನ್ನೇ ತಗೊಂಡ್ಬಂದು ದಡದಡ ಅಂತ ಇಡೀ ಕ್ಯಾನಲ್ಲಿ ಇರೋದೆಲ್ಲಾನು ಜನರೇಟರ್ಗೆ ತುಂಬಿಸಿದೆ. ಅದಾದ್ಮೇಲೆ ಆ ಒಂದು ವೈರ್ನ ಎಳಿತೀವಿ, ಜನರೇಟರ್ ಪ್ರಾರಂಭ ಆಗ್ಲೇ ಇಲ್ಲ. ಆಲ್ಮೋಸ್ಟ್ ಅದು ಕೆಲಸನೇ ಪ್ರಾರಂಭ ಮಾಡ್ಲೇ ಇಲ್ಲ. ಇದೆಲ್ಲ ಮಾಡೋಷ್ಟೊತ್ತಿಗೆ 10 ನಿಮಿಷ ಆಯ್ತು. ಸ್ವಾಮೀಜಿ ಆ ಮೈಕ್ ಇಲ್ದೇನೆ ಅಥವಾ ಕರೆಂಟ್ ಇಲ್ದೇನೆ ತಮ್ಮದೇ ಆದ ಧ್ವನಿಯಲ್ಲಿ ಉಪನ್ಯಾಸವನ್ನ ಮುಂದುವರಿಸಿದ್ರು. ಅದಾದ್ಮೇಲೆ ನೋಡಿದ್ರೆ ಆ ಕ್ಯಾನ್ ತಗೊಂಡ್ಬಂದಿದ್ನಲ್ಲ, ಅದರಲ್ಲಿ ಯಾರೋ ಸಂಪೂರ್ಣ ನೀರನ್ನ ತುಂಬಿಸ್ಬಿಟ್ಟಿದ್ರು. ನೀರಿನಿಂದ ಜನರೇಟರ್ ಓಡತ್ತಾ, ಇಡೀ ಜನರೇಟರ್ನೇ ಆಮೇಲೆ ರಿಪೇರಿ ಮಾಡ್ಕೊಡ್ಬೇಕಾಯ್ತು. ಇದೆಲ್ಲ ಮುಗಿದ್ಮೇಲೆ ಸ್ವಾಮೀಜಿ ಆಚೆ ಬಂದ್ಮೇಲೆ, ಅವತ್ತಿನ ಕಾರ್ಯಕ್ರಮ ಭಜನೆ ಎಲ್ಲ ಮುಗಿದ ಆಚೆ ಬಂದ್ಮೇಲೆ ನಾವು ಹೋಗಿ ಈ ತರ ಹೇಳಿದ್ವಿ, ಈ ತರ ಸೀಮೆ ಎಣ್ಣೆ ಅಂತ ನೀರ್ ಹಾಕ್ಬಿಟ್ಟಿದ್ವಿ, ಅದರಿಂದ ಅದು ಓಡ್ಲೇ ಇಲ್ಲ, ಕ್ಷಮಿಸ್ಬೇಕು ಅಂತ. ಸ್ವಾಮೀಜಿಯವರು ಏನು ಮಾತೇ ಆಡ್ಲಿಲ್ಲ. ಸುಮ್ನೆ ನಮ್ಮನ್ನೆಲ್ಲ ಒಂದ್ಸಲ ಮುಖದಲ್ಲಿ ನೋಡಿ ಅವರ ಯಥಾಸ್ಥಿತಿಯ ಮಂದಹಾಸವನ್ನ ಬೀರಿ ಮುಂದಕ್ಕೆ ಹೊರಟೋದ್ರು. ಆ ನಗುವಿನಲ್ಲೇ ಅವರು ಎಲ್ಲವನ್ನ ನಮಗೆ ತಿಳಿಸಿದ್ರು. ನಿಮ್ಮಂಥ ವಾಲಂಟಿಯರ್ಸ್ನ ಕಟ್ಕೊಂಡು ನಾನು ಈ ತರ ಒಂದು ಮಠವನ್ನ ಸಾಧಿಸಿ ಹೆಂಗೆ ನಾನು ಮುಂದುವರಿಸೋದು ಅಂತಲೋ, ಅಥವಾ ನಿಮ್ಮ ಮೂರ್ಖತನಕ್ಕೆ ಇನ್ನೇನು ಪರಮಾವಧಿ ಇದಕ್ಕಿನ ಜಾಸ್ತಿ ಬೇಕಾ ಅಂತಲೋ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತದು. ಆದ್ರೆ ಇದೊಂದು ಘಟನೆ ಮಾತ್ರ ನನ್ನ ಜೀವನದಲ್ಲಿ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಕೆಲಸವಾದ್ರೂ ಅದನ್ನ ಒಂದ್ಸಲ ಯೋಚಿಸಿ ಮುಂದುವರಿಸ್ಬೇಕು ಅನ್ನೋದು ಆ ಕಾರ್ಯಕ್ರಮ ನನಗೆ ತಿಳಿಸ್ಕೊಡ್ತು. ಆದ್ರೆ ಸ್ವಾಮೀಜಿಯವರು ಮುಂಚಿನ ನಗುವಿನ ತರದಿಂದಲೇ ಮಾತಾಡಿದ್ರಿಂದ, ಅಥವಾ ಯಾರು ಬೇರೆಯವರಾಗಿದ್ರೆ ಚೆನ್ನಾಗಿ ಬೈಸ್ಕೊಳ್ತಾ ಇದ್ವಿ ನಾವು. ಅದೇ ಸ್ವಾಮೀಜಿಯವರು ಯಾವುದೇ ಮಾತಾಡದೆ ಕೇವಲ ನಗುವನ್ನ ತೋರಿಸ್ಬಿಟ್ಟು ಮುಂದುವರೆದ್ರು. ಅವರ ಒಂದು ಮೆಚುರಿಟಿ ಲೆವೆಲ್, ಇಂಥ ಮಕ್ಕಳಿಂದಲೂ ನಾನು ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಅವರ ಧ್ಯೇಯ ನಮ್ಗೆ ಅವತ್ತು ಅರ್ಥ ಆಯ್ತು. ಸ್ವಾಮೀಜಿಯವರು ಕಲ್ಕಟ್ಟ ಹೋದ್ಮೇಲೂ ಕೂಡ 1991ರಲ್ಲಿ ನಾವೊಂದು 4 ಜನ ಕಲ್ಕಟ್ಟಾಗೆ ಹೋಗಿದ್ವಿ. ಸ್ವಾಮೀಜಿಯವರು ನಮ್ಮನ್ನ ತುಂಬಾ ಅತ್ಯಂತ ಆದರದಿಂದ ಬರಮಾಡ್ಕೊಂಡ್ರು. ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನೆಲ್ಲ ಮಾಡಿದ್ರು. ಮತ್ತೆ ರಾಮಕೃಷ್ಣರು, ಶಾರದಾದೇವಿಯವರ ಜನನ ಸ್ಥಳಗಳಿಗೆ ಹೋಗೋದಿಕ್ಕೆ, ಭೇಟಿ ಆಗೋದಿಕ್ಕೆ ಏನೇನು ಅನುಕೂಲ ಬೇಕೋ ಅದೆಲ್ಲ ಅನುಕೂಲವನ್ನ ಮಾಡಿಕೊಟ್ರು. ಅವರ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಎಲ್ಲಷ್ಟು ಕೂಡ ಕಡಿಮೆ ಆಗಿರ್ಲಿಲ್ಲ. ಬಹುಶಃ ಸ್ವಾಮೀಜಿಯವರು ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ರಾಮಕೃಷ್ಣ ವಿವೇಕಾನಂದರ ಜೀವನವನ್ನ ಮನೆ ಮನೆಗೆ ಹಂಚಿದಂತಹ ಕಾರ್ಯಕ್ರಮಕ್ಕೆ ಸಿಕ್ಕಿದಂತ ಉಡುಗೊರೆ ಅಂತ ನನಗನ್ಸುತ್ತೆ. ಅದೇ 1991ರಲ್ಲಿ ಅವರನ್ನ ಚಿಕಾಗೋ ವೇದಾಂತ ಸೊಸೈಟಿಗೆ ವರ್ಗಾವಣೆ ಮಾಡಲಾಯಿತು. 93ರಲ್ಲಿ ನಮ್ಗೆಲ್ಲ ತಿಳಿದ ಹಾಗೆ ಸ್ವಾಮೀಜಿಯವರ ಚಿಕಾಗೋ ಉಪನ್ಯಾಸದ 100ನೇ ವರ್ಷ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅಲ್ಲಿದ್ದದ್ದು ಬಹುಶಃ ಅವರ ಈ ಕಾರ್ಯಕ್ರಮಗಳಿಗೆಲ್ಲಗೂ ಮತ್ತೆ ನಮ್ಮದೇ ಆದಂತಹ ಲೌಕಿಕ ಭಾಷೆಯಲ್ಲಿ ಹೇಳೋದಾದ್ರೆ ಇಟ್ಸ್ ಅನ್ ಅವಾರ್ಡ್ ಫಾರ್ ಹಿಮ್ ಅಂತ. ಸ್ವಾಮೀಜಿ ಇದು ಯಾವುದಕ್ಕೂ ಲೆಕ್ಕ ಮಾಡ್ತಿರ್ಲಿಲ್ಲ. ಆದ್ರೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಭಾಷೆಯಲ್ಲಿ, ಲೌಕಿಕ ಭಾಷೆಯಲ್ಲಿ ಹೇಳೋದಂತೆ ಅವರಿಗೆ ಸಿಕ್ಕಂತಹ ಒಂದು ಅವಾರ್ಡ್ ಅಂತಲೇ ಹೇಳಬೇಕು. 1993ರಿಂದ 2013ರವರೆಗೆ ಸ್ವಾಮೀಜಿಯವರು ಚಿಕಾಗೋನಲ್ಲಿ ಅಲ್ಲೂ ಸಹ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸ್ವಾಮೀಜಿಯವರು ವಿವೇಕಾನಂದರು ಭಾಷಣ ಮಾಡದಂತಹ ಆರ್ಟ್ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ಫಲಕವನ್ನ ಮಾಡಿದ್ರು. ಚಿಕಾಗೋ ಅವೆನ್ಯೂನ ವಿವೇಕಾನಂದ ವೇ ಅನ್ನೋದನ್ನ ಹೆಸರಿಸಿದ್ರು. ಹಿಂದೂ ಟೆಂಪಲ್ ಆಫ್ ಗ್ರೇಟ್ ಚಿಕಾಗೋದಲ್ಲಿ ಸ್ವಾಮೀಜಿಯವರ, ವಿವೇಕಾನಂದರ
10 ಅಡಿ 2 ಅಂಚಿನ ಒಂದು ಉದ್ದ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ 2008ರಲ್ಲಿ ಚಿಕಾಗೋದ ಹೊಸ ದೇವಸ್ಥಾನವನ್ನು ಕೂಡ ಉದ್ಘಾಟನೆ ಮಾಡಿದ್ರು. ಸ್ವಾಮೀಜಿಯವರು ಈ ಎಲ್ಲ ಕಾರ್ಯಕ್ರಮಗಳು ಚಿಕಾಗೋದಲ್ಲಿ, ದೂರದ ಚಿಕಾಗೋದಲ್ಲಿ ನಿಂತು ಸ್ವಾಮೀಜಿಯವರಿಗೆ ಮತ್ತೆ ವಿವೇಕಾನಂದರ ಜೀವನ ಚರಿತ್ರೆಗಳನ್ನ, ಸಂದೇಶಗಳನ್ನ ಜನ ಮನಕ್ಕೆ ತಲುಪಿಸುವಂತಹ ಈ ಒಂದು ಉದಾರವಾದಂತಹ ಬೃಹತ್ ಕಾರ್ಯಕ್ರಮಗಳನ್ನ ಮಾಡಿದ್ರು. ಇದಕ್ಕೆಲ್ಲ ಮುಖ್ಯವಾಗಿ ಸ್ವಾಮೀಜಿಯರಿಂದ ನಾವು ಕಲಿಬೇಕಾದದ್ದು ಅಂತಂದ್ರೆ, ಮೊದಲನೇದಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. 1983ರಿಂದ 89ರವರೆಗೆ ಅವರು ಅಧ್ಯಕ್ಷರಾಗಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಕೂಡ ಅವರು ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ರು. ಒಂದು ಮಠ, ಒಂದು ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭ ಅಲ್ಲ. ಮನೆಯಲ್ಲಿ ಇವಾಗಾಗ್ಲೇ ಕೋವಿಡ್ ಬಂತು, ಸಂಬಳ ಕಡಿಮೆ ಆಯ್ತು, ಅಥವಾ ಇನ್ನೇನೋ ಪೆಟ್ರೋಲ್ ಜಾಸ್ತಿ ಆಯ್ತು ಅಂತ ನಾವು ಇವಾಗಾಗ್ಲೇ ಬೊಂಬೆ ಹೊಡಿತಾ ಇದ್ದೀವಿ. ಆದ್ರೆ ಮಠ ನಡೆಸೋದು ಅಷ್ಟು ಸುಲಭವಲ್ಲ. ಆದ್ರೂ ಸ್ವಾಮೀಜಿಯವರ ಒಂದು ಫೈನಾನ್ಷಿಯಲ್ ಎಕನಾಮಿಕ್ಸ್ ಅನ್ನೋದನ್ನ ನಾವು ಅವರಿಂದ ಕಲೀಲೇಬೇಕು. ಇದಕ್ಕೆ ಒಂದು ಸಣ್ಣ ಉದಾಹರಣೆ, ಸ್ವಾಮೀಜಿಯವರು ಮೊದಲೇ ಹೇಳಿದಾಗೆ ಕಾರ್ಯಕ್ರಮಗಳಿಗೆ ಕಾಣಿಕೆಗಳನ್ನ ತಗೊಳ್ಳೋದಕ್ಕೆ ಭಕ್ತರ ಮನೆಗೆ ಹೋಗೋರು. ಆಗಿನ ಕಾಲದಲ್ಲಿ ಇವಾಗಿನಷ್ಟು ಅನುಕೂಲಗಳು ಇರಲಿಲ್ಲ. ಸ್ವಾಮೀಜಿ ಬಹಳಷ್ಟು ಸಲ ಆಟೋದಲ್ಲಿ ಓಡಾಡೋರು. ಒಂದ್ ದಿವಸ ಹೀಗೆ ಭಾನುವಾರ ಬೆಳಿಗ್ಗೆ ಸ್ವಾಮೀಜಿಯವರು ಬಹುಶಃ ಹೊರಗಡೆ ಹೋಗಿದ್ರು ಅನ್ಸುತ್ತೆ, ಬೆಂಗಳೂರಿಂದ. ರೈಲಲ್ಲಿ ಇಳಿದು ರೈಲ್ವೆ ಸ್ಟೇಷನ್ ಇಂದ ರಾಮಕೃಷ್ಣ ಮಠಕ್ಕೆ ಬಂದ್ರು. ಇಳಿಬೇಕಾದ್ರೆ ಆಟೋದವನು, ಸ್ವಾಮೀಜಿ ಲಗೇಜ್ ದೊಡ್ಡದಾಗಿದೆ, ಅದು ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿ ಅಂತ ಕೇಳ್ದ. ಸ್ವಾಮೀಜಿ ಯಥಾ ಪ್ರಕಾರ ತಮ್ಮ ಹಾಸ್ಯಭರಿತವಾದ ಮಾತಿನಲ್ಲಿ, ನಾನೇ ಅಷ್ಟು ದಪ್ಪ ಇದ್ರೆ ಏನೋ ಮಾಡ್ತಿದ್ದೆ ಅಂತ ಕೇಳಿ ಆ ಲಗೇಜ್ ಅನ್ನ ಇಳಿಸ್ಕೊಂಡು ಅವ್ರನ್ನ ಹಂಗೆ ಕಳ್ಸಿದ್ರು. ಇದು ಒಂದ್ ಮೇಲ್ನೋಟಕ್ಕೆ ಇದೇನಪ್ಪ ಇಷ್ಟೊಂದು ಲಗೇಜ್ ಅಷ್ಟೆಲ್ಲ ಇದ್ರು ಕೊಡಲ್ವಾ ಅಂತ ಅನ್ನಿಸ್ಬಹುದು. ಆದ್ರೆ ಸ್ವಾಮೀಜಿಯವರ ಹಿಂದಿನ ಉದ್ದೇಶ, ಒಂದೊಂದು ಪೈಸೆ ಕೂಡ ರಾಮಕೃಷ್ಣ ಮಠಕ್ಕೆ ಭಕ್ತರು ಕೊಟ್ಟಿರೋದು, ಅವರು ಕಷ್ಟಪಟ್ಟು ಕೊಟ್ಟಿರ್ತಾರೆ, ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಬೇಕು ಅನ್ನೋ ಒಂದು ಎಕನಾಮಿಕ್ಸ್ ನ ನಾವು ಸ್ವಾಮೀಜಿಯಿಂದ ಕಲಿಬಹುದು. ಮತ್ತೊಂದು ಬಹುಶಃ ನಾನು ಅವರಲ್ಲಿ ಗಮನಿಸಿದ್ದು ಅಂತಂದ್ರೆ, ಅಥವಾ ಎಲ್ಲರೂ ಗಮನಿಸಿರ್ತಾರೆ, ಮಂದಹಾಸ. ಯಾವುದೇ ವಿಷಯಕ್ಕೆ ಅವರು ಯಾವತ್ತೂ ಕೂಡ ಸಿಟ್ಟು ಮಾಡ್ಕೊಂಡಿದ್ದಾಗಲಿ ಅಂತೂ ನೋಡೇ ಇಲ್ಲ. ಅತಿ ಮುಖ್ಯವಾಗಿ ಒಂದು ವಿಷಯ ನಿಮಗೆ ಹೇಳಲೇಬೇಕು, ಬಹುಶಃ ನಾನು ಗಮನಿಸಿರುವಂತಹದ್ದು. ಸ್ವಾಮಿ ಚಿದಾನಂದಜಿ ಅವರು ರಾಮಕೃಷ್ಣ ಮಠದಲ್ಲಿ ಇರೋಷ್ಟು ದಿವಸ ಆಶ್ರಮದಲ್ಲಿ ನಡೆಯುವಂತಹ ಜಯಂತಿ ಉತ್ಸವಗಳ ದಿವಸ ನಡೆಯುವಂತಹ ಹೋಮದಲ್ಲಿ ಅವರೇ ಭಾಗವಹಿಸ್ತಾ ಇದ್ರು. ಅವರೇ ಮುಖ್ಯ ಆಗಿರ್ತಾ ಇದ್ರು. ಹೋಮ ಎಲ್ಲ ಆದ್ಮೇಲೆ ರಕ್ಷೆಯನ್ನ ಗುರು ಮಹಾರಾಜ್ಗೆ ಕೊಡುವಂತಹ, ನಿವೇದಿಸುವಂತಹ ಒಂದು ಪದ್ಧತಿ ಆಶ್ರಮದಲ್ಲಿದೆ. ನಾನು ಶ್ರೈನ್ ವಾಲಂಟಿಯರ್ ಆಗಿದ್ರಿಂದ ಅದನ್ನ ಹತ್ರದಿಂದ ನೋಡಿದ್ದೇನೆ. ಸ್ವಾಮೀಜಿಯವರು ಆ ರಕ್ಷೆಯನ್ನ ತೆಗೆದುಕೊಂಡು ಬಂದು ಗುರು ಮಹಾರಾಜ್ಗೆ ಅದನ್ನ ಅರ್ಪಿಸ್ಬಿಟ್ಟು ಗುರು ಮಹಾರಾಜ್ಗೆ ನಮಸ್ಕಾರ ಮಾಡ್ತಾ ಒಂದು ಸ್ಮೈಲ್ ಕೊಡೋರು. ಬಹುಶಃ ಆ ಒಂದು ನಗುನ ನಾವು ಬೇರೆಯವರಿಂದ ನೋಡಿರ್ಲಿಲ್ಲ. ಮತ್ತೆ ಆ ನಗು ಅವ್ರು ಇವಾಗ ನಮ್ಮೊಂದಿಗೆ ದೇಹದ ಜೊತೆ ಇಲ್ಲದೇ ಇದ್ರೂ ಕೂಡ ಆ ನಗು ನಮ್ಮಲ್ಲಿ ಸದಾ ಇರುತ್ತೆ. ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರ ಆ ಮಂದಹಾಸ, ಅವರ ಜೀವನ ಶೈಲಿ ನಮಗೆ ಶ್ರೀರಕ್ಷೆಯಾಗಿರ್ಬೇಕು, ಮಾರ್ಗದರ್ಶನ ಆಗಿರ್ಬೇಕು. ಅವರು ಸದಾ ನಮ್ಮೊಂದಿಗೆ ಇರ್ತಾರೆ, ಸದಾ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇರ್ತಾರೆ. ಅವರ ಆಶೀರ್ವಾದವನ್ನ ಬೇಡ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಮುಂದಿನ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅವರು ನಡೆಸ್ಕೊಳ್ತಾರೆ. ನಮಸ್ಕಾರ. ಸ್ವಾಮೀಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀ ಅಂಜನ್ ಕುಮಾರ್ ಅವರು ನಮ್ಮನ್ನ ವಾಪಸ್ಸು ಬೆಂಗಳೂರು ಆಶ್ರಮದ ಸ್ವಾಮೀಜಿ ಜೊತೆನೆ ಕೂರಿಸ್ಬಿಟ್ಟಿದ್ರು ಅಂತ ಭಾವಿಸ್ತೇನೆ. ಬಹಳ ಚೆನ್ನಾಗಿ ಸ್ವಾಮೀಜಿಯವರ ವಿಚಾರಧಾರೆಯನ್ನ ಅತ್ಯಂತ ಸನಿಹದಲ್ಲಿ ನೋಡಿದ್ದು ಮತ್ತು ಅನೇಕ ನಮಗೆ ಗೊತ್ತಿಲ್ಲದಿರುವಂತ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರು ತಮ್ಮ ಉಪನ್ಯಾಸದ ಕೊನೆಯಲ್ಲಿ ಏನ್ ತಿಳಿಸಿದ್ರು, ಸ್ವಾಮೀಜಿಯವರ ಸ್ಮೈಲ್ ಅದು ಹೋಮ ಎಲ್ಲ ಆದ್ಮೇಲೆ ಗುರು ಮಹಾರಾಜ್ ಹತ್ರ ಅವರು ಸ್ಮೈಲ್ ಮಾಡಿದ್ದು ಅಂತ ಹೇಳಿದ್ರು. ಬಹುಶಃ ಸ್ವಾಮೀಜಿಯವರ ವಿಶೇಷತೆನೇ ಅದು. ಏನ್ ತೊಂದರೆ ಬಂದ್ರು ಅದನ್ನ ಎದುರಿಸುವಂತ ಶಕ್ತಿ ಅವರಿಗಿತ್ತು. ಹಾಗಾಗಿ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರ ಒಂದು ಸಂಕ್ಷಿಪ್ತ ಜೀವನದ ಪರಿಚಯವನ್ನ ಮಾಡಿಕೊಟ್ಟ ಶ್ರೀ ಅಂಜನ್ ಕುಮಾರ್ ಅವರಿಗೆ ಎಲ್ಲ ಭಕ್ತರ ಪರವಾಗಿ ಧನ್ಯವಾದನ ಅರ್ಪಿಸ್ತೇವೆ. ಇವತ್ತು ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ನಮ್ಮ ಜೊತೆ ಇಲ್ಲದೆ ಇದ್ರು ಸಹ
ಅವರ ವಿಚಾರಧಾರೆ, ಅವರ ಜೀವನದ ಮೌಲ್ಯಗಳು, ಅವರ ಜೀವನದ ಅನೇಕ ಘಟನೆಗಳನ್ನ ಮೆಲುಕು ಹಾಕಿದಾಗ ಗೊತ್ತಾಗುತ್ತೆ ಸಾಧು ಯಾವ ರೀತಿ ಇರ್ತಾನೆ, ಸನ್ಯಾಸಿ ಯಾವ ರೀತಿ ಇರ್ತಾನೆ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಮನದಟ್ಟಾಗತ್ತೆ. ಖಂಡಿತವಾಗಿ ಈ ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ಸೇರ್ಕೊಳ್ಳೋದ್ರಲ್ಲಿ ಸಂದೇಹವಿಲ್ಲ. ಯಾಕೆ ಅಂದ್ರೆ ಪಾವಗಡದಲ್ಲಿ ಸ್ವಾಮಿ ಚಿದಾನಂದಜಿ ಮಹಾರಾಜರನ್ನ ನೆನಪಿಸಿಕೊಂಡಿದ್ದು ಹೇಗೆ, ಯಾಕೆ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೇನೆ. ಸ್ವಾಮಿ ಚಿದಾನಂದಜಿ ಮಹಾರಾಜವರು ಪಾವಗಡಕ್ಕೆ ಬಂದಿದ್ರು 1986ನೇ ಇಸ್ವಿನಲ್ಲಿ, 87ನೇ ಇಸ್ವಿಯಲ್ಲಿ ಬಂದು ಆ ಬರಗಾಲದ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಿಸಿ ಧೈರ್ಯ ತುಂಬಿ ನಮಗೆಲ್ಲ ಕೆಲಸವನ್ನ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ರು. ಅದನ್ನ ಮುಂದೆ ಹೇಳ್ತೀನಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಕೇವಲ ಸ್ವಾಮೀಜಿಯವರನ್ನ ಜ್ಞಾಪಿಸ್ಕೊಳ್ಳೋದು ಅಥವಾ ಅವರ ವಿಚಾರವನ್ನ ಮಾತನಾಡೋದಷ್ಟೇ ಅಲ್ಲ, ಅವರು ತೋರಿದ ದಾರಿಯಲ್ಲಿ ನಾವು ಹತಿಸೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ಸಾಧುಗಳು ಬರ್ತಾ 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 ಇಂತಹ ಹಿರಿಯ ಸಾಧುಗಳ ಸಂಖ್ಯೆ ಕುಗ್ಗುತ್ತಾ ಇದೆ. ಬಹಳ ಕಷ್ಟ ಅಂತ ಸಾಧುಗಳನ್ನ ನೋಡೋದು. ಅಂಜನ್ ಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಸ್ವಾಮೀಜಿಯ ಬಗ್ಗೆ, ಚಿದಾನಂದಜಿ ಬಗ್ಗೆ ಅಷ್ಟು ಚೆನ್ನಾಗಿ ವಿವರಿಸಿದ್ರು. ನನ್ನ ಮತ್ತು ಸ್ವಾಮೀಜಿಯವರ ಪರಿಚಯ ಅಥವಾ ಅವರ ಸಂಬಂಧ, ನಾನು ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಅಧಿಕೃತವಾಗಿ 1974ನೇ ಇಸ್ವಿಯಲ್ಲಿ ಶಾರದಾ ದೇವಿಯರ ಜಯಂತಿ ಸಂದರ್ಭದಲ್ಲಿ ನನ್ನನ್ನು ನಾನು ಅರ್ಪಿಸಿಕೊಂಡೆ. ತದನಂತರ ಅನೇಕ ಬಾರಿ ಪೂಜ್ಯ ಸ್ವಾಮಿ ಚಿದಾನಂದಜಿಯವರು, ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವರನ್ನ ಭೇಟಿ ಮಾಡುವಂತಹ ಅವಕಾಶಗಳು ಸಿಗ್ತಾನೆ ಇತ್ತು. ಜನ್ಮ ಜನ್ಮಾಂತರದ ಸುಕೃತದ ಫಲ ಎಂಬಂತೆ 1979 ಮತ್ತು 80ನೇ ಇಸ್ವಿಯ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮಿ ಆದಿದೇವಾನಂದಜಿಯವರ ಹತ್ರ ನಾನಿದ್ದು ಅವರ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ಸಿಕ್ತು. ಅವರ ಮಾರ್ಗದರ್ಶನದಂತೆ ನನ್ನನ್ನ ಬೇಲೂರು ಮಠದಿಂದ ಬೆಂಗಳೂರು ಶ್ರೀ ರಾಮಕೃಷ್ಣ ಮಠಕ್ಕೆ ಕಳಿಸ್ಕೊಟ್ರು. ಬಹುಶಃ ನನ್ನ ಜೀವನದ ಮಹಾ ಸುದಿನಗಳು ಆರಂಭವಾಯಿತು ಅನ್ಕೋಬಹುದು. ಅದನ್ನು ನಾನು ನಿಮ್ಗೆ ವಿವರಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಾಮೀಜಿಯವರಿಗೆ ಪ್ರಿಯವಾದಂತಹ ವೇದ ಘೋಷವನ್ನ ತಿಳಿಸಿಕೊಟ್ಟು, ವೇದ ಘೋಷವನ್ನ ಮಾಡಿ ಅವರಿಂದಲೇ ವೇದ ಪಾಠವನ್ನ ಕಲಿತಿದ್ದು. ರಾಮಕೃಷ್ಣ ಮಠಕ್ಕೆ ಸಂಸ್ಕೃತ ವೇದ ಉಪನಿಷತ್ತುಗಳ ಪರಿಚಯವನ್ನ ಮಾಡಿಸಿದ್ದಲ್ಲದೆ ರಾಮಕೃಷ್ಣ ಪರಂಪರೆಗೆ ಒಂದು ಹೊಸ ಆಯಾಮವನ್ನ ನೀಡಿದಂತಹ ಸಾಧುಗಳಲ್ಲಿ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಒಬ್ರು. ಸ್ವಾಮಿ ದೇವರೂಪಾನಂದಜಿ ಮತ್ತು ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಇಬ್ರು ಕುಳಿತು ವೇದ ಪಾಠವನ್ನ ಮಾಡ್ತಿದ್ರೆ ಎಂತಹ ಒಂದು ಅದ್ಭುತವಾದ ಸನ್ನಿವೇಶ, ಪರಿಸರ, ಪ್ರಭಾವ ಬೀರ್ತಿತ್ತು ಆ ಸ್ಥಳದಲ್ಲಿ ಅಂತ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಆದ್ರೆ ನಾವು ನೋಡಿದ್ದೀವಿ, ಆನಂದಿಸಿದ್ವಿ. ಸೊ ಶ್ರೀರಾಮಕೃಷ್ಣ ಮಠಕ್ಕೆ ಅಂದ್ರೆ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ವೇದ ಘೋಷ, ವೇದ ಪಾಠ, ಮಹಾನ್ಯಾಸ ಅಥವಾ ಸಸ್ವರ ವೇದ ಮಂತ್ರ ಈ ಪುಸ್ತಕಗಳ ಪರಿಷ್ಕರಣೆ ಮಾಡಿ ಅದನ್ನ ಪ್ರಕಟ ಮಾಡಿಸಿದಂತಹ ಇಬ್ರಿಗೂ, ಅವರು ದೇವರೂಪಾನಂದಜಿ ಮಹಾರಾಜ್ ಅವರು ಬಾಂಬೆ ಆಶ್ರಮದಲ್ಲಿ ಇದ್ದು ಸಂಸ್ಕೃತದಲ್ಲಿ ವೇದ ಮಂತ್ರದ ಆ ಗ್ರಂಥಗಳನ್ನ, ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದು. ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಬೆಂಗಳೂರಿನಲ್ಲಿದ್ದು ಈ ವೇದ ಪಾಠದ ಗ್ರಂಥಗಳನ್ನ ಬಿಡುಗಡೆ ಮಾಡಿದ್ದು. ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ಗೆ, ರಾಮಕೃಷ್ಣ ಸಂಪ್ರದಾಯಕ್ಕೆ ವೇದ ಪಾಠದ ಹಿನ್ನೆಲೆ ಇದೆ ಅನ್ನೋದನ್ನ ಎಲ್ಲರಿಗೂ ತಿಳಿಸ್ದಂಗಾಯ್ತು.
ಯಾವ ಮಟ್ಟಕ್ಕೆ ಬಂದಿತ್ತು ಅಂದ್ರೆ ರಾಮಕೃಷ್ಣಾಶ್ರಮದರ ವೇದ ಪಾಠದ ಎಕ್ಸ್ಪರ್ಟ್ಸ್ ಅಂತ ಹೇಳೋದು ಆ ಮಟ್ಟಕ್ಕೆ ಬಂದ್ಬಿಟ್ಟಿತ್ತು ವೇದ ಪಾಠ. ಅದರಲ್ಲೂ ಮಹಾನ್ಯಾಸ, ರುದ್ರ, ಮಹಾನಾರಾಯಣ, ನಾರಾಯಣ ಉಪನಿಷತ್ತು, ನಾರಾಯಣ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ, ಈ ಟು ನೇಮ್ ಎ ಫ್ಯೂ. ಮತ್ತೆ ಸಾಮ, ಸ್ವಾಮೀಜಿಯವರು ಸಾಮಗಾನ ಮಾಡ್ತಾ ಇದ್ರು, ಗಾಯತ್ರಿ ಮಂತ್ರ ಹೇಳ್ತಾ ಇದ್ರು. ಇವತ್ತಿಗೂ ಬಹುಶಃ ರಾಮಕೃಷ್ಣ ಮಠದಲ್ಲಿ ಹಾಗೆ ವೇದ ಪಾಠವನ್ನ ಮಾಡುವಂತ ವ್ಯಕ್ತಿಗಳು ವಿರಳ, ಬಹಳ ಕಷ್ಟ ಸಿಗೋದು. ಆದ್ರೆ ನಮ್ಮ ಸುಕೃತದ ಫಲ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರನ್ನ ಬಹಳ ಹತ್ತಿರದಲ್ಲಿ ಕಂಡು ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಅವರ ಪಾದ ತಲದಲ್ಲಿ ಕುಳಿತು ಅವರಿಂದ ವೇದ ಪಾಠವನ್ನ ಕಲಿಯುವಂತ ಭಾಗ್ಯ ನಮಗೆ ಸಿಕ್ಕಿತ್ತು. ಅದನ್ನ ನಾನು ವಿವರಿಸ್ತೀನಿ. ಅದಕ್ಕಿಂತ ಮುಂಚೆ ವೇದ ಪಾಠವನ್ನ ಹೇಳಿ ಈ ಸಸ್ವರ ವೇದ ಮಂತ್ರದ ವಿಚಾರಧಾರೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ, ನಾನು ಬೇಲೂರು ಮಠಕ್ಕೆ ಹೋದ ತಕ್ಷಣ ಯಾರ್ಯಾರು ಬೆಂಗಳೂರು ರಾಮಕೃಷ್ಣ ಆಶ್ರಮದಿಂದ ಬೇಲೂರು ಮಠಕ್ಕೆ ಹೋಗ್ತಾರೋ ತತ್ಕ್ಷಣ ಅವ್ರು ಗುರುತಿಸೋದು ನಮಗೆ ವೇದ ಪಾಠ ಬರುತ್ತೆ ಇವರಿಗೆ. ಅಲ್ಲಿಯ 120 ಜನ ಬ್ರಹ್ಮಚಾರಿಗಳಿಗೆ ವೇದ ಮಂತ್ರವನ್ನ ಹೇಳ್ಕೊಡುವಂತಹ ಅಥವಾ ವೇದ ಪಾಠವನ್ನ ಅವ್ರ ಜೊತೆ ಅಭ್ಯಾಸ ಮಾಡುವಂತಹ ಅವಕಾಶ ಸಿಕ್ಕಿತ್ತು. ನಮಗೆ ಚಾಂಟಿಂಗ್ ಲೀಡರ್ ಅಂತ ಕರೆಯೋರು. ನನ್ನ ಮುಂದಿನವರು ಅಂದ್ರೆ ಸ್ವಾಮಿ ಅಭಿರಾಮಾನಂದಜಿ ಮಹಾರಾಜ್, ಅವರು ಸೀನಿಯರ್ಸ್ಗೆ ಪಾಠ ತಗೊಳ್ಳೋರು, ನಾನು ಜೂನಿಯರ್ಸ್ ತಗೊಳ್ಳುವೆ. ಅವರು ಮತ್ತೆ ಬೆಂಗಳೂರಿಗೆ ಬಂದ ಮೇಲೆ ಜೂನಿಯರ್ಸ್ ಸೀನಿಯರ್ಸ್ ಇಬ್ರಿಗೂ ಸೇರಿ ನಾನು ವೇದ ಪಾಠವನ್ನ ಮಾಡಿಕೊಡ್ತಾ ಇದ್ದೆ, ಹೇಳ್ತಾ ಇದ್ದೆ. ಇದೆಲ್ಲ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರ ಒಂದು ಮಹಾನ್ ಕೊಡುಗೆ ರಾಮಕೃಷ್ಣ ಮಠಕ್ಕೆ ಅಂತ ಹೇಳಿ, ಸ್ವಾಮೀಜಿಯವರ ಅವರ ಹತ್ರ ಕುಳಿತು ವೇದ ಪಾಠವನ್ನ ಕಲ್ತಿದ್ದ ನಮಗೆ ಇವತ್ತಿಗೂ ವೇದ ಪಾಠವನ್ನ ಹೇಳುವಾಗ ಸ್ವಾಮೀಜಿಯವರೇ ನಮಗೆ ಧೈರ್ಯ, ಸ್ಥೈರ್ಯ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಅಂಜನ್ ಕುಮಾರ್ ಅವರು ಹೇಳಿದಾಗೆ ಅವರ ಒಂದು ಸ್ಮೈಲ್, ಬಹುಶಃ ಅದನ್ನ ನಾವು ಯಾವತ್ತೂ ಮರೀಲಿಕ್ಕಾಗೋದಿಲ್ಲ. ಪೂಜ್ಯ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸಿ ವೇದಘೋಷವನ್ನ ಆರಂಭ ಮಾಡ್ತೀವಿ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೇದ ಸಾಧನಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರುಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತೈರ್ಯದಾಯುಃ ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ ಸ್ವಸ್ತಿ ನ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪಾತು ನ ಇಂದ್ರಕ್ಷುಮಂತಂ ಚಿತ್ರಂ ಗ್ರಾಭಂ ಸಂಗೃಹಾಯ ಮಹಾಹಸ್ತೆ ದಕ್ಷಿಣೇನ ವಿದ್ಮಾಹಿತ್ವಾ ತುವಿಕೂರ್ಮಿಂ ತುವಿದೇಷ್ಣುಂ ತುವಿಮಘಂ ತುವಿಮಾತ್ರಮವೋಹಿಃ ನಹಿತ್ವಾ ಶೂರದೇವಾನ ಮರ್ತಾಸೋ ದಿಕ್ಸಂತಂ
धीमं नगा वारयन्ते हेतोर्मित्रं स्तव मेषानं वस्वस्वराजम् नराधसामर्थिषन्नः प्रस्तोषभुतकाशिषज्रवत्साम गीयमानम् अभिराधसा जुगुरतु आनो भरदक्षिणेनाभिसव्येन प्रमृश इन्द्रमानो वसु निर्भात् उपक्रमस्वाभरदृशता तृष्णो जनाना शोष्टरस्य वेदः इन्दुते अस्ति वाजो विप्रेभिः सनिध्वः अस्माभिः सुतं सनुहि सद्यो जुवस्ते वाजा अस्मभ्यं विश्वश्चन्द्रा वशैश्च भक्षो जरन्ते गणानात्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणस्पत आन शृण्वन्नोतिभिः सेदसादनम् निशुसीत गणपते गणेश त्वामा पूर्वे प्रथमं कवीनां न ऋते त्वत्क्रियते किञ्चनारे महामर्कं भगवन् चित्रमज्ज अभिख्यानो मघवन्नाथमानान् सखे गोभिवसुपते सखीना रणं कृदिरणकृत्सव्य सुष्मा भक्ते चिदाभजा राये अस्मान् ॐ शान्ति शान्ति शान्तिः ॐ सहना भवतु सहनो भुनक्तु सह वीर्यं करवावहै तेजस्विनावधीतमस्तु द्विद्विषावहै ॐ शान्ति शान्ति शान्तिः ॐ शं नो मित्रः शं वरुणः शं नो भवत्पर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि करुणावतु तद्वक्तारमवतु अवतु माम् अवतु भक्तारम् ॐ शान्ति शान्ति शान्तिः ॐ वेदमनुज्ञाचार्यो देवासि न मनुषास्ते सत्यं वद धर्मं चर स्वाध्यायात्मा
प्रमदः आचार्याय प्रियं धनमाहृत्य प्रजातन्तु व्यभजेत्सेः सत्यान्न प्रमदितव्यम् धर्मान्न प्रमदितव्यम् कुशलान्न प्रमदितव्यम् भोज्येन प्रमदितव्यम् स्वाध्याय प्रवचनाभ्यां न प्रमदितव्यम् देवपितृकार्याभ्यां न प्रमदितव्यम् मातृदेवो भव पितृदेवो भव आचार्यदेवो भव अतिथिदेवो भव यान्यनवद्यानि कर्माणि तानि सेवितव्यानि नो हितराणि यान्यस्माकं सुचरितानि तानि त्वयोपास्यानि नो हितराणि एके चास्मच्छ्रेयागंसो ब्राह्मणाः तेषां त्वयासनेन प्रश्वसितव्यम् श्रद्धया ध्येयम् अश्रद्धया ध्येयम् श्रिया ध्येयम् धिया ध्येयम् धिया ध्येयम् संविदा ध्येयम् अथ यदि ते कर्म विचिकित्सा वा वृत्त विचिकित्सा वा स्यात् एतत्र ब्राह्मणा सम्मर्षिणः युक्ताः युक्ताः अनुक्षा धर्म कामास्यो यथा ते तत्र वर्तेरन् तथा तत्र वर्तेथाः अथाभ्याख्यातेषु एतत्र ब्राह्मणा सम्मर्षिणः युक्ताः युक्ताः अनुक्षा धर्म कामास्युः यथा ते तेषु वर्तेरन् तथा तेषु वर्तेताः एष आदेशः एष उपदेशः एषा वेदोपनिषत् एतदनुशासनम् एवमुपासितव्यम् एवमुचैतदुपास्यम् शं नो मित्रः शं वरुणः शं नो भवत्पर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं वादिशं धृतमवादिशं सत्यमवादिशं त्वन्मावे तद्वत्तारमावे आवेत्मा आवे वत्तारम् ॐ शान्ति शान्ति शान्तिः श्रीरामकृष्णार्पणमस्तु।
ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರ ಪುಣ್ಯ ಸ್ಮರಣೆಯ ದಿವಸ ಅವರು ತೋರಿದ ಮಾರ್ಗದರ್ಶನ ಏನಂದ್ರೆ, ಸತ್ಸಂಗಾದಿಗಳಲ್ಲಿ ಭಾಗವಹಿಸಿದಾಗ ಅಂಜನ್ ಕುಮಾರ್ ಅವರು ತಿಳಿಸಿದ ಹಾಗೆ ದಿವ್ಯತ್ರಯರ ವಿಚಾರಧಾರೆಗಳೆಲ್ಲ ರಾಮಕೃಷ್ಣ ಮಠದ ಆ ಗೋಡೆಗಳ ಮಧ್ಯೆ ಇರ್ತಿತ್ತು. ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಹಾಗೂ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರಿಬ್ಬರ ಅಪಾರ ಶ್ರಮದಿಂದ ಹಾಗೆ ಅವರ ಮುಂದಾಲೋಚನೆಯ ಆ ಒಂದು ಹೇಗ್ ನಡಿಬಹುದು ರಾಮಕೃಷ್ಣ ವಿವೇಕಾನಂದ ಸಾಹಿತ್ಯದ ಪ್ರಚಾರ ಅನ್ನೋ ಬಗ್ಗೆ ಅವರು ಯೋಚನೆ ಮಾಡಿ ಮುಂದಾಲೋಚನೆಯಿಂದ ಕಾರ್ಯಕ್ರಮಗಳನ್ನ ಆರಂಭ ಮಾಡಿದ್ರು. ಇಂದು ಕರ್ನಾಟಕದಾದ್ಯಂತ ಅನೇಕಾನೇಕ ಖಾಸಗಿ ಆಶ್ರಮಗಳು ಉದ್ಭವವಾಗಿದೆ. ಅದರೆಲ್ಲದರ ಹಿನ್ನೆಲೆ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಹಾಗೂ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್ ಅವರ ಶ್ರಮ ಅಂತ ನಾನು ಹೇಳ್ತೀನಿ. ಬಹಳ ಕಷ್ಟಪಟ್ರು. ಇಬ್ರು ಸನ್ಯಾಸಿಗಳನ್ನ ನಾನು ಜವಾಬ್ದಾರಿಯಿಂದ ಅವ್ರು ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಿ ಮುಂಚೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಸ್ವಾಮೀಜಿಯವರು ಕೊಟ್ಟಿದ್ರು ನಮ್ಗೆ. ನನಗಾರ ಬಂದು ಹೇಳುವೆ, ಸ್ವಾಮೀಜಿ ಅಲ್ಲಿ ಬಹಳ ಕಷ್ಟ ಇದೆ, ನಿಮ್ಗೆ ಇರ್ಲಿಕ್ಕೆ ಕಷ್ಟ ಆಗುತ್ತೆ, ಊಟನೂ ಕಷ್ಟ ಆಗ್ಬೋದು ಸ್ವಾಮೀಜಿ. ಹೊಸ ಸ್ಥಳಗಳು, ಉದಾಹರಣೆಗೆ ಶಿವಮೊಗ್ಗ, ಉದಾಹರಣೆಗೆ ದೂರದ ಅಲ್ಲಿ ಮಹಾರಾಷ್ಟ್ರದ ಗಡಿ ಭಾಗ ಬೆಳಗಾಂ. ಅವಾಗ ಬೆಳಗಾಂ ಆಶ್ರಮ ಅದು ಇದು ಏನೇನು ಇರ್ಲಿಲ್ಲ. ನಾವು ಹೋಗಿ ಅಲ್ಲೆಲ್ಲ ಆ ಜನಗಳಿಗೆ ಹೇಳಿ ಸ್ವಾಮೀಜಿಯವರು ಬಂದಿದ್ದಾರೆ, ಒಂದು ಸತ್ಸಂಗ ನಡೆಯುತ್ತೆ ಅಂತ ಹೇಳಿ ಅರೇಂಜ್ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟಿದ್ದೀವಿ. ಊಟ ಸರಿಯಾಗಿ ಇರ್ತಿರ್ಲಿಲ್ಲ. ಆದ್ರೆ ಇವರಿಬ್ರು ಮಾತ್ರ ಅದೆಲ್ಲವನ್ನು ಸಹಿಸ್ಕೊಂಡು ಶ್ರೀರಾಮಕೃಷ್ಣರ ಮಹಾಮಾತೆಯ ಸ್ವಾಮಿ ವಿವೇಕಾನಂದರ ಪಾದ ಕಮಲಗಳಿಗೆ ಎಲ್ಲ ಈ ಒಂದು ಕೆಲಸಗಳನ್ನ ಸಮರ್ಪಿಸ್ಬೇಕು ಅನ್ನೋ ಭಾವನೆಯಿಂದ ಮಾಡ್ತಾ ಇದ್ವಿ. ನಿಮಗೆ ನಾನು ಮುಂದೆ ಮಾತಾಡುವಾಗ ಹೇಳ್ತೀನಿ, ಈ ಸ್ವಾಮಿ ಚಿದಾನಂದಜಿ ಮಹಾರಾಜರ ಮೈಂಡ್ ಸೆಟ್ ಹೇಗಿತ್ತು ಅನ್ನೋದನ್ನ ನಿಮ್ಗೆ ವಿವರಿಸ್ತೇನೆ. ಅದ್ಭುತವಾಗಿದೆ. ಇವತ್ತೇನಾದ್ರೂ ಖಾಸಗಿ ಆಶ್ರಮಗಳು, ರಾಣಿಬೆನ್ನೂರು ಇರ್ಬೋದು, ತುಮಕೂರು ಇರ್ಬೋದು, ಅಥವಾ ಬೇರೆ ಬೇರೆ ಹುಬ್ಳಿ ಇರ್ಬೋದು, ಈ ಎಲ್ಲ ಖಾಸಗಿ ಆಶ್ರಮಗಳು ಹಾಗೆ ರಾಮಕೃಷ್ಣ ಮಠಕ್ಕೆ ಸೇರಿದ ಆಶ್ರಮಗಳು ಈ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಪೊನ್ನಂಪೇಟೆ, ಮಂಗಳೂರು 4 ಇದ್ದದ್ದು. 1974 ಆ ಭಾಗದಲ್ಲಿ ಹೇಳ್ತಾ ಇದ್ದೀನಿ. ಇನ್ನುಳಿದದ್ದೆಲ್ಲ ಸಣ್ಣ ಸಣ್ಣ ಸಂಘಗಳಿದ್ದು ಅವ್ರ ಪಾಪ ಅವ್ರಿಗೇನ್ ತೋರುತ್ತೋ ಹಾಗೆ ಮಾಡ್ಕೊಂಡಿದ್ರು. ಆದ್ರೆ ಅವ್ರನ್ನೆಲ್ಲ ಒಂದು ರೀತಿಯಲ್ಲಿ ತೆಗೆದುಕೊಂಡು ಬಂದು ಎಲ್ಲ ಭಕ್ತರಿಗೆ ಪ್ರಯೋಜನವಾಗುವಂತಹ ಕೆಲಸಗಳನ್ನ ಮಾಡಿಸಿದ್ದು ಸ್ವಾಮಿ ಚಿದಾನಂದಜಿ ಮಹಾರಾಜ್ ಹಾಗೂ ಸ್ವಾಮಿ ಪುರುಷೋತ್ತಮಾನಂದಜಿ ಮಹಾರಾಜ್. ಚಿದಾನಂದಜಿ ಮಹಾರಾಜರು ಅಧ್ಯಕ್ಷರಾಗಿದ್ದರಿಂದ ಎಲ್ಲ ರೀತಿಯ ವಿಚಾರವನ್ನ ಕೈಗೆ ಅವರೇ ತೆಗೆದುಕೊಂಡು ಯಾವಾಗ ಯಾವ ರೀತಿಯ ನಿರ್ಧಾರವನ್ನ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್. ನಾವೀಗ ಏನೇನೋ ಹೇಳ್ತೀವಲ್ಲ, BBM MBM ಏನೇನೋ ಹೇಳ್ಕೊಂಡ್ ಬರ್ತೀವಿ. ಇವರು ಏನು ಇಲ್ದೇನೆ he was a ಬೆಸ್ಟ್ ಮ್ಯಾನೇಜರ್, ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂಡ್ ಬೆಸ್ಟ್ ಎಕನಾಮಿಸ್ಟ್. ಯಾವ ರೀತಿ ಗುರು ಮಹಾರಾಜರ ಸೇವೆಗೆ ಯಾವ ರೀತಿ ಭಕ್ತರು ಹಣವನ್ನ ಕೊಡ್ತಾರೆ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ನಾವೆಲ್ಲ ಅವಾಗ ಬ್ರಹ್ಮಚಾರಿಗಳು, ಆಗತಾನೆ ಬಂದ ಸನ್ಯಾಸಿಗಳು ನಮಗೆ ಯಾವ ರೀತಿ ಅವರು ದಾರಿ ತೋರ್ತಿದ್ರು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅವೆನ್ಯೂ ರೋಡ್ಗೆ ಹೋಗ್ತಾ ಇದ್ರು ಆಗಿನ ಕಾಲದಲ್ಲಿ. 1970, 60, 70ರ ದಶಕ ಅವೆನ್ಯೂ ರೋಡ್ಗಳಲ್ಲಿ ಭಕ್ತರ ಅಂಗಡಿಗಳಿಗೆ ಹೋಗ್ತಾ ಇದ್ರು. ಧೂಳು. ಆ ಧೂಳ್ನಲ್ಲಿ ಸ್ವಾಮಿ ಚಿದಾನಂದಜಿ ಒಂದು ಬ್ಯಾಗ್ ಹಾಕೊಂಡು ಅಂಗಡಿಯಿಂದ ಅಂಗಡಿ ಹೋಗ್ತಾ ಇದ್ರು. ಅವ್ರು ಕೊಡ್ತಿದ್ದದ್ದು ಆಗಿನ ಕಾಲಕ್ಕೆ ಅವ್ರು ಕೊಡ್ತಿದ್ದ ಹಣ 25 ರೂಪಾಯಿ, 50 ರೂಪಾಯಿ, 101 ರೂಪಾಯಿ, 51 ರೂಪಾಯಿ. ಏನು ನಡ್ಕೊಂಡು ಹೋಗಿ ಆ ಧೂಳ್ನಲ್ಲಿ 1 ರೂಪಾಯಿನೂ ಅವರು ಕಲೆಕ್ಟ್ ಮಾಡ್ಕೊಂಡು ಬಂದ ನಂತರ
ಅದನ್ನ ಅವರು ವ್ಯವಹರಿಸ್ತಾ ಇದ್ದ ರೀತಿ ನೋಡಿದಾಗ ಬಹಳ ನಮ್ಗೆ ಆಶ್ಚರ್ಯವಾಗುತ್ತೆ. ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಎಕನಾಮಿಕ್, ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಹಣದ ವಿಚಾರಗಳನ್ನಂತ ನನಗೆ ಅವರಿಂದ ನಾನು ತಿಳ್ಕೊಂಡೆ. ಇವತ್ತೇನಾದ್ರೂ ಪಾವಗಡದಲ್ಲಿ ಅನೇಕ ಅದ್ಭುತ ಕೆಲಸಗಳಾಗ್ತಿದೆ ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅಂತ ಹೇಳಿ. ಅವರ ಗರಡಿಯಲ್ಲಿ ನಾವೆಲ್ಲ ಪಳಗದವರು. ಯಾವ ರೀತಿ ಅವರು ಹೇಳೋರು, ರಸ್ತೆಯಲ್ಲಿ ಏನಾದ್ರು ತಗೊಳ್ಬೇಕಾದ್ರೆ ಅಥವಾ ಏನಾದ್ರು ತಗೊಳ್ಬೇಕು, ಯಾಕೆ ಹಣ ಖರ್ಚು ಮಾಡ್ತೀಯ? ಭಕ್ತರು ಕೊಟ್ಟಿದ್ದು ಶ್ರೀರಾಮಕೃಷ್ಣರಿಗೆ, ನೀನು ಉಪಯೋಗಿಸೋದಕ್ಕಲ್ಲ ಅಂತ ಹೇಳುವುದು ಉಂಟು ಎಷ್ಟೋ ಸರಿ. ಅವರು ಬಹಳ ಸರಳವಾದ ವ್ಯಕ್ತಿ, ಯಾವ ಆಡಂಬರ ಇರಲಿಲ್ಲ ಅವರಲ್ಲಿ. ಅವರ ಜೀವನವನ್ನ ನಾನು ವಿವರಿಸ್ತೀನಿ. ಎಲ್ಲ ಕ್ಷಣದಲ್ಲೂ ಭಗವಂತನನ್ನ ಸ್ಮರಿಸಿ ಅವನಿಗೆ ತನ್ನ ಮಾಡಿದ ಕೆಲಸ, ಯದ್ಯತ್ ಕರೋಮಿ ತತ್ತದ್ ಅಖಿಲಂ ಶಂಭೋ ತವ ಆರಾಧನಂ ಅಂದಾಗೆ ಆ ಶಿವಮಾನಸ ಪೂಜೆಯಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ವಿವರಿಸಿದ ಹಾಗೆ ಸ್ವಾಮೀಜಿಯವರು ತಮ್ಮ ಜೀವನನ ನಡೆಸಿದ್ರು. ಅದಕ್ಕೆ ಮುಂಚೆ ಸ್ವಾಮೀಜಿಯವರೇ ತಿಳಿಸಿದ ಹಾಗೆ ನಾಮ ಸಂಕೀರ್ತನೆ ಮಾಡಿ ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ತೀರ್ಥಿ ಕುರುವಂತಿ ತೀರ್ಥಾನಿ ಅಂತ ಬರುತ್ತೆ ನಾರದ ಭಕ್ತಿ ಸೂತ್ರದಲ್ಲಿ. ಆ ಪುಣ್ಯ ಕ್ಷೇತ್ರಗಳಿಗೆ ಹೇಗಾಗತ್ತೆ ಅಂದ್ರೆ ಇಂತಹ ಪುಣ್ಯಾತ್ಮರು, ಇಂತಹ ಭಗವತ್ ಚಿಂತಕರು, ಇಂತಹ ಸಾಧಕರು, ಇಂತಹ ಸಾಧುಗಳು, ಇಂತಹ ಸನ್ಯಾಸಿಗಳು, ಇಂತಹ ಸರ್ವಸಂಗ ಪರಿತ್ಯಾಗಿಗಳು ಇದ್ದ ಸ್ಥಳ ಅದ್ಭುತವಾಗುತ್ತೆ. ಕಾರಣ ಏನಂದ್ರೆ ಮನಸ್ಸಿನಲ್ಲಿ ಏನು ಇರೋದಿಲ್ಲ, ತನಗೆ ಅಂತ ಏನು ಇರೋದಿಲ್ಲ, ಸದಾ ಪರರಿಗೆ, ಸದಾ ಭಗವಂತನನ್ನ ಎಲ್ಲರಲ್ಲೂ ಯೇಷ ಸರ್ವೇಶು ಭೂತೇಶು ಈಶಾವಾಸ್ಯ ಮಿದಂ ಸರ್ಮೋ, ಇವೆಲ್ಲ ಉಪನಿಷತ್ ವಾಕ್ಯಗಳು. ಬರೀ ಅದು ಹೇಳಲಿಕ್ಕ ಅದು ಅನುಷ್ಠಾನ ರೂಪಕ್ಕೆ ತರುವಾಗ ಅದರ ಕಷ್ಟ ಏನು ಅನ್ನೋದನ್ನ ಸ್ವಾಮಿ ಚಿದಾನಂದಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ರಿಂದ ಈ ಹಾಡು ಬಹುಶಃ ಈ ಸಂದರ್ಭಕ್ಕೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಎಲ್ಲ ಸಂದರ್ಭದಲ್ಲಿ ತಾನು ಮಾಡ್ತಿದ್ದ ಕೆಲಸವೆಲ್ಲ, ಅದು ಅಡಿಗೆ ಮನೆ ಕೆಲಸ ಇರ್ಬೋದು, ತೋಟದ ಕೆಲಸ ಇರ್ಬೋದು, ಬುಕ್ ಸ್ಟಾಲ್ ಕೆಲಸ ಇರ್ಬೋದು. ನಮಗೆಲ್ಲ ನೀವು ಅನ್ಕೋಬಿಡ್ತೀರಿ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳೇನಪ್ಪ ಚೆನ್ನಾಗಿ ನಮ್ಮ ಆರಂಭದ ಜೀವನಗಳನ್ನ ಅಲ್ಲಿ 10 ವರ್ಷ 15 ವರ್ಷ 20 ವರ್ಷದ ತರಬೇತಿ ಇದೆಯಲ್ಲ ಆರಂಭದಲ್ಲಿ. ಎಂತಹ ತರಬೇತಿ ಇದು ಅಂದ್ರೆ ಹೇಳಿದ್ರೆ ನಿಮ್ಗೆ ಎಷ್ಟೋ ಸರಿ ಹೌದಾ ಅನ್ಸ್ತಾರೆ. ನಾನು ರಾಮಕೃಷ್ಣ ಮಠಕ್ಕೆ ಸೇರಿದ ಮೊದಲನೇ ದಿವಸ ಸ್ವಾಮಿ ಸೋಮನಾಥನ್ಜಿಯವರ ಅಧ್ಯಕ್ಷರು ಕರೆದ್ರು. ಏನ್ ಕೆಲಸ ಮಾಡ್ತೀವಿ ಸ್ವಾಮೀಜಿ? ನೀವ್ ಏನ್ ಕೆಲಸ ಕೊಟ್ರು ಮಾಡ್ತೀವಿ, ನಿಮ್ಗೆ ಗೊತ್ತಿದೆ ನಾನು ಏನೇನ್ ಕೆಲಸ ಮಾಡಬಲ್ಲ. ಹಾಗಾದ್ರೆ ಒಂದ್ ಕೆಲಸ ಮಾಡು, ತೋಟದವನು ಇಲ್ಲ, ತೋಟದವನಿಗೆ 40 ರೂಪಾಯಿ ಸಂಬಳ ಕೊಡ್ಬೇಕಾಗಿದ್ದ, ಇಲ್ಲ ಅವ್ನು ಬಿಟ್ಟು ಹೊಟ್ಟೋಗಿದ್ದಾನೆ. ಆದ್ರಿಂದ ತೋಟಕ್ಕೆ ನೀರ್ ಹಾಕ್ಬಿಡು. ಅದು ಆಗಿನ ಕಾಲದ ಬಿಂದಿಗೆ, ಪ್ಲಾಸ್ಟಿಕ್ ಅಲ್ಲ, ಕಬ್ಬಣದ ಬಿಂದಿಗೆ. ನೀವು ನೋಡಿರ್ಬೋದು, ಈಗ ನೋಡ್ಬೇಕಂದ್ರೆ ಮ್ಯೂಸಿಯಂ ಅಲ್ಲೆಲ್ಲ ಇರುತ್ತೆ ನೋಡಿ, ಕಪ್ಪು ಬಿಂದಿಗೆಗಳು. ಆ ಬಿಂದಿಗೆ ಎತ್ತಿ ನೀರು ತುಂಬಿಸ್ಕೊಂಡು ಗಿಡಗಳಿಗೆ ಹಾಕೊಂಡ್ ಬರ್ಬೇಕು. ಎಲ್ಲಿ ಮೈಸೂರು ಆಶ್ರಮ 2 ಎಕರೆ, ಅಲ್ಲಿ ಹೋಗಿ ಹಾಕೊಂಡ್ ಬರ್ಬೇಕಷ್ಟು. ನಮ್ ಕಾಲೇಜಿಯವರು ನಾವು ಇವ್ರು ಯಾರೋ ಆಶ್ರಮಕ್ಕೆ ಸೇರಿದ್ದಾರೆ ಅಂತ ನೋಡಕ್ ಬಂದ್ರು. ಎಲ್ಲಿದ್ದಾರೆ ಅಂದ್ರೆ ಮೈಯೆಲ್ಲ ಮಣ್ಣು ಇದು ಹಾಕೊಂಡು, ಇದಕ್ಕ ಯಾಕೆ ಇಲ್ಲಿಗೆ ಬಂದ್ರಿ, ಅಲ್ಲೇ ಏನೋ ಮಾಡ್ಬೋದಾಗಿತ್ತಲ್ಲ ಅಂತ. ಅಂದ್ರೆ ಅಂತಹ ತರಬೇತಿ ಸ್ವಾಮಿ ಚಿದಾನಂದಜಿ ಮಹಾರಾಜರ ಹತ್ರ ಇದ್ದವ್ರು ಗೊತ್ತು. ಎಷ್ಟು ನಿಷ್ಠೆಯಿಂದ ಶ್ರೀರಾಮಕೃಷ್ಣರ ಸೇವೆ ಏನ್ ಮಾಡ್ತಿದ್ದು ಅನ್ನೋದೆಲ್ಲ ರಾಮಕೃಷ್ಣರ ಪಾದಾರವಿಂದಗಳಿಗೆ ಸಮರ್ಪಿಸುವಂತಹ ಮನೋಭಾವನೆ ತೆಗೆದುಕೊಂಡು ನಮ್ಮನ್ನ ಇವತ್ತು ಇಲ್ಲಿ ಕುಳಿತುಕೊಂಡು 2 ಮಾತಾಡುವಂತ ಶಕ್ತಿ ನೀಡಿದ್ದಾರೆ. ಪಾವಗಡದಲ್ಲಿ ಯಾಕೆ ನಾನು ಈ ಕಾರ್ಯಕ್ರಮ ನಾವು ಹೆಮ್ಮೆಕೊಂಡಿದ್ದೀವಿ ಅಂದ್ರೆ, ಪಾವಗಡಕ್ಕೆ ಬರೋಕ್ ಅವರೇ ಕಾರಣ. ಅವರು ನನಗೆ ಇಲ್ಲಿ ಪೋಸ್ಟ್ ಮಾಡಿದ್ರೆ ನಾನು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ನನಗೆ ಇಲ್ಲಿ ಪೋಸ್ಟ್ ಮಾಡಿದ್ದೇ ಅವರು. ಅಲ್ಲಿ ಹೋಗು, ಬರಗಾಲ ಬಂದಿದೆ, 86 87 ಬರಗಾಲ, ಭೀಕರ ಬರಗಾಲ ಬಂದಿದೆ. 2 ಅವಕಾಶ ಇತ್ತು. ಒಂದು ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದ ಗಾಣಗಾಪುರ ಅಲ್ಲೆಲ್ಲ ತೊಂದರೆ ಇತ್ತು. ನಾವು ಉತ್ತರ ಕರ್ನಾಟಕ ಹೋಗ್ಬೇಕು ಅಂತ ಪೂಜ್ಯ ಸ್ವಾಮೀಜಿಯವರು ರಾಮಕೃಷ್ಣ ಹೆಗಡೆಯವರು ಅವಾಗ ಮುಖ್ಯಮಂತ್ರಿಗಳಾಗಿದ್ರು. ಅವ್ರ ಹತ್ರ ನಾವು ಹೇಳಿದಾಗ ರಾಮಕೃಷ್ಣ ಹೆಗಡೆಯವರು ಹೇಳಿದ್ರು, ಸ್ವಾಮೀಜಿ ಬಹಳ ಸಂತೋಷ, ನೀವು ಈ ಕೆಲ್ಸಕ್ಕೆ ಧುಮುಕ್ತಾ ಇದ್ದೀರಾ. ಆದ್ರೆ ಉತ್ತರ ಕರ್ನಾಟಕದ ಗಾಣಗಾಪುರದಲ್ಲೆಲ್ಲ ಆಗ್ಲೇ ಪೇಜಾವರ ಸ್ವಾಮಿಗಳು ಮಾಡ್ಲಿಕ್ಕೆ ಮುಂದೆ ಹೊರಟಿದ್ದಾರೆ. ನಿಮ್ಗೆ ಇನ್ನೊಂದು ಅವಕಾಶ, ಇನ್ನೊಂದು ಹತ್ರದಲ್ಲೇ ಸ್ಥಳ ಇದೆ, ಅಲ್ಲಿ ಕಳಿಸ್ಕೊಡ್ತೀನಿ, ಅಲ್ಲಿ ಮಾಡ್ತೀರಾ ಅಂದ್ರಾಗ ಸ್ವಾಮೀಜಿಯವರು ಒಪ್ಕೊಂಡ್ರು. ಅದೇ ಪಾವಗಡ. ಅದಕ್ಕೆ ಇವತ್ತು ಅವ್ರ ಸ್ಮರಣೆಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿಜಕ್ಕೂ ನಾನು ಮಾತಾಡುವ ನಿಮ್ಗೆ ಗೊತ್ತಾಗತ್ತೆ,
ಎಂತಹ ಸಾಧುಗಳ ಜೊತೆ ನಾವು ಜೀವನ ನಡೆಸಿದೀವಿ, ಎಂತಹ ಪರಮ ಪವಿತ್ರವಾದ ಜೀವನ ಅವ್ರದ್ದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಹಾಡಿನ ನಂತರ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನ ಕೈಯಲೆಂದು ಧ್ಯಾನ ಕ್ಷಣ ಕ್ಷಣಕ್ಕೂ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಮನವು ಚಲಿಸುತ್ತೀರೆ, ಧ್ಯಾನ ಪಾನವ ಮಾಡದೆ ಪಾನವ ಮಾಡದೆ ಮನವು ನಿಲ್ಲುವುದೆಂದು, ಮನವು ನಿಲ್ಲುವುದೆಂದು, ಮನವ ನಿಲ್ಲುವುದೆಂದು, ಕ್ಷಣ ಕ್ಷಣಕ್ಕೂ ಮನ ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಮನ ಚಲಿಸುತ್ತೀರೆ, ಧ್ಯಾನ ಒಳ್ಳೆ ಹಸತು ಒಳ್ಳೆ ಕಸತು ದೇಹ, ಒಳ್ಳೆ ಕಸತು ದೇಹ, ನಿನ್ನ ಕರೆಯಲೆಂದು ಒಳ್ಳೆ ಕಸತು ನಿನ್ನ ಕರೆಯಲೆಂದು ನೀ ಬಾರದೆ ಹೃದಯ ಮಂದಿರವು, ನೀ ಬಾರದೆ ಹೃದಯ ಮಂದಿರವು, ಶುಚಿಯಾಗು ಕ್ಷಣ ಕ್ಷಣಕ್ಕೂ ಮನ ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಮನ ಚಲಿಸುತ್ತೀರೆ, ಧ್ಯಾನ हे करुणामय, हे करुणामय,
ಹೇ ಕರುಣಾಮಯ ಹೇ ಕರುಣಾಮಯ ಹೇ ಕರುಣಾಮಯ ದಯ ದಯನಯ ಹೇ ಕರುಣಾಮಯ ದಯ ದಯನಯ ಹೃದಯ ಕುಟೀರಕ್ಕೆ ಹೇ ಕರುಣಾಮಯ ಪ್ರಭು ಹೇ ಕರುಣಾಮಯ ಹೇ ಕರುಣಾಮಯ ಹೇ ಕರುಣಾಮಯ ದಯ ಹೇ ಕರುಣಾಮಯ ದಯ ನಯ ಹೃದಯ ಕುಟೀರಕ್ಕೆ ಹೃದಯ ಕುಟೀರ ಅನಂತ ಕಾಲದ ಕತ್ತಲ ಕಳೆದು ಅನಂತ ಕಾಲದ ಕತ್ತಲ ಕಳೆದು ಜ್ವಲಂತ ಜ್ಯೋತಿಯ ಹೇ ಪ್ರಭು ಜ್ವಲಂತ ಜ್ಯೋತಿಯ ಪ್ರಭು ಜ್ವಲಂತ ಜ್ಯೋತಿಯ ಹೇ ಪ್ರಭು ಜ್ವಲಂತ ಜ್ಯೋತಿಯ ಹೇ ಪ್ರಭು ಜ್ವಲಂತ ಜ್ಯೋತಿಯ ಹೇ ಪ್ರಭು ಜ್ವಲಂತ ಜ್ಯೋತಿಯ ಸ್ವಾಮೀಜಿಯವರು ನಾನು ಅವ್ರನ್ನ ಕಂಡಾಗ ಮೈಸೂರಿನಿಂದ ಬರ್ತಾ ಇದ್ದೆ. ನಮ್ಗೆಲ್ಲ ಒಂದು ಸಂತೋಷ ಏನಂದ್ರೆ ಇವರಿಬ್ಬರು ನೋಡೋದಕ್ಕೆ ಒಂದು ಸಂತೋಷ ನಮ್ಗೆ. ಬೇರೆ ಬೇರೆ ಆಶ್ರಮದಿಂದ ನಾವು ಬರ್ತಿದ್ದು, ವೇದ ಪಾಠ ಮಾಡ್ತಾರಂತೆ ಸ್ವಾಮಿ ಚಿದಾನಂದಜಿಯವರು. ವೇದ ಪಾಠ ಅಂದ್ರೆ ಏನೋ ಅದ್ಭುತ. ಅವ್ರನ್ನ ನೋಡಿ ಅವ್ರನ್ನ ಮಾತಾಡ್ಸೋದು ಹಾಗೆಲ್ಲ ಜಸ್ಟ್ 19-20 years ಯಂಗ್ ನಾವೆಲ್ಲ ಬಂದು ನೋಡ್ಲಿಕ್ಕೆ, ಅವ್ರನ್ನ ಮಾತಾಡ್ಲಿಕ್ಕೆ ಬಹಳ ಅವರಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇತ್ತು. ಏನಂದ್ರೆ ಅಪ್ರಿಶಿಯೇಟಿಂಗ್. ಅದು ಬಹಳ ಕಷ್ಟ ಜನಗಳಿಗೆ. ಮತ್ತೊಬ್ರು ಒಳ್ಳೆ ಕೆಲಸ ಮಾಡ್ತಿದ್ರೆ ಅಪ್ರಿಶಿಯೇಟ್ ಮಾಡೋದಿದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ನನಗೆ ಹೇಳೋರವ್ರು, ನಿನ್ ಬಗ್ಗೆ ನಾನು ಕೇಳಿದ್ದೇನೋ, ನಾನು ಯಾವ ಮಹಾ ದೊಡ್ಡ ಮನುಷ್ಯ ಅಂತ ನನ್ನ ಬಗ್ಗೆ ಕೇಳಿದ್ದಕ್ಕೂ ಬಹಳ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದೇನೆ ದೇವ್ರಿಗೆ. ಒಂದ್ಸಲಿ ಬೆಂಗಳೂರಲ್ಲಿ ಬಂದು ಮಾಡು ಹೋಗ್ದಳು. ನಾವು ಮೈಸೂರಿಂದ ಬಂದಾಗ ಬೆಂಗಳೂರು ರಾಮಕೃಷ್ಣ ಮಠ ಅಂದ್ರೆ ಅದ್ಭುತವಾದ ವಿಚಾರ. ಇವತ್ತು ಒಂದು ಘಟನೆ ಆಯ್ತು. ಬಹುಶಃ ಇದು ಯೋಗ ಅನ್ಸುತ್ತೆ. ಆ ಘಟನೆಗೂ ನಾನು ಮಾತಾಡಬೇಕು. ಬೆಳಗ್ಗೆ ಬೆಂಗಳೂರು ರಾಮಕೃಷ್ಣ ಆಶ್ರಮದಿಂದ ಹಿರಿಯ ಭಕ್ತರು, ಅವರ ಅಂದ್ರೆ ಗಂಡಸರಿಗೆ 81 ವರ್ಷ ಆಗಿದೆ, ನಡ್ಕೊಂಡು ಬರ್ತಾರೆ, ಚೆನ್ನಾಗಿದ್ದಾರೆ. ಅವರ ಪೂರ್ವಿಕರೆಲ್ಲ ಮಿಡಿಗೇಶಿಯವರು, ಅವರು ಮಿಡಿಗೇಶಿಯವರೇ. ಅವರ ಹತ್ರದಲ್ಲಿ ಮದುವೆ ಆದವರು ಹಿಂದೂಪುರದವರು, ವೈಶ್ಯರ ಒಂದು ಮನೆತನದಿಂದ ಬಂದಿರೋರು. ಆಕೆನೂ ಬಂದಿದ್ದಾಳೆ, ಇಲ್ಲಿ ಆಶ್ರಮಕ್ಕೆ ಬಂದಿದ್ದಾರೆ. ಆಶ್ರಮದಲ್ಲಿ ನಮಸ್ಕಾರ ಮಾಡಿದ್ದಾರೆ. ಸುಮ್ಮನೆ ಅಳ್ತಿದ್ದಾರೆ, ಬಡೋ ಅಂತ ಅಳದೆ. ಆಕೆನೂ ಅಳ್ತಿದ್ದಾರೆ, ಆತನೂ ಅಳ್ತಿದ್ದಾರೆ. ಅವ್ರ ಮಗಳು ಸಂತೈಸ್ತಿದ್ದಾಳೆ, ಬೇಡ ಬೇಡ ಯಾಕೆ ಹೇಳ್ತಿದ್, ದುಃಖ ತಡ್ಕೊಳಕ್ ಆಗ್ತಿಲ್ಲ. ನಾನು ಯಾಕೆ ಹೀಗೆ ಅಂತ ನಾನು ಆಮೇಲೆ ನನ್ನನ್ನು ನೋಡಕ್ ಬಂದು, ನಾನು ನೋಡೋಕೆ ನೋಡುವಾಗ್ಲೇ ಅಳಕ್ ಶುರು ಮಾಡ್ಬಿಟ್ಟು, ಅಯ್ಯೋ ನಿಮ್ಮನ್ನ ಈ ಕೋವಿಡ್ ಟೈಮಲ್ಲಿ ನೋಡಕ್ ಆಗ್ತಿಲ್ಲ ಸ್ವಾಮೀಜಿ, ತಿಂಗಳ ಬರ್ತಿದ್ರಿ, 2 ಕಡೆ ನಿಮ್ಮನ್ನ ನೋಡಿ ಮಾತಾಡ್ಸಿದ್ದೆ. ಒಂದು ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ, ಇನ್ನೊಂದು ಆನಂದ ಸತ್ಸಂಗ ಕೇಂದ್ರದಲ್ಲಿ. ಅದನ್ನು ನೋಡಕ್ ಆಗ್ತಿಲ್ವಲ್ಲ ಸ್ವಾಮೀಜಿ, ನಿಮ್ಮಂತವ್ರು ನೋಡಕ್ ಆಗ್ತಿಲ್ಲ ಅಂತ ನಾನು ಅಳೋದೇನಿದೆ, ಆಶ್ರಮಕ್ಕೆ ಹೋಗಿ ಎಂದೆ.
ಹಂಗ ಹೇಳಿದ ತಕ್ಷಣ ಇನ್ನೂ ಜ್ವರ ಕಾಣಕ್ ಶುರು ಮಾಡ್ಬಿಟ್ರು. ನಾನು ಏನು ತಪ್ಪಾಗ್ಬಿಟ್ನ ಅಂತ ಅನ್ಸ್ಬಿಡ್ತು ನನಗೆ. ನೋಡಿದ್ರೆ ಅವ್ರ ಕತೆ ಏನಾಗಿದೆ ಅಂದ್ರೆ, ಸಂಸಾರದಲ್ಲಿ ಇರುವಂತಹ ಕೆಲಸ ಕಾರ್ಯದಲ್ಲಿ 81 ವರ್ಷ ಆಗಿದೆ, ಅವ್ರು ನೋಡ್ಕೊಳಕ್ಕೆಲ್ಲ ಕಷ್ಟ ಅಂತ ಹೇಳಿ ಅವರ ಮಗಳು ಅವ್ರನ್ನ ಮೈಸೂರು ಕರ್ಕೊಂಡು ಹೋಗ್ತಾರೆ. 1 ವರ್ಷ ಆಗಿದೆ ಮೈಸೂರಿಗೆ ಕರ್ಕೊಂಡೋಗಿ. ಅವರು ಏನ್ ಹೇಳಿದ್ರು ಗೊತ್ತಾ ಆತ್ಮೀಯರೇ, ಈ ಒಂದು ಉಪನ್ಯಾಸ ಕೇಳ್ತಿರೋರು ನಿಮ್ಗೆಲ್ಲ ಮೈ ರೋಮಾಂಚನವಾಗುತ್ತೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಸ್ವಾಮೀಜಿ ನನ್ ಜೀವನದಲ್ಲಿ ಒಂದೇ ಆಸೆ, ಏನು, ಬೆಂಗಳೂರು ಆಶ್ರಮಕ್ಕೆ ಹೋಗ್ಬೇಕು. ನಾನು ಆಶ್ರಮ ದಿವಸಾ ಹೋಗ್ತಾ ಇದ್ದೆ ಸ್ವಾಮೀಜಿ, ಬೆಳಗ್ಗೆ ಸಾಯಂಕಾಲ ಹೋಗ್ತಾ ಇದ್ದೆ. ಅದೊಂದು ನನ್ಗೆ ಆಶೀರ್ವಾದ ಮಾಡಿ. ನಾವು ಏನೇನೋ ಆಶೀರ್ವಾದ ಕೇಳ್ತಾರೆ ಅನ್ಕೊಂಡ್ರೆ ಆಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳಿ ಅಂತ ಹೇಳ್ತಾರಲ್ಲ ಇವ್ರು. ಎಷ್ಟು ಅಂದ್ರೆ ಆಸ್ಪತ್ರೆಯಲ್ಲಿ ಬಂದಿದ್ರು, ಅಲ್ಲಿ ತುಂಬಾ ಜನ ಕೆಲಸ ಎಲ್ಲ ಮಾಡಿ ಎಲ್ಲರೂ ಓಡ್ ಬಂದ್ಬಿಟ್ರು. ಯಾಕೆ ಇವ್ರಿಬ್ರು ಇಷ್ಟು ಜೋರ ಕಳ್ತಿದ್ದಾರೆ ಸ್ವಾಮೀಜಿ ಹತ್ರ ಅಂತ. ಯಾಕೆ ಅಷ್ಟು ಆಸೆ ಪಡ್ತಾರೆ ಅಂದ್ರೆ, ಕಲ್ಲು ಸಕ್ಕರೆಯ ಸವಿ ಬಲ್ಲವರೇ ಬಲ್ಲರು. ಕಲ್ಲು ಸಕ್ಕರೆಯ ಸವಿ ಬಲ್ಲವರೇ ಬಲ್ಲರು. ನಾನು ಹೇಳಿದೆ, ಅಲ್ಲ ಹೋಗ್ಲಿ ಬಿಡಿ, ಮೈಸೂರಲ್ಲಿ ಆಶ್ರಮ ಇದೆ. ತುಂಬಾ ದೂರ ಸ್ವಾಮೀಜಿ, ಇಲ್ಲಿ ಎಷ್ಟು ಚೆನ್ನಾಗಿತ್ತು ಸತ ಮಾತಾಡಕ್ ಶುರು. ಕೊನೆಗೆ ಅವ್ರಿಗೆ ನಾನು ಏನ್ ಧೈರ್ಯ ಹೇಳಿದ್ರೆ, ಅವ್ರ ಮೊಮ್ಮಗಳಿಗೆ ಬೆಂಗಳೂರು ಟ್ರಾನ್ಸ್ಫರ್ ಆಗ್ಲಿ ಅಂತ ಪ್ರಾರ್ಥಿಸ್ಕೊಂಡು, ಅವ್ರು ಟ್ರಾನ್ಸ್ಫರ್ ಆದ ತಕ್ಷಣ ಬೆಂಗಳೂರು ಬಸವನಗುಡಿ ಹತ್ರನೇ ಒಂದ್ ಮನೆ ಮಾಡಿಸಿ ಅವ್ರನ್ನ ಕರ್ಸ್ತೀವಿ ನಾನು ಧೈರ್ಯ ಹೇಳು. ಆದ್ಮೇಲೆ ಇದು ಒಂದು ಝಲಕ್ ನಿಮಗ್ ಕೊಡ್ತಾ ಇದ್ದೀನಿ. ಯಾರು ಸತ್ಸಂಗದಲ್ಲಿ ಆ ಸತ್ಸಂಗದ ಸವಿಯನ್ನ ಅನುಭವಿಸ್ತಾರೋ ಅವ್ರಿಗೆ ಗೊತ್ತು ಸತ್ಸಂಗದ ಬೆಲೆ. ಅವ್ರಿಗೆಲ್ಲ ಕೊಟ್ಟಿದ್ದಾನೆ ದೇವರು, ಬಹಳ ಐಶ್ವರ್ಯವಂತರು, ಎಲ್ಲವೂ ಇದೆ ಅವ್ರಿಗೆ. ಮಕ್ಕಳು ಬಹಳ ಚೆನ್ನಾಗಿ ಒಳ್ಳೊಳ್ಳೆ ಕಡೆ ಕೆಲಸ. ಮೊಮ್ಮಗಳು US ಅಲ್ಲಿ ನಾವೇ ಅರೇಂಜ್ ಮಾಡಿದ್ದು, ರಾಮಕೃಷ್ಣ ಆಶ್ರಮದಿಂದ USA ಹೋಗ್ಬೇಕಾಗಿತ್ತು, ಅವಳಿಗೆ ಕಷ್ಟವಾಗಿತ್ತು, ಅದಕ್ಕೆ ನಾವು ಅರೇಂಜ್ ಮಾಡಿದ್ದು. ಅಂತಹ ಸೂರ್ಯನ ಕೆಳಗಡೆ ಎಲ್ಲವೂ ದೊರಕಿದೆ ಅವ್ರಿಗೆ. ಆದ್ರೆ ಅವರು ರಾಮಕೃಷ್ಣ ಆಶ್ರಮಕ್ಕೆ ಹೋಗಕ್ ಆಗ್ತಿಲ್ಲ ಅನ್ನೋದೇ ಒಂದು ಹೊರಗಾಗ್ಬಿಟ್ಟಿದೆಯಲ್ಲ ಅವ್ರು. ಅದು ಯಾವಾಗ 1 ವರ್ಷದಿಂದ ಹೋಗಕ್ ಆಗ್ತಿಲ್ಲ. ಮೈಸೂರು ಕೊಟ್ಟೋಗಿದ್ದೀನಿ ನಾನು, ವರ್ಷಾನ್ಗಟ್ಲೆ ಹೋಗಿದ್ದೀನಿ ಆಶ್ರಮಕ್ಕೆ ಅಂತ ಹೇಳ್ತಾರೆ. ಅದು ಬೆಂಗಳೂರು ಆಶ್ರಮಕ್ಕೆ. ಬೆಂಗಳೂರು ರಾಮಕೃಷ್ಣ ಆಶ್ರಮ ಬಹಳ ಅದ್ಭುತವಾದ ರಾಮಕೃಷ್ಣ ಆಶ್ರಮ. ನಿಮ್ಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು 1892ನೇ ಇಸ್ವಿನಲ್ಲಿ ಕರ್ನಾಟಕಕ್ಕೆ ಬರ್ತಾರೆ. ಬೆಳಗಾಮಿಂದ ಕರ್ನಾಟಕಕ್ಕೆ ಬಂದು ಬೆಳಗಾಮಲ್ಲಿ ಬಂದು ಅಲ್ಲಿ ಹರಿಪದ ಮಿತ್ರ ಅವ್ರ ಮನೇಲಿದ್ದು, ತದನಂತರ ಈಗ ಅದೇ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ನಿಮ್ಗೆಲ್ಲ ಗೊತ್ತು. ಆ ಬೆಳಗಾಮಿಂದ ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದಾಗ ಆಗಿನ ದಿವಾನರು ಸ್ವಾಮೀಜಿಯವರನ್ನ ಭೇಟಿ ಮಾಡ್ತಾರೆ. ಈ ಯುವ ಸನ್ಯಾಸಿ ಇವನು ನಮ್ ಮಹಾರಾಜ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಚಾಮರಾಜೇಂದ್ರ ಒಡೆಯರ್ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಮಾತಾಡಿದಾಗ ಒಡೆಯರ್ ಅವ್ರಿಗೆ ಅಷ್ಟು ಸಂತೋಷವಾಗುತ್ತದೆ. ಏನಪ್ಪ ವೀರ ಸನ್ಯಾಸಿ, ವಿಶ್ವ ವಿಜೇತ, ವಿಶ್ವ ಮಾನವ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿ ಆಕರ್ಷಿತರಾಗ್ಬಿಡ್ತಾರಂತೆ. ಆಮೇಲೆ ಸ್ವಾಮೀಜಿಗೆ ಏನ್ ಬೇಕು ಅಂತ ಕೇಳಿದಾಗ, ಸ್ವಾಮೀಜಿ ಏನು ನನ್ಗೆ ಏನೇನೂ ಬೇಡ ಅಂತ ಹೇಳಿ ಶೇಷಾದ್ರಿ ಅಯ್ಯರ್ ಇರೋ ಆ ಮನೆಯಲ್ಲಿ ಸ್ವಲ್ಪ ದಿವಸ ಇರ್ತಾರೆ. ಆಮೇಲೆ ಆ ಮನೆ ಹತ್ರ ಈಗ ರಾಮಕೃಷ್ಣ ಮಠದ ಒಂದು ಬ್ರಾಂಚ್ ಆಗಿದೆ. ಆ ಸ್ವಾಮೀಜಿಯವರು ಇಳ್ಕೊಂಡಿದ್ದ ಒಂದು ಸ್ಥಳ ಇದೆ. NTRS ಅಂತ ಒಂದು ಸ್ಕೂಲ್ ಇತ್ತು, ಆ ಸ್ಕೂಲ್ ಪಕ್ಕ ಆ ಸ್ಕೂಲ್ ಪಕ್ಕ ಇತ್ತು. ಆ ಸ್ಕೂಲ್ ನಲ್ಲಿ ಇದ್ರು. ಅದನ್ನ ಈಗ ರಾಮಕೃಷ್ಣ ಆಶ್ರಮದವ್ರು ತಗೊಂಡಿದ್ದಾರೆ ಅಲ್ಲಿ. ಇಂತಹ ಸನ್ಯಾಸಿ ಮಡ್ರಾಸ್ ನಗರದಲ್ಲಿ, ದಕ್ಷಿಣದಲ್ಲಿ ಮಡ್ರಾಸ್ ನಗರದಲ್ಲಿ ಮೊಟ್ಟ ಮೊದಲಿಗೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ರಾಮಕೃಷ್ಣ ಆಶ್ರಮ ಓಪನ್ ಆಗಿದ್ದು ಮಡ್ರಾಸ್ ಅಲ್ಲಿ. ಸ್ವಾಮಿ ರಾಮಕೃಷ್ಣಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಪ್ರತ್ಯಕ್ಷ ಶಿಷ್ಯರು. ತದನಂತರ ದಕ್ಷಿಣ ಭಾರತದಲ್ಲಿ 2ನೇ ಆಶ್ರಮ ಆರಂಭವಾಗಿದೆ ಯಾವ್ದಾದ್ರು ಬೆಂಗಳೂರು. ಆ ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ವಿಶೇಷತೆ ಏನಂದ್ರೆ, ಸ್ವಾಮಿ ಬ್ರಹ್ಮಾನಂದರು ಶ್ರೀರಾಮಕೃಷ್ಣ ಪ್ರತ್ಯಕ್ಷ ಶಿಷ್ಯರು, ಸ್ವಾಮಿ ಶಿವಾನಂದರು ಶ್ರೀರಾಮಕೃಷ್ಣ ಪ್ರತ್ಯಕ್ಷ ಶಿಷ್ಯರು, ಸ್ವಾಮಿ ವಿಜ್ಞಾನಾನಂದರು ಸ್ವಾಮಿ ಶ್ರೀರಾಮಕೃಷ್ಣ ಪ್ರತ್ಯಕ್ಷ ಶಿಷ್ಯರು, ಸ್ವಾಮಿ ರಾಮಕೃಷ್ಣಾನಂದರು, ಸ್ವಾಮಿ ಅಭೇದಾನಂದರು. ಎಲ್ಲದಕ್ಕಿಂತ ಮಿಗಿಲಾಗಿ ಮಹಾಮಾತೆ ಶ್ರೀ ಶಾರದಾ ದೇವಿಯವರು 1911ನೇ ಇಸ್ವಿನಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ, ಬೆಂಗಳೂರು ರಾಮಕೃಷ್ಣ ಆಶ್ರಮದಲ್ಲಿ ಭೇಟಿ ಕೊಡ್ಲಿಲ್ಲ, ಆಶ್ರಮದಲ್ಲಿ ಉಳ್ಕೊಂಡಿದ್ರು. ಅದಕ್ಕೆ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಬಿಟ್ಟೋದೆ ಅಂತ ಅವ್ರು ಅಳ್ತಾ ಇದ್ದಾರೆ. ನಿಮ್ಗೇನಾದ್ರೂ ಆ ನೋವಿದ್ರೆ ಸಾಂತ್ವನ ಮಾಡ್ಕೊಳ್ಳಿ. ನಿಮ್ಗೆ ಹೋಗ್ಲಿಕ್ಕೆ ಆಗಂಗಿದ್ರೆ ಸಂತೋಷ ಪಡ್ಕೊಳ್ಳಿ. ಎಂತಹ ಅವಕಾಶ ಅದು. ಶಾರದಾ ದೇವಿಯವರೇ ಅಲ್ಲಿ ಕೂತು ಆ ರೂಮ್ ಅಲ್ಲಿ, ಈಗ ಇದೆ ಅಲ್ಲ ಮದರ್ಸ್ ರೂಮ್ ಅಂತ ಪಕ್ಕ ಇದೆ, ನೀವು ಹೋಗಿ ನಮಸ್ಕಾರ ಮಾಡ್ತೀರ ಎಡಭಾಗದಲ್ಲಿ ಒಂದು, ಆ ರೂಮ್ ನಲ್ಲಿ ಇದ್ದಿದ್ದು ಶಾರದಾ ದೇವಿ. ಅಂತಹ ಬೆಂಗಳೂರು ರಾಮಕೃಷ್ಣ ಆಶ್ರಮ. ಆಮೇಲೆ ಜೊತೆಗೆ ಆತ್ಮಾನಂದಜಿ ಅಂದ್ರೆ ಸ್ವಾಮಿ ಬ್ರಹ್ಮಾನಂದರು ಆತ್ಮಾನಂದಜಿನ ಕರ್ಕೊಂಡು, ಅಂದ್ರೆ ವಿವೇಕಾನಂದರ ಪ್ರತ್ಯಕ್ಷ ಶಿಷ್ಯರು, ಬೋಧಾನಂದರು, ವಿಮಲಾನಂದರು,
ಹೀಗೆ ಅಧಿರಥ ಸ್ವಾಮಿಗಳೆಲ್ಲ ಅಲ್ಲಿ ಬಂದಿತ್ತು. ಅದಕ್ಕೆ ಬೆಂಗಳೂರು ಆಶ್ರಮ. ಅದಕ್ಕೆ ಒಬ್ರು ಬರೀತಾರೆ, ಸ್ವಾಮಿ ಪ್ರಭಾನಂದರು ಒಂದು ಪುಸ್ತಕದ ಇಂಟ್ರೊಡಕ್ಷನ್ ರಿಮಾರ್ಕ್ ಮಾಡ್ತಾರೆ. ಇಂಟ್ರೊಡಕ್ಷರಿ ರಿಮಾರ್ಕ್ ಅಲ್ಲಿ ಹೇಳ್ತಾರೆ, ಫಸ್ಟ್ ಬೀಯಿಂಗ್ ಮಡ್ರಾಸ್, second is Bangalore. A special feature of the Ramakrishna Math Bangalore is that it was sanctified by the visit and stay of Holy Mother Sri Sharda Devi at the Math. A unique feature, as she did not stay in any other existing Math. Several monastic direct disciples of Sri Ramakrishna also have sanctified this Math by their stay. 1906 ನೀವು ಬೆಂಗಳೂರು ಆಶ್ರಮಕ್ಕೆ ಹೋಗ್ತಾ ಆ ಪಕ್ಕದಲ್ಲಿ ಒಂದು ಕಲ್ಲಿದೆ, ಅದು ನೋಡಿ ಕಾಣುತ್ತೆ. 1906 ಸ್ವಾಮಿ ಅಭೇದಾನಂದರು ಫೌಂಡೇಶನ್ ಸ್ಟೋನ್ ಹಾಕಿ. ಇಂತಹ ರಾಮಕೃಷ್ಣ ಮಠಕ್ಕೆ ಸ್ವಾಮಿ ಚಿದಾನಂದಜಿ ಮಹಾರಾಜರು ಅಧ್ಯಕ್ಷರಾಗ್ತಾರೆ. ಅಲ್ಲಿ ಯಾರ್ಯಾರಿದ್ರು? ಸ್ವಾಮಿ ನಿರ್ಮಲಾನಂದರು, ತುಳಸಿ ಮಹಾರಾಜ್ ಅಂತ ವಚನ ವೇದದಲ್ಲಿ ಬರುತ್ತೆ ಅವರ ಹೆಸರು, ಶ್ರೀರಾಮಕೃಷ್ಣ ಪ್ರತ್ಯಕ್ಷ ಶಿಷ್ಯರು ಅವರು. ತದನಂತರ ಘಟಾನ್ಘಟಿಗಳು ಸ್ವಾಮಿ ರಂಗನಾಥಾನಂದಜಿ, ಸ್ವಾಮಿ ಸಿದ್ದೇಶ್ವರಾನಂದಜಿ, ಸ್ವಾಮಿ ಶ್ರೀವಾಸಾನಂದಜಿ. ಏನು ಆ ಬೆಂಗಳೂರು ಮಠದ ಪರಂಪರೆ ಹೇಳುವಾಗ ಮೈ ರೋಮಾಂಚನವಾಗತ್ತೆ. ಪ್ರತಿಯೊಬ್ರು ಸನ್ಯಾಸ ಜೀವನದಲ್ಲಿ ಅಂತಹ ಮೇರು ಶಿಖರವನ್ನ ಏರದಂತವ್ರು. ತದನಂತರ ಸ್ವಾಮಿ ತ್ಯಾಗೀಶಾನಂದಜಿ. ತ್ಯಾಗೀಶಾನಂದಜಿ ನೋಡಿದವ್ರಿಗೆ ಮುಕ್ತಿ ಅಂತ ನಾನು ಯಾವಾಗ್ಲೂ ತಮಾಷೆಗೆ ಹೇಳ್ತೀನಿ. ಅಪ್ಪ ತ್ಯಾಗೀಶಾನಂದಜಿ ಮಹಾರಾಜರು ನೋಡಿದ್ದೀರಾ? ಹಾಗಾದ್ರೆ ನಿಮ್ಗೆ ಜೀವನ ಮುಕ್ತರಾಗ್ಬಿಟ್ರಿ ನೀವು ಅಂತ. ನಾರದ ಭಕ್ತಿ ಸೂತ್ರ, ಉಪನಿಷತ್ಗಳು ಇದೆಲ್ಲ ಬರೆದಂತಹ ಮಹಾನ್ ಸಾಧುಗಳು. ಅರ್ಥ ಮಾಡ್ಕೋಬೇಕು, ಜೀವನದಲ್ಲಿ ಬರೀ ದುಡ್ಡಲ್ಲ, ಬರೀ ಜೀವನದಲ್ಲಿ ಹೀಗೆ ಬದುಕೋದು, ಊಟ ಮಾಡೋದು, ಮತ್ತೆ ವ್ಯಾಪಾರ, ಮತ್ತೆ ಇದು, ಮತ್ತೆ ಅದು ಕೆಲಸ, ಮತ್ತೆ ಅದು, ಮತ್ತೆ ಮ್ಯಾನೇಜರ್ ಕೆಲಸ, ಮತ್ತೆ ಅದಲ್ಲ. ಜೀವನದಲ್ಲಿ ಬೇರೆ ಇದೆ, ಅದನ್ನ ತಿಳ್ಕೊಳಕ್ ಆಗ್ತಿಲ್ಲ ನಮಗೆ. ಕೆಲವರು ಮಾತ್ರ ತಿಳ್ಕೊಳಕ್ ಸಾಧ್ಯ. ಅಂಥದ್ರಲ್ಲಿ ಸ್ವಾಮಿ ತ್ಯಾಗೀಶಾನಂದರು, ಸ್ವಾಮಿ ಹರ್ಷಾನಂದಜಿಯವರು ತ್ಯಾಗೀಶಾನಜಿಯವರ ಜೊತೆ ಇದ್ರು. ಹರ್ಷಾಂದ್ರು ಆಗತಾನೆ ಸೇರ್ಕೊಂಡಿದ್ರು. ತ್ಯಾಗೀಶಾನಜಿ ಹತ್ರ ಬಹಳ ದೊಡ್ಡ ದೊಡ್ಡ ಒಂದು ಪರಂಪರೆ ಇತ್ತು. ನಮ್ಮ ನರಸಿಂಹಯ್ಯ, ನಮ್ಮ ನ್ಯಾಷನಲ್ ಕಾಲೇಜ್ ನರಸಿಂಹಯ್ಯನವರು, ಗೌರಿಬಿದನೂರ್ ಹತ್ರ ಇದೆಲ್ಲ, ಆ ಊರಿಂದ ಬಂದಿದ್ದವರು. ಹಾಗೇನೆ ಡಿ ವಿ ಗುಂಡಪ್ಪನವರು, ಹಾಗೇನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಎಲ್ಲ ಅತಿರಥರು ಸ್ವಾಮಿ ತ್ಯಾಗೀಶಾನಜಿಯವರು. ತ್ಯಾಗೀಶಾನಂದ್ರು ಹೆಸರು ಏನ್ ಹೇಳಿ? ತ್ಯಾಗೀಶಾನಂದ್ರು. ಹೆಸರು ತ್ಯಾಗೀಶಾನಂದ್ರು ಅಂತ. ಅವರು ಆಶ್ರಮದಲ್ಲಿ ಅಕ್ಕಿ ಇರ್ತಿರ್ಲಿಲ್ಲ, ಅಕ್ಕಿ ಬೇಳೆ ಏನ್ ಇರ್ತಿರ್ಲಿಲ್ಲ, ಆಶ್ರಮನೇ ಏನ್ ಇರ್ತಿರ್ಲಿಲ್ಲ. ಅದನ್ನ ತರ್ಬೇಕಾದ್ರೆ ಆ ಇಂಥದ್ದು ಜಯಂತಿ ಸಮಯದಲ್ಲೆಲ್ಲ ಹೋಗಿ ಕಲೆಕ್ಷನ್ಗೆ ಆ ಮನೆ ಮುಂದೆ ಹೋಗಿ ನಿಂತ್ಕೋತಿದ್ರಂತೆ. ಒಂದು ಮಗುಟ ಹಿಂಗ್ ಸುತ್ಕೊಂಡಿರುತ್ತೆ ಅಷ್ಟೇ. ಹೀಗೆ ತೆರವಾಂಕೂರ್ ಮಹಾರಾಜನ ಆ ಸಂಸ್ಥಾನದಲ್ಲಿ ಸೇರಿದವ್ರು ತ್ಯಾಗೀಶಾನಂದ್ರು ಹೀಗೆ ನಿಂತ್ಕೋತಿದ್ರಂತೆ. ಅದ್ ಮರ್ದ ನೋಡ್ಬಿಟ್ಟು ಒಂದ್ ಪಾವು ಅಕ್ಕಿನೋ, ಒಂದೆರಡು ಉಂಡೆ ಬೆಲ್ಲದ ಅದ್ ಆಗಿನ ಕಾಲ ಕೊಡೋರು. ನನ್ಗೆ ಹೇಳ್ತಾ ಇದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನನ್ಗೆ ಹೇಳಿದ್ರು. ನಾನು ಆಗ ಹೋಗ್ತಿದ್ದು ಬ್ರಹ್ಮಚಾರಿಗಳೇ, ಆಗಿತ್ತು ತ್ಯಾಗೀಶಾನಜಿ ಸ್ವಾಮಿ ಅಂದ್ಗಳು. ಅಂತಹ ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ರಂಗನಾಥನ್ಜಿಯವರು ಆದ್ಮೇಲೆ ತ್ಯಾಗೀಶಾನಜಿ, ರಂಗನಾಥನ್ಜಿ, ಇಂತ ಸಿದ್ದೇಶ್ವರಜಿ, ಈ ಪರಂಪರೆಯಲ್ಲಿ ಮತ್ತೊಬ್ಬ ಮಹಾನ್ ಸನ್ಯಾಸಿ ಬಂದಿದ್ದ. ಅವರೇ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜರು. ಇಲ್ಲಿ ನಾವು ಅವರ ಭಾವಚಿತ್ರ ಹಾಕಿದೀವಿ. ಎಲ್ರು ಕೇಳ್ತಾರೆ, ಇಲ್ಲಿ ಯಾಕೆ ಹಾಕಿದ್ರಿ ಯತೀಶ್ವರಾನಂದರದ್ದು ಚಿತ್ರ? ಅಂದ್ರೆ ನಮ್ಮ ಪೂರ್ವಾಶ್ರಮನ ಬದಲಾಯಿಸಿದ್ದವರೇ ಅವರು. ನಮ್ಮ ಪೂರ್ವಾಶ್ರಮದಲ್ಲಿ ಇನ್ನಿಬ್ರು ಸನ್ಯಾಸ, ಇನ್ನು 3 ಜನ ಸನ್ಯಾಸ ತಗೊಂಡಿದಾರಲ್ಲ, ಅವ್ರನ್ನೆಲ್ಲ ಜೀವನವನ್ನ ಪರಿವರ್ತಿಸಿದವರು. ಯಾರಿಗೂ ಗೊತ್ತಿಲ್ಲ ಇವೆಲ್ಲ ವಿಚಾರಗಳು. ಆಶ್ರಮ ಸ್ವಾಮೀಜಿ ಯಾರು ಅಂತ, ಏನು ಸನ್ಯಾಸ ಅಂದ್ರೆ, ಆಶ್ರಮ ಅಂದ್ರೆ ಏನು. ಆ ಯತೀಶ್ವರಾನಂದಜಿಯವರ ಹತ್ರ ಸ್ವಾಮಿ ಚಿದಾನಂದಜಿಯವರು 1956ನೇ ಇಸ್ವಿನಲ್ಲಿ ಸೇರ್ಕೊಳ್ತಾರೆ. ಚಿದಾನಂದಜಿಯವರು ಮತ್ತು ದೇವರೂಪಾನಂದರು ಇಬ್ರು, ರಾಮ ಲಕ್ಷ್ಮಣ ಅಂತ ಇಬ್ರು, ಬಹಳ ಒಳ್ಳೆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರೋರು. ಆ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ರಿಂದ ಅವ್ರಿಗೆ ಗೊತ್ತಲ್ಲ, ಬಹಳ ಚೆನ್ನಾಗಿ ಆಗ ಬ್ರಾಹ್ಮಣ ಆ ಪರಂಪರೆಯಲ್ಲಿ ಬಂದಿದ್ದು. ಇಬ್ರು ಒಂದೇ ತರ ಇತ್ತು, ಅವಳಿ ಜವಳಿ. ಹೋಗ್ಬಿಟ್ಟು ಲಕ್ಷ್ಮಣ್ ಮಹಾರಾಜ್ ಕರ್ಕೊಂಬಂದ್ರೆ ಅವ್ನು ರಾಮ್ ಮಹಾರಾಜನ್ ಕರ್ಕೊ ಬರ್ತಿದ್ರು. ಹೋಗೋ ರಾಮ್ ಮಹಾರಾಜನ್ ಕರ್ಕೊಂಬಂದ್ರೆ ಇವಳೋಗಿ ಲಕ್ಷ್ಮಣ್ ಇಬ್ರು ಒಂದೇ ತರ ಇದ್ರು. ಅವ್ರ ಕಾಲೇಜಲ್ಲಿ ಇಬ್ರಿಗೂ ಗುರ್ತಿಡಿಯಕ್ಕೆ ಕಿವಿಗೆ ಆಗೆಲ್ಲ ಹಾಕೋತಿದ್ರಲ್ಲ, ಒಬ್ರಿಗೆ ನೀಲಿ ಒಬ್ರಿಗೆ ಬಿಳಿ ಹಾಕಿದ್ರ. ಸತ್ಯ ಅದ, ನೀಲಿ ಇರೋರು ಹೇಳ್ಕಮ್ಮ ಅಂತ ಹೇಳ್ಬೋದು. ಅಂತಹ ಇಬ್ರು ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ಅಂತ ಬರುತ್ತೆ ತೈತೃಪನಿಷತ್ತಲ್ಲಿ. ಹಾಗಿದ್ರಂತೆ ಇವರಿಬ್ರು ಯತೀಶ್ವರಾನಂದಜಿ ಹತ್ರ ಬಂದು ಇಬ್ರು ಸೇರ್ಕೊಂಡಾಗ
ನಾನು ಹೇಳ್ತೀನಿ, ಯತೀಶ್ವರಾನಂದಜಿ ಮಹಾರಾಜ್ ಅವರ ಮೆಡಿಟೇಷನ್ ಇನ್ ಸ್ಪಿರಿಚುವಲ್ ಲೈಫ್ ಅಂತ ಒಂದು ಪುಸ್ತಕ ಇದೆ. ಎಂತಹ ಅದ್ಭುತವಾದ ದಿವ್ಯವಾದ ಪುಸ್ತಕ. ರಾಮಕೃಷ್ಣ ಮಠದ ಮಿಷನ್ನಿನ ಉಪಾಧ್ಯಕ್ಷರಾಗಿದ್ರು. ಅನೇಕರಿಗೆ ಅವರು ಮಂತ್ರ ದೀಕ್ಷೆ ಕೊಡ್ತಾ ಇದ್ರು. ಆ ಮಂತ್ರ ದೀಕ್ಷೆಯನ್ನು ಪಡೆದಂತಹವರಲ್ಲಿ ನಮ್ಮ ಪೂರ್ವಾಶ್ರಮದ ಅನೇಕರು ಅವರ ಹತ್ರ ಮಂತ್ರ ದೀಕ್ಷೆ ಪಡ್ಕೊಂಡಿದ್ರು. ಅಂತಹ ಸಾಧುಗಳ ಹತ್ರ ಸ್ವಾಮಿ ಚಿದಾನಂದಜಿ ಮಹಾರಾಜ್, ಅಂದ್ರೆ ಆವಾಗ ಲಕ್ಷ್ಮಣ್ ಮಹಾರಾಜರು, ರಾಮ್ ಮಹಾರಾಜರು ಇಬ್ರು ಅವ್ರ ಜೊತೆ ಇದ್ರು. ಅವರು ಆರಂಭ ಮಾಡಿದ ಜೀವನ, ಅದ್ರ ಬಗ್ಗೆ ಏನು ಡೀಟೇಲ್ಸ್ ಬೇಡ. ನಾನು ಅವ್ರನ್ನ ಕಂಡಾಗ ಒಂದನ್ನ ಅವರಲ್ಲಿ ನೋಡ್ಕೊಂಡೆ ರೀ, ಎಂತಹ ನಿಷ್ಠೆ ರೀ. ಶ್ರೀರಾಮಕೃಷ್ಣರ ಬಗ್ಗೆ, ಜೀವನದ ಬಗ್ಗೆ, ಸನ್ಯಾಸ ಧರ್ಮದ ಬಗ್ಗೆ. ಪೂಜಾರಿ ಒಂದ್ ಸ್ವಲ್ಪ 5 ನಿಮಿಷ ಲೇಟ್ ಆಗಿ ಬಾಗಲ್ ತೆಗಿತಿದ್ದೇನೋ, ಕರೆಕ್ಟ್ 5 ಗಂಟೆಗೆ ಆ ರಾಮಕೃಷ್ಣ ಪ್ರಾರ್ಥನಾ ಮಂದಿರದ ಬಾಗ್ಲತ್ರ ವೇದ ಪಾಠದ ಪುಸ್ತಕ ಇಟ್ಕೊಂಡು ಹೀಗೆ ನಿಂತ್ಕೊಂಡಿರೋರು. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಸೆಕೆ ಇರ್ಲಿ, ಚಳಿ ಇರ್ಲಿ, ಏನಾದ್ರು ಸ್ವಾಮಿ ಚಿದಾನಂದಜಿನ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವ್ರು ಹಾಗೆ ನಿಂತ್ಕೊಳ್ಳೋರು. ಬಾಗಿಲು ತೆಗೆದ ತಕ್ಷಣ ಚಿದಾನಂದಜಿ ಮಹಾರಾಜರು ಕೂತ್ಕೊಳ್ಳೋರು. ಮಂಗಳಾರತಿ ಸುಪ್ರಭಾತ ಹೇಳೋರು ಶ್ರೀರಾಮಕೃಷ್ಣಗೆ. ಸುಪ್ರಭಾತವನ್ನು ಹೇಳಿ ಬೆಳಗ್ಗೆನೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಬರೋರು. ಬೆಳಗ್ಗಿನ ಜಾವನೆ ಎದ್ದು ಧ್ಯಾನ ಜಪಗಳನ್ನ ಮುಗಿಸಿ, ಸ್ನಾನಾದಿಗಳನ್ನ ಮುಗಿಸಿ 5 ಗಂಟೆಗೆ ನೋಡಿದ್ರೆ 5 ಗಂಟೆ ಹೇಗಿದೆ ಅಂತ, 5 ಗಂಟೆಗೆ ಕೂತ್ಕೊಂಡು ಸುಪ್ರಭಾತವನ್ನ ಮಾಡಿ ಹೇಳಿ, ಸುಪ್ರಭಾತ ಆದ ನಂತರ ವೇದ ಘೋಷ. ರಾಮಕೃಷ್ಣ ಆಶ್ರಮಗಳಿಗೆ, ಅದರಲ್ಲೂ ಸೌತ್ ದಕ್ಷಿಣ ಭಾರತದಲ್ಲಿರುವ ರಾಮಕೃಷ್ಣ ಆಶ್ರಮಗಳಿಗೆ ಒಂದು ರೀತಿಯ ಗೌರವ, ಒಂದು ರೀತಿಯ ಬೆಲೆ, ಒಂದು ರೀತಿಯ ಗತ್ತು ಕೊಟ್ಟಿದ್ದವರು ಸ್ವಾಮಿ ಚಿದಾನಂದಜಿ ಮಹಾರಾಜರು, ಸ್ವಾಮಿ ಆದಿದೇವಾನಂದಜಿ ಮಹಾರಾಜ್ ಅಂತ ಹೇಳಬಲ್ಲ. ಯಾಕೆ ಅಂದ್ರೆ ಆದಿದೇವಾನಂದಜಿ ಮಹಾರಾಜ್ ಅವರು ರಾಮಕೃಷ್ಣ ಮಠದ ಕನ್ನಡದ ಭಾಷೆಯಲ್ಲಿ ಎಲ್ಲ ವೇದಾಂತಗಳನ್ನ ತರ್ಜುಮೆ ಮಾಡ್ಬಿಟ್ರು. ಇವತ್ತಿಗೂ ಸಹ ಸ್ಟ್ಯಾಂಡರ್ಡ್ ಪುಸ್ತಕ, ನೀವು ಹೋಗಿ ವೇದಾಂತ ಬುಕ್ ಹೌಸ್ ಹೋಗಿ, ಎಲ್ಲಿ ಹೋಗಿ, ಕನ್ನಡದಲ್ಲಿ ಭಗವದ್ಗೀತೆ ಬೇಕು ರಾಮಕೃಷ್ಣಾಶ್ರಮದ್ದು, ಕನ್ನಡದಲ್ಲಿ ಉಪನಿಷತ್ ಬೇಕು ರಾಮಕೃಷ್ಣಾಶ್ರಮದ್ದು, ಕನ್ನಡದಲ್ಲಿ ಮಂತ್ರಪುಷ್ಪ ಬೇಕು ರಾಮಕೃಷ್ಣಾಶ್ರಮದ್ದು ಅಂತ ರಾಮಕೃಷ್ಣಾಶ್ರಮವನ್ನ ಆ ಮಟ್ಟಕ್ಕೆ ತಂದವರು ಇವರಿಬ್ರು ಅಂತ ನಾನು ಹೇಳಬಲ್ಲೆ. ಮತ್ತೆ ರಾಮಕೃಷ್ಣ ಪರಂಪರೆಯ ವಿಚಾರಧಾರೆಗಳನ್ನ ಆಡು ಭಾಷೆಯ ಕನ್ನಡದಲ್ಲಿ ಬರೆದು ಎಲ್ಲರಿಗೂ ಹಂಚುವಂತೆ ಮಾಡಿದಂತಹ ದಿಗ್ಗಜರಲ್ಲಿ ಸ್ವಾಮಿ ಸೋಮನಾಥಾನಂದಜಿಯವರು, ಸ್ವಾಮಿ ಪುರುಷೋತ್ತಮಾನಂದಜಿಯವರು, ಹಾಗೂ ಇತ್ತೀಚೆಗೆ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರು ಎಲ್ಲಾ ಕನ್ನಡದಲ್ಲಿ ಮಾಡಿ ರಾಮಕೃಷ್ಣ ಮಠದ ಪರಂಪರೆ ಅದು. ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಸನ್ಯಾಸವನ್ನ ತೆಗೆದುಕೊಂಡಿದ್ದು 1966ನೇ ಇಸ್ವಿನಲ್ಲಿ. 66ನೇ ಇಸ್ವಿಲಿ ಸನ್ಯಾಸವನ್ನ ತಗೊಂಡು ರಾಮಕೃಷ್ಣ ಮಠದಲ್ಲಿ ಒಂದು ಹಿಸ್ಟ್ರಿ ಅದು. 33 ವರ್ಷ ಬೆಂಗಳೂರಿನಲ್ಲೇ ಉಳ್ಕೊಂಡ್ಬಿಟ್ರು. ಅವರ ಕೆಲಸ ನಿಮಗೆ ಈಗ ವರ್ಣಿಸ್ತೀನಿ. 1980-80ರಲ್ಲಿ ಜಪಾನಂದ, ನಾನು ನೋಡು ಜಪಾನಂದ, ನೀನ್ ಮಾಡಿ ಈ ಕೆಲ್ಸನ, ನಾನ್ ಮಾಡಿದ್ದೀನಿ ಇಷ್ಟು ವರ್ಷ ಅಂತಂದ್ರು. ಏನ್ ಕೆಲ್ಸ ಅದು ಅಂದ್ರೆ ಅವೆನ್ಯೂ ರೋಡು, ತರಕಪೇಟೆ, ಬಳೆಪೇಟೆ, ಆಮೇಲೆ ಚಿಕ್ಕಪೇಟೆ, ಅಲ್ಲೆಲ್ಲ ಹೋಗಿ ಕಲೆಕ್ಷನ್, ದುಡ್ಡು ಕಲೆಕ್ಟ್ ಮಾಡೋದು. ನಾನು ಆಗ್ತಾನೆ ಸ್ವಲ್ಪ ಜೋರಿತ್ತು ಆಯ್ತು. ಇವ್ರು ಸ್ವಾಮಿಗಳು ಹೋಗಿದ್ದ ಅಂಗಡಿಗಳಿಗೆಲ್ಲ ನಾನು ಹೋಗ್ಬೇಕಾಗಿತ್ತು. ಯಾವ ಸಹನೆ ಇತ್ತು ಅವ್ರಿಗೆ. ನಾನು ಕೇಳಿದ್ದೆ, ಏನ್ ಸ್ವಾಮೀಜಿ, ಆ ದೊಡ್ಡ ಸ್ವಾಮೀಜಿ ಬರ್ತಾ ಇದ್ರು, ನಿಂತ್ಕೊಂಡೇ ಇರ್ತಿದ್ರು. ಗುರು ಮಹಾರಾಜ್ ಹೆಸರು ಹೇಳಿ ಪುಸ್ತಕ ಇಟ್ಕೊಂಡು ಹೀಗೆ ನಿಂತ್ಕೊಂಡಿರ್ತದೆ. ಆಮೇಲೆ ಅವ್ರು ಬನ್ನಿ ಸ್ವಾಮೀಜಿ ಕೂತ್ಕೊಳ್ಳಿ ಅಂತ ಹೇಳಿ 51 ರೂಪಾಯಿ, 21 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ತಂದು ಶ್ರೀರಾಮಕೃಷ್ಣ ಹತ್ರ ಇಟ್ಟು ಆವತ್ತಿನ ಆ ವಾರ್ಷಿಕೋತ್ಸವಕ್ಕೆ ಎಲ್ಲ ವ್ಯವಹಾರ ಮಾಡ್ತಿದ್ದು. ವರ್ಷಾನ್ಗಟ್ಲೆ ಮಾಡ್ಬಿಟ್ಟಿದ್ದಾರೆ. ನಾನು ಆ ಕೆಲಸ ತಗೊಂಡಾಗ ನನ್ಗೆ ಆಗ್ತಾನೆ ಇರ್ಲಿಲ್ಲ ರೀ. 21 ರೂಪಾಯಿನ 51 ರೂಪಾಯಿನ ಅಂತ ಹೇಳಿ ಚಿದಾನಂದಜಿ ಒಂದ್ ಮಾತು ಹೇಳಿದ್ರು ಸ್ವಾಮೀಜಿಗಳಿಗೆ, ಏನ್ ಇವತ್ತು ಎಷ್ಟು ಕಲೆಕ್ಷನ್? 2000 ಸ್ವಾಮೀಜಿ. ಬೆಳಗ್ಗೆ ಅಂತ ಕಾಲ್ ನೋವು, ಅಂಗಡಿಯಿಂದ ಅಂಗಡಿ ಬರೀ ಧೂಳು. ಅದು ಮೇನ್ ರೋಡ, ಎಲ್ಲ ಸಣ್ಣ ರೋಡ್ಗಳು. ಅದಕ್ಕೆ ಇವಾಗ್ಲೂ ನಾನು ಅಲ್ಲಿಗೆ ಹೋದ್ರೆ ಎಲ್ರು ಗುರ್ತಿಡ್ತಾರೆ, ಸ್ವಾಮೀಜಿ ಸ್ವಾಮಿ ಅಂತ ಕರೀತಾರೆ ಬಿಡಿ. ಆ ಕೆಲಸ ನಾನು ಹೇಳಿದೆ, ಸ್ವಾಮೀಜಿ ನನ್ಗೆ ಇದಾಗೋದಿಲ್ಲ ಅಂತ ಹೇಳಿತು ಉಂಟು. ನಾನು ಕಣ್ಣಲ್ಲಿ ನೀರು ಹಾಕೊಂಡು ಹೇಳಿದೆ, ಇದ್ ನನ್ಗೆ ಆಗಲ್ಲ ಸ್ವಾಮಿ, ಮಾಡ್ಬೇಕು ಕಣೋ, ಮಾಡ್ಬೇಕು. ಗುರು ಮಹಾರಾಜರ ಕೆಲಸ ಅಂದ್ರೆ ಇವ್ರು ಬರೀ ಎಲ್ಲವೂ ಪೂಜೆ ಮಾಡೋದಲ್ಲ, ಎಲ್ಲವೂ ಗುರು ಮಹಾರಾಜ. ಕ್ಷಣಕ್ಕೆ ಮನಸ್ಸು ಗುರು ಮಹಾರಾಜ ಹತ್ರನೇ ಇರ್ಬೇಕು ಅಂತ ಹೇಳಿಕೊಟ್ಟಂತಹ ಮಹಾತ್ಮರು ಚಿದಾನಂದಜಿ ಮಹಾರಾಜರು. ಅವರನ್ನ ನೆನೆಸ್ಕೊಳ್ಳೋ ದಿವಸ ಇಲ್ಲ. ನಾನು ಎಷ್ಟು ಸಹಾಯ ಮಾಡಿದ್ರು. ಆಮೇಲೆ ನನಗೆ
ಮಾರ್ಕೆಟ್ಗೆ ಹೋಗುವಾಗ ಅಲ್ಲಿ ಪುಸ್ತಕದಲ್ಲಿ ಬರೀಬೇಕಾಗಿತ್ತು ನಾ ಎಷ್ಟು ತಗೋಬೇಕಂತ. ನಿಮ್ಗೆ ಜ್ಞಾಪಕ ಇರಲಿ, 500 ರೂಪಾಯಿ ತಗೋಬೇಕಾಗಿತ್ತು ನಾನು. 500 ರೂಪಾಯಿ ತಗೊಂಡು ಹೋಗಿ ಮಧ್ಯಾಹ್ನ ಎಲ್ಲ ಸಾಮಾನೆಲ್ಲ ತಗೊಂಬಂದು ಲೆಕ್ಕ ಇಟ್ಟು ಉಳಿದದನ್ನ ಇಟ್ಟು ಆಮೇಲೆ ಊಟಕ್ಕೆ ಹೋಗ್ಬೇಕು. ಮಾಡ್ತೀರಾ? ಮಾಡಕ್ಕಾಗತ್ತಾ? ಕಂಪ್ಯೂಟ್ರು ಆಪು ಪಾಪು ಅನ್ಕೊಂಡಿದ್ವಿ. ಎಲ್ಲ ಬರ್ದು ಸ್ವಾಮೀಜಿಯವರು ಎಷ್ಟು ಲೆಕ್ಕ ಬರೆಯೋರು ಅಂದ್ರೆ ದೊಡ್ಡ ಪುಸ್ತಕ, ಅದ್ರಲ್ಲಿ ಬರೆಯೋರು. ಸೊಪ್ಪಿಂದ ಹಿಡಿದು, ತರಕಾರಿಯಿಂದ ಹಿಡಿದು, ಎಣ್ಣೆಯಿಂದ ಹಿಡಿದು. ನಾನು ಒಂದ್ ದಿವಸ ಕೇಳು ಸ್ವಾಮೀಜಿ ಇದು ಎಷ್ಟ್ ದಿವಸ ಸ್ವಾಮೀಜಿ ಈಗ ಬರೆಯಕ್ಕಾಗ್ತದೆ? ಏನ್ ಬೇಡ, ಹಾಗೆ ಹೇಳ್ಬೇಡ ಕಣೋ, ಗುರು ಮಹಾರಾಜ್ ದುಡ್ಡು ತರ್ತೀವಿ, ಭಕ್ತರು ಕೊಡ್ತಾರೆ ಭಕ್ತಿಯಿಂದ, ಅದ್ ವಾಪಸ್ ಗುರು ಮಹಾರಾಜ್ ಹೋಗ್ಬೇಕು ಕಣೋ, ಸರಿಯಾಗಿ ಇಡ್ಬೇಕಲ್ವಾ, ಗುರು ಮಹಾರಾಜದಲ್ವಾ ಅಂತ ಹೇಳು. ಇವತ್ತು ಪಾವಗಡದಲ್ಲಿ ಈ ಕೆಲಸಗಳೆಲ್ಲ ಆಗ್ಬೇಕಾರೆ ಅದೇ ಟ್ರೈನಿಂಗು ಯಾರು ಊಹಿಸ್ಕೊಳಕ್ಕೂ ಆಗಲ್ಲ, ಯಾವ ರೀತಿ ನಾವು ಕೆಲಸ ಮಾಡ್ತಿದ್ದೀವಿ ಅಂತ. ಆ ಒಂದು ತರಬೇತಿ, 10 ವರ್ಷದ ತರಬೇತಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದೆ. ಎಷ್ಟ್ರ ಮಟ್ಟಿಗೆ ಅವರು ಟ್ರೈನಿಂಗ್ ಕೊಟ್ಟಿದ್ರು ಅಂದ್ರೆ, ಅಲ್ಲಿ ಆ ಡ್ರೈವರ್ಗೆ ಕಾಫಿ ಕೇಳೋರು, ಸ್ವಾಮಿ ಕಾಫಿ ಕುಡ್ಕೊಂಬ, ಬರೀಬೇಕಾಗಿತ್ತು. 15 ಪೈಸಾ ಡ್ರೈವರ್, 25 ಪೈಸಾ, 30 ಪೈಸಾ. ನೀವ್ಯಾರಾದ್ರೂ ಮಾಡ್ತೀರಾ? ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅಯ್ಯೋ ಇದೇನ್ ಈ ತರ. ಅವ್ರ ಮನ್ಸಲ್ಲಿ ಏನಿತ್ತು ಗೊತ್ತಾ? ಚಿದಾನಂದಜಿ ಮಹಾರಾಜ್ ಮನ್ಸಲ್ಲಿ ಎಲ್ಲ ಯದ್ಯತ್ ಕರೋಮಿ, ಎಲ್ಲ ಕೆಲಸ ಶ್ರೀರಾಮಕೃಷ್ಣರಿಗೆ. ಬೆಳಗ್ಗೆ ಹೊತ್ತು ಅವ್ರು ಕೂತ್ಕೊಂಡು ಅಲ್ಲಿ ಪಕ್ಷಿಗಳು, ಸೂರ್ಯೋದಯ ಆಗ್ತಾ ಇದೆ, ಪಕ್ಷಿಗಳ ಇಂಚರ ಧ್ವನಿ, ಕೋಗಿಗಳ ಧ್ವನಿ, ಕೋಗಿಲೆಗಳು ಕೂಗ್ತಾ ಇವೆ, ಪಕ್ಷಿಗಳೆಲ್ಲ ಹಾರಾಡ್ತಿವೆ. ಬೆಂಗಳೂರು ರಾಮಕೃಷ್ಣ ಕೇಳ್ಬೇಕು ಅವೆಲ್ಲ ಮಾಡ್ತಿರುವಾಗ ಈ ಸನ್ಯಾಸಿ ಕೂತ್ಕೊಂಡಲ್ಲಿ ಮಹಾನಾರಾಯಣ ಉಪನಿಷತ್ತು, ರುದ್ರ, ನಾರಾಯಣ ಉಪನಿಷತ್ತು, ನಾರಾಯಣ ಸೂಕ್ತ ಹೇಳ್ತಾ ಇದ್ರೆ ಆ ಏನು ಧ್ವನಿ ಮತ್ತೆ 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 ಕಿವಿಗೆ ಬೀಳ್ತಾ ಇತ್ತು. ಅದನ್ನ ಹೇಳ್ಬಿಟ್ಟು ಮತ್ತೆ ಗುರು ಮಹಾರಾಜ್ ನಮಸ್ಕಾರ ಮಾಡಿ ಮತ್ತೆ ರೂಮಿಗೆ ಹೋಗಿ ಅವರು ಧ್ಯಾನ ಕೂತ್ಕೋತಾ ಇದ್ರು. ಇದು 1 ದಿವಸ ಅಲ್ಲ, 2 ದಿವಸ ಅಲ್ಲ, ಅವರು ಎಷ್ಟು ವರ್ಷ ಬದುಕಿದ್ರು. ನಾನು ಅವರನ್ನ ಶಿಕಾಗೋದಲ್ಲಿ ಹಳೆ ಆಶ್ರಮದಲ್ಲಿ, ಅಂದ್ರೆ ಡೌನ್ ಟೌನ್ ಅಲ್ಲಿ ಇತ್ತು ಹಳೇದು ಶಿಕಾಗೋ ಆಶ್ರಮ. ಆ ಡೌನ್ ಟೌನ್ ಅಲ್ಲಿ ಇದ್ದ ಆಶ್ರಮಕ್ಕೂ ನಾನು ಹೋಗಿದ್ದೆ, ಅಲ್ಲೂ ನೋಡಿದೆ ಸ್ವಾಮೀಜಿ ಅವ್ರನ್ನ. ಹಾಗೇ ಅದೇ ರೀತಿಯ ರೊಟೀನ್. ಅಮೆರಿಕಕ್ಕೆ ಹೋದ ತಕ್ಷಣ ರೊಟೀನ್ ಹೇಗೆ ಚೇಂಜ್ ಮಾಡ್ಕೊಳ್ಳಿಲ್ಲ ಅವರು. ಡೌನ್ ಟೌನ್ ಇಂದ ಲ್ಯಾಮೆಂಟನ್ ರೋಡ್ ಬಂದು, ಅದೊಂದು ದೊಡ್ಡ ಕಥೆ, ಅದನ್ನ ಹೇಳ್ತೇನೆ ಮುಂದಕ್ಕೆ. ಎಷ್ಟು ಆ ನಿಷ್ಠೆ ಅನ್ನಕ್ಕೆ ಇನ್ನೊಂದು ಪದ, ಸ್ವಾಮಿ ಚಿದಾನಂದಜಿ, ಸ್ವಾಮಿ ಸೋಮನಾಥ ಅನ್ಜಿ, ಸ್ವಾಮಿ ಪುರುಷೋತ್ತಮ ಅನ್ಜಿ, ಸ್ವಾಮಿ ಸುರೇಶಾನಂದಜಿ, ಇದಕ್ಕೆಲ್ಲ ನಿಷ್ಠೆ ಅನ್ನಕ್ಕೆ ಇವರೇ ಇಲ್ಲ. ನಾವು ಸುಮ್ಮನೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಕೇಳ್ತೀವಿ. ಆ ಆಶೀರ್ವಾದ ಮಾಡೋದ್ರ ಹಿಂದೆ ಎಷ್ಟು ತಪಸ್ಸಿದೆ, ಎಷ್ಟು ಸಾಧನೆ ಇದೆ, ಎಷ್ಟು ಧ್ಯಾನ ಜಪ ಮಾಡಿದ್ದಾರೆ, ನಮ್ಗದು ಅರ್ಥ ಆದಾಗ ಗೊತ್ತಾಗತ್ತೆ. ಬಹಳ ಚೆನ್ನಾಗಿ ಚಿದಾನಂದಜಿಯವರು ನಮಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ರು. ಆಮೇಲೆ ಓದೋ ಕಡೆ, ಆಮೇಲೆ ಚೆನ್ನಾಗಿ ಚಾಂಟಿಂಗ್ ಹೇಳ್ಕೊಡೋರು. ಚಾಂಟಿಂಗ್ ಅಂದ್ರೆ ವೇದ ಪಾಠ ಹೇಳ್ಕೊಡೋದು. ಯಾವಾಗ ಹೇಳ್ಕೊಡೋರು? ಬ್ರೇಕ್ಫಾಸ್ಟ್ ಎಲ್ಲ ಆಗೋಗ್ಬಿಡುತ್ತೆ. 7 ಗಂಟೆ 7:15 ಬ್ರೇಕ್ಫಾಸ್ಟ್ ಮುಗ್ದೋಗುತ್ತೆ. ಎಲ್ರು ಅವ್ರವ್ರ ಡ್ಯೂಟಿ ಹೊಟ್ಟೋಗ್ಬೇಕು 9 ಗಂಟೆಗೆ. ಬಿಟ್ವೀನ್ 7:30 and 9 ನಮ್ಗೆಲ್ಲ ಹೇಳೋರು, ಬನ್ನಿ ವೇದ ಪಾಠ ಹೇಳ್ಕೊ. ಅಯ್ಯೋ ರಾಮ, ಒಳ್ಳೆ ಇಡ್ಲಿ ಸಾಂಬಾರು ಅಥವಾ ಅದು ಇದು ತಣ್ಣ ತಿಂಡಿ ತಿನ್ಬಿಟ್ಟು, ಸ್ವಾಮೀಜಿ ವೇದ ಪಾಠ ಬಿಡಬಾರ್ದಪ್ಪ, ಬಾ ಬಾ ಅಂದ್ರು. ಆ ಮೆಟ್ಲುಗಳ ಮೇಲೆ ಕೂರಿಸ್ಬಿಟ್ಟು ಹೇಳ್ಕೊಡೋರು. ಏನ್ ಬರ್ದಿಲ್ಲ, ಓ ಮತ್ತೆ ಶುರು ಮಾಡೋರು. ನಮಗೆ ಸಾಕಪ್ಪ, ಹೆಂಗಯ್ಯ ಇದು ಏನು ಅಂತ. ಆ ಒಂದೊಂದು ರುದ್ರದ ಅಧ್ಯಾಯ ಆಗೋದು. ಹೇಳು ಹೇಳು ಹೇಳು. ಒಂದು ನಿಮಗೆ ಹೇಳ್ತೇನೆ, ತಪ್ಪು ಮಾಡಿದ್ರೆ ಅವ್ರು ಬೈತಿರ್ಲಿಲ್ಲ. ಸರಿ, ಸ್ವಲ್ಪ ಒಳ್ಳೆ ಚೆನ್ನಾಗಿ ಹೇಳ್ಬೋದಾಗಿತ್ತಲ್ಲ, ಇನ್ನು ಸರಿ ಹೇಳ್ಕೊಡ್ಲ ಅನ್ನೋದು. ಎಷ್ಟು ಸರಿ ಹೇಳ್ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲ ಶತಮೂರ್ಖರು. ನಮಗೆ ಆ ಪದಗಳು ಹೇಳ್ಕೊಡೋದು ಅಷ್ಟೇ. ಎಷ್ಟು ಸರಿ ಹೇಳ್ಕೊಡ್ತಾರೋ. ಇವತ್ತು ಈಶಾವಾಸ್ಯ ಹೇಳೋಣ, ಸ್ವಾಮೀಜಿ ಹೇಳೋಣ. ತೇನ ತ್ಯಕ್ತೇನ ಭುಂಜೀತ, ಸ್ವಾಮೀಜಿ ಇನ್ನೊಂದ್ಸರಿ ನಿಧಾನ ಹೇಳಿ ಸ್ವಾಮೀಜಿ, ಆಗೋದಿಲ್ಲ, ಆಯ್ತಪ್ಪ ಅದನ್ನು ಕಟ್ ಮಾಡ್ತಾರೆ. ತೇನ ತ್ಯಕ್ತೇನ ಭುಂಜೀತ, ಸರಿನಾ? ಹಾಗೆ ಹೇಳ್ಕೊಟ್ಟು ನಾನು ಅಮೆರಿಕದಲ್ಲಿ ಅಥವಾ ಯುರೋಪ್ನಲ್ಲಿ ವೇದಘೋಷ ಮಾಡ್ತಿರುವಾಗ, ಆ ಚರ್ಚ್ಗಳಲ್ಲಿ ಚರ್ಚ್ ಪ್ರತಿಧ್ವನಿ ಆಗ್ತಿರುವಾಗ ಸ್ವಾಮೀಜಿನೇ ನೆನೆಸ್ಕೊತಿದ್ದೆ. ಏನ್ ಹೇಳ್ಕೊಟ್ರಪ್ಪ ಅವರು. ಮಹಾನಾರಾಯಣ ರುದ್ರ ಎಲ್ಲ ಹೇಳುವಾಗ ಆ ಓಂ ಅಂದ ತಕ್ಷಣನೇ ಎಲ್ರು ಸುಮ್ಮನಾಗ್ಬಿಡು. ಅಂತಹ ಸಾಧುಗಳ ಜೊತೆ 10 ವರ್ಷ ಕಾಲ ನಾನಿದ್ನಲ್ಲ, ಅದೇ ನನ್ನ ಜನ್ಮ ಜನ್ಮಾಂತರದ ಪುಣ್ಯದ ಫಲ. ಸ್ವಾಮೀಜಿ ಅವರಿಗೆ ಯುವಕರ ಕಂಡ್ರೆ ಬಹಳ ಇಷ್ಟ. 1984 ಇಸ್ವಿನಲ್ಲಿ
ಒಂದು ಯುವಕ ಸಂಘವನ್ನ ಓಪನ್ ಮಾಡಿದ್ರು. ಆಮೇಲೆ ಬೆಂಗಳೂರು ಆಶ್ರಮದಲ್ಲಿ ಅವ್ರು ಇದ್ದಾಗ, ಅಂದ್ರೆ ನಮ್ಮ ಒಂದು ಸಂಪರ್ಕ, ನಾನು, ಪುರುಷೋತ್ತಮಾಂಜಿ ಮಹಾರಾಜ್, ಚಿದಾಂಜಿ, 3 ಮ್ಯಾನ್ ಆರ್ಮಿ ಈ ತರ, ಆಮೇಲೆ ಅಭಿರಾಮಾನಂದ್ರು, ನಾವೆಲ್ಲ ಸೇರಿದಾಗ ಸಭಾಂಗಣ ಆರಂಭವಾಯ್ತು. ಜಪಾನಂದ ಸಭಾಂಗಣ ಕಟ್ಟಕ್ಕೆ ರೆಡಿ ಆಗ್ಬೇಕು, ನೀವು ನೋಡ್ಕೋಬೇಕು. ಆಗ್ಲಿ ಸ್ವಾಮೀಜಿ. ಅದನ್ನು ಹಗಲು ರಾತ್ರಿ ಅವ್ರು ಹೇಳೋರು, ಬೇಜಾರು ಮಾಡ್ಕೋಬೇಡ, ಸಭಾಂಗಣ ಕಟ್ಟಿಸ್ತಾ ಇದೆಯಾ ಅಂತ. ಗುರು ಮಹಾರಾಜ ಕೆಲಸ ಪದೇ 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 ಅದರ. ನೀವು ದೇವ್ರ ಮನೆಗೆ ಹೋದಾಗ ಮಾತ್ರ ದೇವ್ರ ಪೂಜೆ ಮಾಡು. ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಆದ್ಮೇಲೆ ಆ ಬಾಗಿಲಿಗೂ ಹಾಕಿ ಬೀಗನೂ ಹಾಕ್ಬಿಡು. ನೀನ್ ಅವ್ರಿಗೆ, ನೀನ್ ಅಲ್ಲಿ, ನಾನಿಲ್ಲಿ. ಅವ್ರು ಅಂತಹ ಸಾಧುಗಳು ಹಂಗಲ್ಲ, ಒಳಗೆ ಹೊರಗೆ ಎಲ್ಲೂ ನೀನೆ. ಯಾಕೆ? ನೀನೇ ನನಗೆ ಸರ್ವಸ್ವ, ನೀನೇ ನನ್ನನ್ನು ನೋಡ್ಕೊಳ್ಳೋದು ಅಂತನೋ ಭಾವನೆ ಸ್ವಾಮಿ ಚಿದಾನಂದಜಿಯವರಲ್ಲಿ ನಾವೆಲ್ಲ ಬೆಳೆಸ್ಕೊಂಡು ಅಂತಹ ಜೀವನವನ್ನ ನಾವು ನಡೆಸಿದ್ದೇ ನಮ್ಮ ಅದೃಷ್ಟ. ಗುರು ಮಹಾರಾಜರೇ ನಮಗೆ ಇವರ ಬಳಿ ನಮಗೆ ಕಳಿಸಿದ್ರು ಅನ್ನೋ ಭಾವನೆ ಇದೆ. ಚಿದಾನಂದಜಿ ಮಹಾರಾಜ್ ಅವರ ಇನ್ನೊಂದು ವಿಶೇಷವಾದ ಒಂದು ಪ್ರಸಂಗವನ್ನ ನಿಮ್ಗೆ ಹೇಳ್ತೀನಿ. ಏನಂದ್ರೆ, ನಾನು ಸ್ವಾಮಿ ಆದಿದೇವಾಂಜಿ ಇದ್ದಾಗ ಅವರು ನನ್ನನ್ನು ಕರೆಸಿದ್ರು, ಇಲ್ಲಿ ನಮ್ ಜೊತೆ ಇರು ಬೆಂಗಳೂರು ಆಶ್ರಮ ಬಂದು ಕೆಲಸ ಮಾಡುವಂತ. ಸೊ ಅಲ್ಲಿ ಮಾಡುವಾಗ ಆದಿದೇವಾಂಜಿಯವರು ಕಲ್ಕತ್ತಾಗ ಹೋಗಿದ್ರು. ಸೊ ಚಿದಾನಂದಜಿ ಮಹಾರಾಜ್ ಅವರು ನನ್ನ ನೋಡು, ಯಾರೋ ಕಲ್ಕತ್ತಾದಿಂದ ವಯಸ್ಸಾದ ಸನ್ಯಾಸಿಗಳು ಬಂದಿದ್ದಾರೆ, ಶೃಂಗೇರಿಗೆ ಹೋಗಿ ಬರೋಣಪ್ಪ. ಕಾರಲ್ಲಿ ನಾವೆಲ್ಲ ಶೃಂಗೇರಿಗೆ ಹೋಗಿದ್ವಿ, ನಾನು, ಚಿದಾನಂದಜಿ ಮಹಾರಾಜರು, ಆ ಸನ್ಯಾಸಿಗಳು ಹೋಗಿದ್ದೀವಿ. ಶೃಂಗೇರಿ ನದಿ ಹರಿತಾ ಇದೆ, ತುಂಗಾ ನದಿ. ಆ ನದಿ ಹರಿತಾ ಇದೆ. ಬೆಳಗ್ಗಿನ ಜಾವ ನಾವೆಲ್ಲ ಸ್ನಾನಗಾದಿಗಳನ್ನ ಮುಗಿಸಿ ತಾಯಿ ಶಾರದೆ ಹತ್ರ ನಾವು ಬಂದಿದ್ದೀನಿ. ತಾಯಿ ಶಾರದೆಗೆ ಬೆಳಗಿನ ಪೂಜೆ ಆಗ್ತಾ ಇದೆ. ನಿಮ್ಮೆಲ್ಲ ನೋಡಿದ್ದೀರಾ ಎಷ್ಟು ಅದ್ಭುತವಾಗಿದೆ. ಎಲ್ಲ ನಿಶಬ್ದವಾಗಿದೆ, ಜನಗಳೇ ಇಲ್ಲ, ಬೆಳಗಿನ ಜಾವ. ಆಗ ಈ ಸನ್ಯಾಸಿ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಶಾರದೆಯ ಮುಂದೆ ಕುಳಿತುಕೊಂಡು ವೇದ ಪಾಠ ಶುರು ಮಾಡಿದ್ದಾರೆ. ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ಮೇಧಾ ಸೂಕ್ತ, ಸರಸ್ವತಿ ಸೂಕ್ತ. ಅಲ್ಲಿರೋ ಅರ್ಚಕರಾದಿಯಾಗಿ ಎಲ್ಲ ಸ್ತಂಭೀಭೂತರಾಗ್ಬಿಟ್ರು. ನನ್ಗಂತೂ ವಾಯ್ಸೇ ಬರ್ಲಿಲ್ಲ. ಯಾಕೆಂದ್ರೆ ನಾವೆಲ್ಲ ರಾಮಕೃಷ್ಣ ಮಠದ ಸನ್ಯಾಸಿಗಳೆಲ್ಲ ನಮ್ಮ ಮೂಲ ಶೃಂಗೇರಿ, ನಮ್ಮ ಮೂಲ ಗುರುಗಳು ಸುರೇಶ್ವರಾಚಾರ್ಯರು, ನಮ್ಮ ಮೂಲ ದೇವತೆ ಶೃಂಗೇರಿ ಶಾರದೆ, ನಮ್ಮ ಮೂಲ ತೀರ್ಥ ತುಂಗೆ. ಅರ್ಥ ಮಾಡ್ಕೊಳ್ಳಿ, ಜನಗಳಿಗೆ ಏನೇನೋ ಗೊತ್ತಿರಲ್ಲ. ಯಾರೋ ಸ್ವಾಮೀಜಿ ಸನ್ಯಾಸಿ ಅಂತ ಮಾತಾಡ್ತಿರ್ತಾರೆ. ಆ ಮೂಲಕ್ಕೆ ಹೋದಾಗ ಗೊತ್ತಾಗುತ್ತೆ, ನಮ್ಮ ಮೂಲ ತೀರ್ಥ ತುಂಗ, ಮೂಲ ದೇವತೆ ಶಾರದೆ, ಮೂಲ ಗುರುಗಳು ಸುರೇಶ್ವರಾಚಾರ್ಯರು. ಅಂತಹ ಮೂಲ ಸ್ಥಾನದಲ್ಲಿ, ಗುರುಸ್ಥಾನದಲ್ಲಿ ಚಿದಾನಂದಜಿ ಮಹಾರಾಜರು ಕೂತ್ಕೊಂಡು ವೇದಘೋಷ ಮಾಡ್ತಿರುವಾಗ ಮಾಡ್ತಾ ಇದ್ದಾರೆ. ಒಂದೇ ಸುಮ್ಮನೆ ಹೇಳ್ತಾ ಇದ್ದಾರೆ, ಪುಂಖಾನುಪುಂಖವಾಗಿ ವೇದ ಪಾಠ ಬರ್ತಾ ಇದೆ, ವೇದ ಘೋಷ ಆಗ್ತಾ ಇದೆ. ಅಲ್ಲಿರೋ ಎಲ್ಲ ಪೂಜಾರಿಗಳು ಬಂದಿರೋರೆಲ್ಲ ಸ್ತಂಭೀಭೂತರಾಗಿ ನಿಶಬ್ದವಾಗಿ ಒಂದು ಕಡೆ ಸೂರ್ಯೋದಯ ಆಗ್ತಿದೆ. ಜುಳು 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 ಅಂತ ನದಿ ನೀರ್ ಬರ್ತಾ ಇದೆ. ಇಲ್ಲಿ ಚಿದಾನಂದಜಿ ಮಹಾರಾಜ್ ಅವರು ಆ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಕುಳಿತುಕೊಂಡು ವೇದಘೋಷ ಮಾಡ್ತಾರೆ. ಇದಕ್ಕಿಂತ ಬೇಕಾ ಸ್ವರ್ಗ ಅಂದ್ರೆ? ಇದಕ್ಕಿಂತ ಬೇಕಾ ಸನ್ಯಾಸಿಯ ಆ ಒಂದು ಸಂಪರ್ಕ? ಮಾತಾಡಕ್ ಹೋಗ್ಲಿಲ್ಲ, ನಾನು ಜೊತೆಲೆ ಕೂತ್ಕೊಂಡಿದ್ದೆ. ಸನ್ನೆ ಮಾಡಿದ್ರು, ಜೊತೆಲಿ ಕೂತ್ಕೊಂಡು ಹೇಳು ಒಂದು ವಾಯ್ಸೆ ಬರ್ತಿಲ್ಲ. ಎಂಥ ಕಂಚಿನ ಕಂಠ ಗೊತ್ತಾ? ಹೇಳ್ತಾ ಇದ್ರೆ ಆ ಕಂಬಗಳಿಂದ ಮತ್ತೆ 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 ಪ್ರತಿಧ್ವನಿ ಆಗ್ತಾ ಇದೆ. ಓಂಕಾರ, ಆ ಓಂಕಾರದ ಝೇಂಕಾರ ಮತ್ತೆ 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 ಬರ್ತಾ ಇದೆ. ಕೂತಿರೋರ್ಗೆಲ್ಲ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೊರಟೋಗ್ಬಿಡ್ತು ಸ್ವಾಮಿ ಚಿದಾನಂದಜಿಯವರ ಆ ಒಂದು ಕಂಠಶ್ರೀ. ಆದ್ರೆ ಅವರ ಸರಳತೆ ಏನಂದ್ರೆ, ಒಂದು ಹವಾಯಿ ಚಪ್ಪಲಿ ಹಾಕೊಳ್ಳೋರು, ಹವಾಯಿ ಚಪ್ಪಲಿ, ಒಂದು ಆರ್ಡಿನರಿ ಚಪ್ಪಲಿ ಹಾಕೊಳ್ಳೋರು. ಆಮೇಲೆ ಮಾಮೂಲಿ ಸ್ನಾನ ಮಾಡಿ ಒಂದು ಪಂಚೆ ಶರ್ಟ್ ಹಾಕಿ ಏನೇನು ನೋಡಕ್ ಆಗ್ತಿಲ್ಲ ಅವ್ರು. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಒಂದು ಬಟ್ಟೆದ ಬ್ಯಾಗ್ ಇಟ್ಕೊಳ್ಳಿ, ಒಂದು ಬಟ್ಟೆ ಬ್ಯಾಗ್ ಇಟ್ಕೊಂಡು. ಎಂಥ ಸಾಧುಗಳು ಅಂದ್ರೆ, ಇವತ್ತು ಅವ್ರನ್ನ ನೆನೆಸ್ಕೊಳ್ತಾ ಇರೋದೇ ನನ್ನ ಜೀವನದ ಒಂದು ಮಹತ್ತರವಾದ ಘಟ್ಟ ಅಂತ ಭಾವಿಸ್ತೀನಿ. ಅವ್ರು ಯಾವ ಗ್ರೂಪ್ಗೆ ಸೇರಿದ್ರು ಗೊತ್ತಾ? ಅವರು ಕನಕ ಕೇಳುವುದಿಲ್ಲ, ಕೀರ್ತಿ ಬೇಡುವುದಿಲ್ಲ, ಕನಕ
ಕೇಳುವುದಿಲ್ಲ ಪ್ರೀತಿ ಬೇಡುವುದಿಲ್ಲ ಭಕ್ತಿಯೊಂದನೆ ನಿನ್ನ ಬೇಡುತ್ತೇನಯ್ಯ ಕೃಪಾ ಕನಕ ಕೇಳುವುದಿಲ್ಲ ಪ್ರೀತಿ ಬೇಡುವುದಿಲ್ಲ ಕನಕ ಕೇಳುವುದಿಲ್ಲ ಪ್ರೀತಿ ಬೇಡುವುದಿಲ್ಲ ಭಕ್ತಿಯಂದನೆ ನಿನ್ನ ಬೇಡುತ್ತ ಕೃಪಾಳು ಧನವೆನ್ನ ಜೊತೆಗೆ ಬಾರದು ಧನವೆನ್ನ ಜೊತೆಗೆ ಬಾರದು ದಿಕ್ಕವು ಹೆಸರು ಕೀರ್ತಿಯ ನಿನ್ನ ಮರೆತೆ ಬಿಡು ಕೃಪಾ ಇದೇ ನನ್ನ ಇದೇ ನನ್ನ ಈಗ ಅರಿತೆ ಇದು ಮನ ಕುತ ಕೃಪಾ ಹೀಗೆ ಸಂತೇತು ಉಪಕಾರಗೆ ನಿಂದ ಪರರಿಗೆ ಸಂತೇತು ಉಪಕಾರ ಎಂದು ತಿಳಿದ ಮಂದಮತಿಯ ಕೃಪಾ ಸತ್ಯವಂತನ್ ನೀನು ನಿರಭಿಮಾನನು ನೀನು ಸತ್ಯವಂತನು ನೀನು ನಿರಭಿಮಾನನು ನೀನು ಕಪಟ ನರಿಗರ ಸರಳ ಶುದ್ಧ ನೀನು ಕೃಪಾ ಕೃಪಾ ಕೃಪಾ
ಯಾರಾದ್ರೂ ಬ್ರಹ್ಮಚಾರಿಗಳು ಅಥವಾ ಯಾರಾದ್ರೂ ಸನ್ಯಾಸಿಗಳು ಏನಾದ್ರೂ ಒಂದು ಕಾರಣಕ್ಕೆ ಬೆಳಗ್ಗೆ ಸುಪ್ರಭಾತಕ್ಕೆ ಬರ್ದಿದ್ರೆ ಯಾಕೆ ಬರ್ಲಿಲ್ಲ? ಬರ್ಬೇಕಪ್ಪ. ಸುಪ್ರಭಾತ ಬಹಳ ಮುಖ್ಯ ಜೀವನದಲ್ಲಿ. ಶ್ರೀರಾಮಕೃಷ್ಣರಕ್ಕೆ ಆರಂಭ ಮಾಡುವಾಗ ಆ ಒಂದು ಜೀವನವನ್ನ ಬೆಳಗ್ಗೆನ ಆರಂಭ ಮಾಡುವಾಗ ಶ್ರೀರಾಮಕೃಷ್ಣ ನೋಡ್ಕೋಬೇಕಲ್ಲ ಅಂತ ಹೇಳಿ ಬಹಳ ಉಪಾಯವಾಗಿ ಹೇಳಿ ಮನಸ್ಸೊಲಿಸ್ತಾರೆ. ಸ್ವಾಮೀಜಿಯವರಿದ್ದಾಗ ಬೆಂಗಳೂರ ರಾಮಕೃಷ್ಣ ಆಶ್ರಮದಲ್ಲಿ ವೇದ ಪಾಠಕ್ಕೆ ಮತ್ತು ಸುಪ್ರಭಾತ ಇದಕ್ಕೆ ನಾವೆಲ್ಲ ಒಟ್ಟಿಗೆ ಕೂತ್ಕೋತಾ ಇದ್ವಿ. ಸ್ವಾಮೀಜಿಯವರೇ ಮುಂದೆ ಕೂತ್ಕೊಂಡು, ಯಾಕೆ ಸ್ವಾಮೀಜಿ ಇವೆಲ್ಲ ಹೇಳ್ತೀರಂದ್ರೆ ಜೀವನ ಇದ್ರಲ್ಲೇ ಆರಂಭ. ಅಕ್ಕಿ ಬೆಂದಿದೆಯಾ ಇಲ್ಲ ಅಂತ ನೋಡಕ್ಕೆ ಪಾತ್ರಲ್ಲಿ ಇರೋದೆಲ್ಲ ತೆಗೆದು ನೋಡ್ಬೇಕಾಗಿಲ್ಲ, ಒಂದು ಕಾಳು ನೋಡು ಸಾಕು. ಶ್ರೀರಾಮಕೃಷ್ಣರ ಈ ಹಾಡಿಗೆ ಚಿದಾನಂದಜಿ ಮಹಾರಾಜ್ ಅವ್ರಿಗೆ ಜ್ಞಾಪಕ ಬರ್ತಾರೆ. ಈ ಹಾಡು ಏನಿಗೂ ಬೇಡ ಮನುಷ್ಯನಿಗೆ, ಎಲ್ಲ ಯಾವಾಗ್ಲೂ ಶ್ರೀರಾಮಕೃಷ್ಣ ಸೇರಿ, ಗುರು ಮಹಾರಾಜ ಸೇರಿದ್ದು, ಗುರು ಮಹಾರಾಜ ಸೇರಿ. ಆಟೋ ರಿಕ್ಷಾದಲ್ಲಿ ಓಡಾಡ್ತಾ ಇದ್ರು, ನಡ್ಕೊಂಡು ಓಡಾಡ್ತಾ ಇದ್ರು, ಟಾಂಗಾ ಗಾಡಿಯಲ್ಲಿ ಓಡಾಡ್ತಾ ಇದ್ರು. ಆ ಕೆಲಸಗಳು ಮಾಡುವಾಗ ಎಲ್ಲ ಶ್ರೀರಾಮಕೃಷ್ಣರಿಗೆ ಎಷ್ಟು ಸರಳ ಅಂದ್ರೆ ಬಹಳ ಸರಳವಾದ ವ್ಯಕ್ತಿ, ಶುದ್ಧ ಮನಸ್ಸಿತ್ತು ಅವರಲ್ಲಿ. ಇಲ್ಲದ್ರೆ ನಾವು ಯಾಕೆ ಅವ್ರನ್ನ ಇಷ್ಟೊಂದು ಜ್ಞಾಪಿಸ್ಕೊಳ್ತಾ ಇದ್ದೀವಿ? ಎಷ್ಟೋ ಜನ ಸಾಧುಗಳು ನೋಡಿದೀವಿ, ಆದ್ರೆ ಇಂಥವ್ರು ಯಾಕೆ ಜ್ಞಾಪಿಸ್ಕೊತಿದ್ರೆ ಸರಳ ಶುದ್ಧವಾದ ಮನಸ್ಸಿತ್ತು ಅವ್ರಿಗೆ. ಯಾವತ್ತೂ ಬೇಜಾರು ಅನ್ನೋದಿರ್ಲಿಲ್ಲ. ಸಾಯಂಕಾಲದ ಪ್ರೇಯರ್ಗೆ ಎಲ್ಲಿದ್ರು ಬಂದ್ಬಿಟ್ಟಿರೋ, ಪ್ರೇಯರ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿರೋ, ಪ್ರೇಯರ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಆ ಖಂಡನ ಭವ ಬಂಧನ ಎಲ್ಲ ಹೇಳಿ ಮುಗಿಸಿ. ಎಷ್ಟೋ ಸರಿ ಸ್ವಾಮಿ ಪುರುಷೋತ್ತಮಾಜಿ ಸ್ವಲ್ಪ ಬೇರೆ ಯಾವ್ದೋ ಕಾರ್ಯಕ್ರಮ ಇವರೇ ಪ್ರೇಯರ್ ಮಾಡ್ತಾ ಇದ್ರು. ಅದನಂತರ ಪುರುಷೋತ್ತಮಾಂಜಿ ಜಪಾನಂದ್ರಿಗೆ ಕೊಟ್ಬಿಡೋಣ ಅಂತ ಹೇಳಿ ನಾನು ಆ ಜವಾಬ್ದಾರಿ ತಗೊಳ್ಸ್ಕೊಂಡಿದ್ದೆ. ಅದಾದ್ಮೇಲೆ ಬಿಡಿ, ನಾನು ನೋಡಿದ್ದು ಚಿದಾನಂದಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಂತಹ ಚಿದಾನಂದಜಿ ಮಹಾರಾಜರು ಇದ್ದಾಗ್ಲೇ ಇವತ್ತು ಬೆಂಗಳೂರು ಬೆಳೆದಿದೆ. ಬೆಂಗಳೂರು ಅಂತಾರಲ್ಲ, ಬೆಂಗಳೂರು ರಾಮಕೃಷ್ಣ ಆಶ್ರಮಕ್ಕೆ ಹೆಚ್ಚು ಜನ ಬರೋದಕ್ಕೆ ಆರಂಭವಾಗಿದ್ದು ಚಿದಾನಂದಜಿ ಮಹಾರಾಜರು ಮತ್ತು ಪುರುಷೋತ್ತಮಾಂಜಿ ಅವರ ಪೀರಿಯಡ್. ನಾನೇ ನೋಡ್ತಾ ಇದ್ದೆ 3000 ಜನ ಬರೋದು ಶನಿವಾರ. ಗೇಟ್ ಕ್ರ್ಯಾಶ್ ಆಗ್ಬಿಡೋದು. ಅದ್ರಲ್ಲೂ ವಿಶ್ವೇಶ್ವರಪುರದವ್ರು ಅಲ್ಲೇ ಇರೋರು 3:30 ಬಂದು ನಿಂತ್ಬಿಟ್ಟಿರು. 4 ಗಂಟೆ ಬಾಗಿಲು ತೆಗೆದು ಸ್ವಾಮೀಜಿ ಉಪನ್ಯಾಸ ಕೇಳಬೇಕು, ಸ್ವಾಮಿ ಉಪನ್ಯಾಸ. ಇವೆಲ್ಲ ನಡೆದಿದೆ ಯಾಕಂದ್ರೆ ಸ್ವಾಮಿ ಚಿದಾನಂದಜಿ ಅವರು ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ರು. ಅವ್ರ ಇಟ್ಕೊಳ್ಳಿ ಖರ್ಚೀಫು ಉಪಯೋಗಿಸ್ಕೊಳ್ಳಿ. ಅವರು ಎಷ್ಟು ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಅಂದ್ರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. 1000 ಜನ ಬರ್ಲಿ, ಅದೇ ಮನೋಭಾವನೆ, ಅದೇ ಮೈಂಡ್ ಸೆಟ್ ಅಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡೋದು, ವೇದಘೋಷ ಮಾಡೋದು. ಮತ್ತೆ ಇನ್ನೊಂದು ಅವರಲ್ಲಿ ನಾನು ಕಂಡಿದ್ದೇನೆಂದ್ರೆ ಹೆಚ್ಚು ಯಂಗ್ಸ್ಟರ್ಸ್ಗೆ ಮುಂದಕ್ಕೆ ಬಾ ಹೇಳು ಬರುತ್ತೆ. ಸ್ವಾಮೀಜಿ ಬರಲ್ಲ ಸ್ವಾಮಿ, ನಾನ್ ಜೊತೆಲಿ ಹೇಳ್ತೀನಿ ಹೇಳು. ಈ ವಿಶೇಷತೆಯನ್ನ ಚಿದಾನಂದಜಿ ಮಹಾರಾಜಲ್ಲಿ ಕಲ್ತ್ಕೊಂಡು ಇವತ್ತಿಗೆ ನಾವು ಹೀಗೆ ಈ ರೀತಿಯ ಯೋಜನೆಗಳನ್ನ ಮಾಡ್ತೀವಿ ಅಂದ್ರೆ ಚಿದಾನಂದಜಿ ಮಹಾರಾಜ್. ಅಖಿಲ ಕರ್ನಾಟಕ ಯುವ ಸಮ್ಮೇಳನ ಮೊಟ್ಟ ಮೊದಲ ಬಾರಿಗೆ ಮಾಡ್ಬೇಕು. ಜಪಾನ್ ಅಂದ್ರೆ ರೆಡಿ ಇದ್ದೀರಾ? ಸ್ವಾಮೀಜಿ ಅಖಿಲ ಕರ್ನಾಟಕ ಮಾಡ್ಬೇಕು. 8,000 ಜನ ಬಂದು ಕೂತ್ಕೊಂಡಿದ್ರು. ಎಲ್ಲ ನೋಡು ಯುವ ಶಕ್ತಿ. ಇದು ಚಿದಾನಂದಜಿ ಮಹಾರಾಜ್ ಅವರ ಆ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡು, ಸಿದ್ಧಿ ಸಂಕಲ್ಪ, ಸಿದ್ಧಿ ಸಾಧನ ಅಂದಾಗೆ ವಿಷ್ಣು ಸಹಸ್ರನಾಮದ ಪದ ಇದ್ದಾಗೆ ಈ ಮನುಷ್ಯ ಸಂಕಲ್ಪ ಮಾಡ್ಕೊಂಡು 8,000 ಜನ ರಾಮಕೃಷ್ಣಾಶ್ರಮದ ಎಲ್ಲೆಡೆ ತುಂಬಿತ್ತು. ಏನು ಕಾರ್ಯಕ್ರಮಗಳು, ಒಂದಕ್ಕಿಂತ ಒಂದು ಜಗದಾತ್ಮಾಂಜಿ ಮಹಾರಾಜರು ಮಾತಾಡ್ತಾ ಇದ್ರು, ಚಕ್ರವರ್ತಿ ಮಾತಾಡ್ತಿದ್ದ, ಪುರುಷೋತ್ತಮಾಂಜಿ ಅವರು ಮಾತಾಡ್ತಿದ್ರು. 8,000 ಜನ. ಈಗಿನ ಕಾಲದಲ್ಲಿ ಆ ಯುವಕರೇ ಇಲ್ಲ, ಆ ಒಂದು ರುಚಿನೇ ಇಲ್ಲ, ಆ ಒಂದು ಮನಸ್ಸಿನ ಆ ಒಂದು ಮೈಂಡ್ ಸೆಟ್ಟೇ ಇಲ್ಲ. ಹೋಗತ್ಲ ಆ ಕಡೆ ಪ್ರಾಣಿಗಳ ತರ ಬದುಕಬೇಕು ಅನ್ನೋ ಯುವಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬದುಕಬೇಕಷ್ಟೇ, ಬಾಳ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಸ್ವಾಮಿ ಚಿದಾನಂದಜಿ ಅದನ್ನ ಆರಂಭ ಮಾಡಿದ್ರು ಯುವ ಸಮ್ಮೇಳನಗಳಲ್ಲಿ. ಪಾವಗಡದಲ್ಲಿ ಬರಗಾಲ ಬಂದಿದೆ ಎಂದಾಗ ಹೋಗ್ ಮಾಡ್ತೀಯಾ, ಆಗತ್ತ ನಿನ್ ಕೈಲಿ ಅಂತ ಕೇಳಿದ್ರು. ಸ್ವಾಮೀಜಿ ನೀವ್ ಧೈರ್ಯ ಕೊಟ್ರೆ ನಾನು ಖಂಡಿತ ನಾ ಹೋಗ್ತೀನಿ. ಅವಾಗ ಎಷ್ಟು ಹಾರ್ಡ್ಲಿ just I was below 24, 25 years.
ಹಾಗೆ ಸ್ವಾಮೀಜಿ ನೀವು ಧೈರ್ಯ ಕೊಡಿ. ಪುರುಷೋತ್ತಮ ಅಂದ್ರು. ಚಿದಾನಂದಜಿ ಧೈರ್ಯ ಕೊಟ್ಟು, ಈ ಗೊತ್ತೇ ಇಲ್ಲ ಈ ಭೂಮಿ ಇಲ್ಲಿದ್ಯಾ, ಇದು ಭೂಮಿನಲ್ಲಿ ಭೂಮಿ ಮೇಲೆ ಪಾವಗಡ ಅಂತ ಒಂದು ಇದೆಯಾ ಅಂತ ಗೊತ್ತಿರ್ಲಿಲ್ಲ. ಅಲ್ಲಿಗೆ ಬಂದೆ. ಅದಕ್ಕೆ ಚಿದಾನಂದಜಿ ನನ್ನ ಜ್ಞಾಪಿಸ್ಕೊಳ್ಳೋದು. ಬಂದಾಗ ನೋಡ್ತೀನಿ, ಅದ್ ಬಿಡೆ, ಅದ್ ಇನ್ನೊಂದ್ ದಿವಸ ಹೇಳ್ತೀನಿ. ಆ ಕೆಲಸಗಳೆಲ್ಲ ಮಾಡಿಸಿದ್ರು, ಅದಕ್ಕೆಲ್ಲ ಪ್ರೋತ್ಸಾಹ ಮಾಡಿದ್ರು. ಇಲ್ಲೇ ಕೂತ್ಕೊಂಡಿದ್ದಾರೆ ರಾಮು ಮತ್ತು ಶಾರದಮ್ಮನವರು. ಆಗ ತಿರುಮಣಿಗೆ ಹೋಗಿ ಆ ಅಡಿಗೆ ಅಲ್ಲಿಂದ ತಗೊಂಬಂದು ಅಲ್ಲೆಲ್ಲೋ ಕೆಲಸ ಮಾಡಿ, ಅಲ್ಲೆಲ್ಲೋ ಹಸುಗಳನ್ನು ನೋಡ್ಕೊಂಡು ಕೆಲಸ. ಸ್ವಾಮೀಜಿ ಒಳ್ಳೆ ಕೆಲಸ, ಗೋಮಾತೆ ನಿಂಗೆ ಆಶೀರ್ವಾದ ಮಾಡ್ತಾಳೆ, ನಿನಗೆ ಕಾಮಧೇನುವಿನ ಆಶೀರ್ವಾದ ಇದೆ. ಇದು ಯಾವಾಗ ಹೇಳೋರು? ನಾನು ಲೇಟೆಸ್ಟ್ ಅವ್ರನ್ನ ಅಮೆರಿಕದಲ್ಲಿ ನೋಡಿದ್ದೆ 2018 ಅವಾಗ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ಜಪಾನ್ ಅಂದ್ರದ್ದು ಎಲ್ಲ ಸಕ್ಸಸ್ ಆಗೇ ಆಗುತ್ತೆ, ಯಾರೇನು ಮಾಡಕ್ಕಾಗಲ್ಲ ಜಪಾನ್, ಯಾಕೆಂದ್ರೆ ಕಾಮಧೇನು ಆಶೀರ್ವಾದ ಇದೆ. ಮಲಗಿದವನು ಎದ್ದು ಬಿಡ್ತಾನು. ಅಯ್ಯೋ ಇಂಥ ಶಕ್ತಿ ಕೊಡ್ ನೋಡೋರು. ಹಸು ಹುಲ್ ಕೊಡೋದಕ್ಕೆ ಏನಪ್ಪಾ, ಹಸು ನೋಡ್ಕೊಂಡ ಅಂತ ಹೇಳ್ಬೋದು. ಇಲ್ಲ, he turned it into divine. He says it is nothing but God's work. ಹೇಳ್ತಾರೆ, ಎಂಥ ಒಳ್ಳೆ ಸೇವೆ ಮಾಡಿದೇನೆ, ಏನಾಗಲ್ಲ ನಿನಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಕಾಮಧೇನು ನಿಮ್ದು ಆಶೀರ್ವಾದ ಮಾಡ್ತಾರೆ. ಸಾವಿರ ಕಾಮಧೇನು. ರಾಷ್ಟ್ರೀಯ ಯುವ ದಿನಾಚರಣೆ, ವಿದ್ಯಾ ಕೇಂದ್ರ ಶಿವನಹಳ್ಳಿಯ ಕಾರ್ಯಕ್ರಮಗಳೆಲ್ಲ ಆಗ ಆರಂಭ ಆಗ್ಲಿಕ್ಕೆ ಶುರು ಆಯ್ತು. ಆಗ ವಿಷ್ಣು ಮಹಾಯಾನ್ಜಿ ಮಹಾರಾಜ್, ಸ್ವಾಮಿ ವಿಷ್ಣು ಮಹಾಯಾನ್ಜಿ ಮಹಾರಾಜ್ ಮತ್ತು ನಾನು, ನಮ್ಮಿಬ್ರಿಗೆ ಆ ಕೆಲಸ ಕೊಟ್ರು ಸ್ವಾಮೀಜಿ. ನನಗೆ ಸ್ಕೂಲ್ ನೋಡ್ಕೊಳಕ್ ಹೇಳಿದ್ರು. ವಿಷ್ಣು ಮಹಾಯಾನ್ಜಿ ಅವ್ರನ್ನ ಬೇರೆ ಇದು ಜಮೀನು ಅದು ಇದೆಲ್ಲ ಮತ್ತೆ ಫಾರೆಸ್ಟ್ ಎಲ್ಲ ಡೆವಲಪ್ ಮಾಡ್ಲಿಕ್ಕೆ ಮತ್ತೆ ಎಲ್ಲ ಅದಕ್ಕೆ ಅವ್ರಿಗೆ ಒಂದು ನ್ಯಾಕ್ ಇತ್ತು, ಹೇಗೆ ಕೆಲಸ ಯಾರಿಂದ ತಗೋಬಹುದು. ಮಿಸ್ ಮ್ಯಾಚ್ ಮಾಡ್ತಿರ್ಲಿಲ್ಲ ಅವ್ರು ಮಿಸ್ ಮ್ಯಾಚ್ ಮಾಡ್ತಿರ್ಲಿಲ್ಲ. ಆ ಸ್ಕೂಲ್ ನಡೆಸುವಾಗ ಎಷ್ಟು ಕಷ್ಟ ಪಡ್ತಿದ್ವಿ. ಆ ಮೇಸ್ಟ್ರುಗಳಿಗೆ ಸಂಬಳಕ್ಕೆ ದುಡ್ಡು ಇರ್ಲಿಲ್ಲ ನಮ್ಗೆ. ಈಗ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿದೆ ವಿದ್ಯಾ ಕೇಂದ್ರ, ರಾಮಕೃಷ್ಣ ವಿದ್ಯಾ ಕೇಂದ್ರ ಅಂತ. ಅದು ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅವರು ಆರಂಭ ಮಾಡಿದ್ರು. ಸಭಾಂಗಣ ಅವರೇ ಶುರು ಮಾಡಿಸಿ 2,500 ಜನ ಕೂತ್ಕೊಂಡು ಕಾರ್ಯಕ್ರಮಗಳನ್ನ ನಿಶ್ಚಿಂತೆಯನ್ನು, ಮೊದಲು ಕಾರ್ಯಕ್ರಮಗಳೆಲ್ಲ ನಡೀತಿತ್ತು, ಪೆಂಡಾಲ್ ಹಾಕ್ತಾ ಇದ್ರು. ಮಳೆ ಬಂತಿದ್ರೆ ಕಾರ್ಯಕ್ರಮದ ಆಯೋಜಕರಿಗೆ ಪುಕ ಯಾವಾಗ ಎಷ್ಟು ಜೋಳ ಮಳೆ ಬರ್ತಿತ್ತು. ಎಷ್ಟೋ ಸರಿ ಕಾರ್ಯಕ್ರಮಗಳೆಲ್ಲ ಹೆಚ್ಚು ಕಡಿಮೆ ಆಗ್ತಿತ್ತು. ಅದಕ್ಕೆ ಚಿದಾನಂದಜಿ ಮಹಾರಾಜರು ಅಂದ್ರೆ ಬೆಂಗಳೂರು ರಾಮಕೃಷ್ಣಾಶ್ರಮದ ಒಂದು ಹೊಸ ಆಯಾಮವನ್ನೇ ಬಂದ್ಬಿಡ್ತು ಸ್ವಾಮಿ ಚಿದಾನಂದಜಿಯವರ ಆ ಒಂದು ಸಂದರ್ಭದಲ್ಲಿ, ಆ ಒಂದು ವರ್ಷಗಳಲ್ಲಿ. ಜೊತೆನಲ್ಲಿ ಅವ್ರಿಗೆ ಕಲ್ಕತ್ತಾಗೆ ಕಳಿಸ್ಕೊಟ್ರು. ಯಾಕಂದ್ರೆ ವೇದ ಪಾಠ ಎಲ್ಲ ಬರುತ್ತೆ, ಇಂಗ್ಲಿಷ್ ನಲ್ಲಿ ಬೇರೆ ಬಹಳ ಚೆನ್ನಾಗಿ ಮಾತಾಡೋರು, ಕನ್ನಡದಲ್ಲಿ ಬಹಳ ಚೆನ್ನಾಗಿ ಮಾತಾಡೋರು, ಉಪನ್ಯಾಸಗಳು ಬಹಳ ಚೆನ್ನಾಗಿ ಮಾತಾಡೋರು, ತುಂಬಾ ಸರಳವಾಗಿ ಮಾತಾಡೋರು, ಬಹಳ ಚೆನ್ನಾಗಿ ಮಾತಾಡೋರು. ಪ್ರಹ್ಲಾದನ್ ಕತೆ ಹೇಳೋರು, ಅಲ್ಲಿ ಭಕ್ತರಿಗೆಲ್ಲ ಕೂತವ್ರು. ಪ್ರಹ್ಲಾದನ್ ಕತೆ ಹೇಳುವಾಗ ಒಂದು ಮಟ್ಟದಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಟ್ಟಿರೋದು ಎಲ್ರಿಗೂ, ಅಷ್ಟು ಚೆನ್ನಾಗಿ ವಿವರಿಸೋರು. ಆ ಭಾಗವತದ ವಿಚಾರ ಹೇಳೋರು ಬಹಳ ಚೆನ್ನಾಗಿ. ಅವರು ತಮ್ಮ ಆ ಒಂದು ಕಂಚಿನ ಕಂಠದಿಂದ ಬಹಳ ಚೆನ್ನಾಗಿ ಉಪನ್ಯಾಸ ಮಾಡೋರು, ವೇದಘೋಷ ಮಾಡೋರು, ಹಾಡೋರು ಸಹ. ಬಲ್ಲು ಮಧುರವೋ ನಿನ್ನ ಹೆಸರು ಇದೆಯಲ್ಲ, ಆ ಹಾಡೋರು ತುಂಬಾ ಇಷ್ಟಪಡೋರು. ಆ ಹಾಡು ಹೇಗಿದೆ ಅನ್ನೋರು ನನ್ ಕೇಳೋ, ಸ್ವಾಮೀಜಿ ನೀವು ಹಾಡ್ತೀರಿ ಹೇಗಿದೆ ನನ್ಗೆ ಕೇಳಿದ್ರೆ, ಹೇಗಿದೆ ತಪ್ಪಿಪ್ಪೆಂತ ಇಲ್ಲ ಸ್ವಾಮಿ. ಅಂದ್ರೆ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಸೂತ್ರ ಇದೆ, ಎಲ್ಲದ್ವಾ ಪುಮಾನ್ ಮತ್ತೋ ಭವತಿ, ತೃಪ್ತೋ ಭವತಿ, ಅಮೃತೋ ಭವತಿ, ಆತ್ಮರಾಮೋ ಭವತಿ. ಯಾವಾಗ ಆ ಭಕ್ತಿಯ ಪರಾಕಾಷ್ಠೆ ಹೊರಟೋದ, ಅವನ್ ತನ್ನನ್ನು ತಾನು ಮರ್ತು ಬಿಡ್ತಾನೆ, ಮಗುವಾಗ್ ಬಿಡ್ತಾನ ಅವನು ಮಗು ರೀತಿ ಎಲ್ಲರ ಹತ್ರ ಮಾತಾಡ್ತಾನೆ. ಅವ್ರು ಇವತ್ತು ಅಲಂಕಾರ ಬಹಳ ಚೆನ್ನಾಗಿತ್ತು ಅನ್ನೋರು ನನಗೆ, ಸ್ವಾಮೀಜಿ ಏನು ಬಹಳ ಚೆನ್ನಾಗಿತ್ತಪ್ಪ, ಗುರು ಮಹಾರಾಜ್ ಎದ್ದು ಬಂದಂತೆ ಅಲಂಕಾರ. ನಾ ಹೇಳಿಲ್ವ, ನೀನ್ ನೋಡಿಸ್ತಂದೆ ಹೇಳ್ತಿದ್ದೀನಿ. ಅಂದ್ರೆ ಅಲಂಕಾರ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅದು ಬೇರೆ ವಿಚಾರ, ಪ್ರೋತ್ಸಾಹ. ನೀನ್ ಗುರು ಮಹಾರಾಜ ಕೆಲಸ ಮಾಡ್ತಿದ್ಯಾ ಕಣೋ, ನೀನ್ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದೆ, ಗುರು ಮಹಾರಾಜ ಸೇರುತ್ತೆ ಆ ರೀತಿ ಮಾಡೋರು. ಕೊನೆಗೆ ಬಂದಿದ್ದೀನಿ. ಕೊನೆಯಲ್ಲಿ ಕಲ್ಕತ್ತಾದಿಂದ ಅವ್ರಿಗೆ ಭಾಷ್ಯಾನಂದಜಿಯಿಂದ ಶಿಕಾಗೋದಲ್ಲಿದ್ರು. ಬಹುಶಃ ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರ ಹಾಗೂ ಶ್ರೀರಾಮಕೃಷ್ಣರ ಮಹಾಮಾತೆಯ ವಿಚಾರಧಾರೆಯನ್ನ ಪ್ರಚಾರ ಮಾಡಿದಂತಹ ನಿಸ್ಸೀಮರಲ್ಲಿ ಸ್ವಾಮಿ ಭಾಷ್ಯಾನಂದ ದಿವಸಕ್ಕೆ 4, 5, 6 ಲೆಕ್ಚರ್ಸ್. ಹೇಗೆ ಅವ್ರು ಟ್ರಾವೆಲ್ ಮಾಡ್ತಿದ್ರು, ಹೇಗೆ ಕೆಲಸ ಮಾಡಿ, ನಾನು ನೋಡಿದ್ದೀನಿ ಅವ್ರನ್ನ, ಮಾತಾಡ್ಸಿದ್ದೀನಿ ಅವ್ರನ್ನ. ಭಾಷ್ಯಾನಂದಜಿ ಅವರು ಚಿದಾನಂದಜಿ ಅವ್ರನ್ನ ಕರೆಸ್ಕೊಂಡು ಜೊತೆಲಿರ್ಲಿ ಅಂತ
ಅವರು ಅವರ ನಂತರ ಚಿದಾನಂದಜಿಯವರ ಅಧ್ಯಕ್ಷರಾದರು. ನಾನು ಹೋಗಿದ್ದೆ ಆಶ್ರಮಕ್ಕೆ, ಶಿಕಾಗೋ. ಆ ಒಂದು ಡೌನ್ ಟೌನ್ ಅಲ್ಲಿ ಇತ್ತು. ಹಿಂದ್ಗಡೆ ಮುಂದ್ಗಡೆ ಎಲ್ಲ ರೋಡ್ಗಳು, ಹೆವಿ ರಶ್ ಜನ, ಓಲ್ಡ್ ಡೌನ್ ಟೌನ್. ಸೊ ಅದ್ರಲ್ಲೂ ಬಹಳ ಜನ ಜಂಗುಳಿ ಇತ್ತು. ಚಿದಾನಂದಜಿ ನಂಗೆ ಹೇಳಿದ್ರು, ನೋಡು ಜಪಾನ್ ಅಂದ್ರೆ, ನಾನು ಒಂದು ದೊಡ್ಡ ಆಶ್ರಮ ಮಾಡಿಸ್ತಾ ಇದ್ದೀನಿ, ಈ ಆಶ್ರಮನ ಕ್ಯಾನ್ಸಲ್ ಮಾಡಿಸಿ. ಅಲ್ಲ ಸ್ವಾಮೀಜಿ, ಈ ವಯಸ್ಸಲ್ಲಿ ನಿಮ್ಗೆ ಹೇಗಾಗುತ್ತೆ ಸ್ವಾಮೀಜಿ, ಎಲ್ಲ ಆಗುತ್ತಾ? ಗುರು ಮಹಾರಾಜ ಕೆಲಸ ಕಣೋ, ನಾವು ಮಾಡ್ತೀವಿ ಗುರು ಮಹಾರಾಜ ಕೆಲ್ಸಕ್ಕೆ ಏನು ಯೋಚನೆ ಇಲ್ಲ. ಗುರು ಮಹಾರಾಜ ಕೆಲಸ ನೋಡಿ, ಊಹೆ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ. ಅಮೆರಿಕೆಯಲ್ಲಿ ಸ್ವಾಮಿ ಚಿದಾನಂದಜಿಯವರಲ್ಲಿ ಅಲ್ಲಿ ಹೋಗಿ ಬಹಳ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂದ್ರೆ, ಒಂದು ಶತಮಾನೋತ್ಸವದಲ್ಲಿ ವೇದ ಪಾಠ, ಉಪನ್ಯಾಸ ಇದೆಲ್ಲ ಅಧ್ಯಕ್ಷರಾಗಿ ಅದೊಂದು. ಎರಡನೇ ಕಷ್ಟ ಏನಂದ್ರೆ, ಆ ಹಳೆಯ ಬಿಲ್ಡಿಂಗ್ ನ ಕೊಟ್ಬಿಟ್ಟು ಹೊಸ ಬಿಲ್ಡಿಂಗ್ ಮಾಡೋದಿದೆಯಲ್ಲ, ಅಮೆರಿಕದಲ್ಲಿ ಬಹಳ ಕಷ್ಟ. ಎಂಥದ್ದು ಲ್ಯಾಮೆಂಟನ್ ರೋಡ್ ಅಲ್ಲಿ ಇದೆ, ದೊಡ್ಡ ಸ್ಥಳ, ಅದ್ಭುತವಾಗಿದೆ, ಏನ್ ಶಬ್ದ ಇಲ್ಲ, ಯಾವ್ದಕ್ಕೂ ಒಂದು ದೊಡ್ಡ ಕಾನನಲ್ಲಿದ್ದಂಗೆ, ಅರಣ್ಯದಲ್ಲಿದ್ದಾಗಿದೆ, ಒಳ್ಳೆ ಸುಂದರವಾಗಿದೆ ಆಶ್ರಮ. ಅದನ್ನ ಚಿದಾನಂದಜಿಯವರೇ ಅದು ಶ್ರೀರಾಮಕೃಷ್ಣನ ಅಲ್ಲಿ ಸ್ಥಾಪಿಸಿ ಆಶ್ರಮ. ಇವತ್ತು ಶಿಕಾಗೋ ಆಶ್ರಮ ಅಂದ್ರೆ ಎಲ್ರು ಎಷ್ಟು ಚೆನ್ನಾಗಿದೆ, ಇಟ್ಸ್ ಇನ್ ದ ಲ್ಯಾಮೆಂಟನ್ ರೋಡ್ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಚಿದಾನಂದರು ತಮ್ಮ ಜೀವನವನ್ನ ಆ ಒಂದು ಆಶ್ರಮಕ್ಕೋಸ್ಕರ ಧಾರೆ ಎರೆದರು. ಅಂತಹ ಚಿದಾನಂದರು ಅದ್ಭುತವಾದ ಸುಂದರವಾದ ತಾಣ, ಪ್ರತಿದಿನದ ಕಾರ್ಯಕ್ರಮ, ಅಲ್ಲೂ ನಾನು ನೋಡಿದ್ದೇನೆ. 85 ವರ್ಷ 86 ವರ್ಷ ವಯಸ್ಸಾಗಿದೆ. ಬೆಳಗ್ಗೆ ನಾವು 6 ಜಯಂತಿ ಮಾಡ್ತೀವಿ ಅಫಿಷಿಯಲ್ ಆಗಿ. ಶ್ರೀರಾಮಕೃಷ್ಣದ್ದು, ಸ್ವಾಮಿ ವಿವೇಕಾನಂದರದು, ಶಾರದಾದೇವಿದು, ದುರ್ಗಾ ಪೂಜೆ, ಶಿವರಾತ್ರಿನ ಮತ್ತೆ ಯಾವ್ದೋ ಇದು ಜನವರಿ 1. 365 ದಿವಸದಲ್ಲಿ 5 ದಿವಸ ಬೆಳಗ್ಗೆ ಸುಪ್ರಭಾತಕ್ಕೆ ಬನ್ನಿ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಎಷ್ಟೋ ಜನ. ಅಯ್ಯೋ ಹೋಗ್ಬೇಕಲ್ಲ ಸುಪ್ರಭಾತಕ್ಕೆ. ಅದು 365 ದಿವಸದಲ್ಲಿ 5 ದಿವಸ ಬರಕ್ಕೆ. ಜೀವನ ಪೂರ್ತಿ ಸುಪ್ರಭಾತ ಸೇವೆ ಅವ್ರು ಬಿಡ್ಲಿಲ್ಲ. ನಾನು ನೋಡಿದೆ, ಅಮೆರಿಕದಲ್ಲೂ ನೋಡಿದ್ದೀನಿ. ಆ ಚಳಿ, ಅಮೆರಿಕದ ಚಳಿ ನಿಮ್ಗೆ ಗೊತ್ತಿದೆ, ಎಲ್ಲ ಹಾಕಿ ಕೂತ್ಕೊಳ್ತಾ ಇದ್ರು. ಕೂತ್ಕೊಂಡು ಅವ್ರು ಅಲ್ಲೂ ಸುಪ್ರಭಾತ ಹೇಳಿ, ಅಲ್ಲೂ ವೇದಘೋಷ ಮಾಡೋರು, ಆ ವಯಸ್ಸಲ್ಲೂ ಮಾಡೋರು. ನಾನು ಹೇಳಿದಲ್ಲ, ಸ್ವಾಮೀಜಿ ರೂಮಲ್ಲೇ ಮಾಡ್ಕೋಬೋದಲ್ಲ ಸ್ವಾಮೀಜಿ? ಯಾಕೋ ನನ್ಗೆ ಬಹಳ ಆಪ್ಯಾಯತೆ ಮಾತಾಡೋದು. ಯಾಕೋ ದೇವ್ರ ಶಕ್ತಿ ಕೊಟ್ಟಿರೋಷ್ಟು ದಿವಸ ಗುರು ಮಹಾರಾಜ ಸೇವೆ ಮಾಡ್ಬೇಕು. ಇದನ್ನ ಯಂಗರ್ ಜನರೇಷನ್ ಕಲ್ತ್ಕೋಬೇಕಿದ್ರು, ಭಕ್ತರು ತಿಳ್ಕೋಬೇಕು. ಏನಾದ್ರೂ ನಾವು ಕೈಗೆ ತಗೊಂಡ್ರೆ ಪೂಜೆ ಆದಿಗಳು, ಅರ್ಚನಾದಿಗಳು, ಸಾಧನೆ ಬಿಡಬಾರ್ದು. ಎಷ್ಟು ಸಾಧನೆ ಮಾಡ್ತೀವಿ, ಆ ಸಾಧನೆಯಲ್ಲಿ ನಾವು ಸಾಧಿಸ್ಬೇಕು. ಸ್ವಾಮಿ ವಿವೇಕಾನಂದ್ರ ಒಂದು ಮಾತಿದೆ, ಟೇಕ್ ಅಪ್ ಒನ್ ಐಡಿಯಾ, ಥಿಂಕ್ ಆನ್ ದಟ್ ಐಡಿಯಾ, ಡ್ರೀಮ್ ಆನ್ ದಟ್ ಐಡಿಯಾ, ವರ್ಕ್ ಆನ್ ದಟ್ ಐಡಿಯಾ, ಲಿವ್ ಆನ್ ದಟ್ ಐಡಿಯಾ, ಅಲ್ಲೋ ದಿಸ್ ಇಸ್ ದ ವೇ ಟು ಸಕ್ಸಸ್ ಅಂತಾರೆ ಸ್ವಾಮೀಜಿಯವರೆಲ್ಲ. ಅದನ್ನ ನೋಡಿ. ಆದೊಂದು ದಿವಸ 2018ನೇ ಇಸ್ವಿನಲ್ಲಿ ನಾನು ಅಮೆರಿಕದ ಟೂರ್ ಅಲ್ಲಿರುವಾಗ ನನ್ನ ಸಹಪಾಠಿಗಳು, ಅಂದ್ರೆ ನಾವೆಲ್ಲ ಒಟ್ಟಿಗೆ ಸನ್ಯಾಸ ತಗೊಂಡಿದ್ದು, ಒಟ್ಟಿಗೆ ನಾವು ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದ್ದಿದ್ದು, ಸ್ವಾಮಿ ಇಷ್ಟಾತ್ಮಾನಂದಜಿ ಅಂತ, ದೇವು ಮಹಾರಾಜ್ ಅಂತ, ಅವ್ರು ನನ್ನ ಬನ್ನಿ ಜಪಾನ್ ಅಂದ್ರೆ ಬಾ ನಮ್ ಜೊತೆ ಇರೋಣ ಅಂತ. ನಾವೆಲ್ಲ ನಮ್ಮ ಗ್ರೂಪ್ ಒಂದು 6 ಜನ ಸನ್ಯಾಸಿಗಳು, ಒಂದೇ ಟೀಮ್ ಮೆಂಬರ್ಸ್, ಒಟ್ಟಿಗೆ ಇದ್ದಿದ್ದು ಸ್ಥಳ, ಒಟ್ಟಿಗೆ ಇದ್ದ ಸಂದರ್ಭದು ಅಬ್ಬಬ್ಬಬ್ಬ ಎಲ್ಲ ನೆನೆಸ್ಕೊಂಡು ಎಲ್ಲ ಮಾತಾಡ್ತಾ ಇದ್ದು. ಸುಮ್ನಿರ್ಬಾರ್ದ ಇವರು. ಒಂದು ವೀಕ್ ನಾನು ಬೇರೆ ಕಡೆ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಶಿಕಾಗೋಗೆ ಬಂದೆ. ಆಗ ಸ್ವಾಮೀಜಿ, ನೋಡು ನೆಕ್ಸ್ಟ್ ವೀಕ್ ಜಪಾನ್ ಅಂದ್ರೆ ನೀವು ಲೆಕ್ಚರ್ ಮಾಡಿ ಇಂಗ್ಲಿಷ್ ನಲ್ಲಿ, ಯು ಗಿವ್ ಎ ಟಾಕ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಬೆಲೂರು ಮಠ. ಏನಪ್ಪಾ ನೀನು ಮಾಡಿ? ನೋ, ವಿ ವಾಂಟ್ ಟು ಹಿಯರ್ ಫ್ರಮ್ ಯು ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಅಸೋಸಿಯೇಷನ್ ವಿತ್ ಗ್ರೇಟ್ ಸಾಧುಸ್, ಯು ಹ್ಯಾವ್ ಟು ಶೇರ್ ವಿತ್ ಅಸ್. ಅದನ್ನ ಅವರು ಎಲ್ಲ ಭಕ್ತರಿಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಹಾಲ್ ತುಂಬಿತ್ತು. ಕಂಡ್ಬಿಟ್ಟು ನೋಡ್ತೀನಿ, ಚಿದಾನಂದ ಜಿಲ್ಲೆ ಮುಂದ್ಗಡೆ ಕೂತ್ಬಿಟ್ಟಿದ್ದಾರೆ ಚೇರಲ್ಲಿ. ಏನು ಸಂತೋಷವೋ ಅವ್ರಿಗೆ. ಆ ತಂದೆಗೆ ಅವನ ಮಗ ಅಥವಾ ಗುರುವಿಗೆ ಅವನ ಶಿಷ್ಯ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾನೆ ಅಂದ್ರೆ, ಈಗ
ಡ್ಯಾನ್ಸ್ ಹೇಳ್ಕೊಡ್ದು ಮೇಡಮ್ ಇದಾರಲ್ಲ, ಅವ್ರು ಹೇಳ್ಕೊಟ್ಟಿದ್ದ ಆ ಮಕ್ಕಳು ಡ್ಯಾನ್ಸ್ ಮಾಡಿದಾಗ ಅವ್ರು ಒಳೊಳಗೆ ಡ್ಯಾನ್ಸ್ ಮಾಡ್ತಿರ್ತಾರೆ, ಸುಮ್ ಕೂತಿರ್ತಾರೆ ಬಟ್ ಒಳೊಳಗಡೆ. ಹಂಗೆ ಇವರು ಶಿಕಾಗೋ ವಿವೇಕಾನಂದ ರಾಮಕೃಷ್ಣ ವಿವೇಕಾನಂದ ಸೊಸೈಟಿನಲ್ಲಿ ಅಂದ್ರೆ ಮಠದಲ್ಲಿ ನಮ್ಮ ಜಪಾನಂದ್ರು ಮಾತಾಡ್ತಿದ್ದಾರೆ ಅಂತ ಅವ್ರು. ನಾನು ಬೆವ್ತೋಗ್ತಿದ್ದೀನಿ. ಯಾಕೆಂದ್ರೆ ಚಿದಾಂಜಿ ಮಹಾರಾಜ್ ಹಿರಿಯ ಸನ್ಯಾಸಿಗಳ ಮುಂದೆ ಮಾತಾಡ್ಬೇಕಲ್ಲ, ಆದ್ರೆ ಮಾತಾಡ್ದೆ. ಸುಮಾರು 1 ಗಂಟೆ ಮಾತಾಡ್ದೆ. ಗಂಗಾ ನದಿ, Belur, the way I was treated at Belur Mutt and the way we were made to understand the wonderful ideology of Swami Vivekananda, Sri Ramakrishna and Holy Mother ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದ್ರು. ನಾವು ಎಲ್ಲ ಮಾತಾಡಿದ್ಮೇಲೆ ಅವರು ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಆದ್ಮೇಲೆ ಬಂದು ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾರೆ. ಶಬ್ಬಾಸ್, ಏನ್ ಹಿಂಗ್ ಮಾತಾಡ್ತೀನಿ ನೀನು, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು. ನಾನು ಬೆಬ್ಬ ಮಾತಾಡಿರೋದು. ಅವನು ಮನ್ಸಲ್ಲಿ ಏನ್ ಸಂತೋಷ, ಏನ್ ಮಾತಾಡ್ದ ಇದ್ರು. ಇದನ್ನ ನಾವು ಕಲ್ತ್ಕೊಂಡು ಕೊನೆಗೆ ಒಂದ್ ಮಾತು ಹೇಳಿದ್ರು. ಏನ್ ಮಾಡು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಪಾವಗಡದಲ್ಲಿ ಕೆಲಸ ಮಾಡ್ತಿರೋದು, ಆ ಕುಷ್ಠರೋಗಿಗಳ ಕೆಲಸ, ಆ ಬ್ಲೈಂಡ್ ಕಣ್ಣಿಲ್ದವ್ರ ಕೆಲಸ ಎಲ್ಲ ಮಾಡ್ತಿದ್ಯಾ. ಆಮೇಲೆ ನೀನ್ ಹೊಸುಗಳು ಬಿಟ್ಟಿಲ್ವಲ್ಲ, ಫೋಟೋಗಳು ಇನ್ನೂ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಬರ್ತಾ ಇದೆ. ನಿನಗೆ ಆ ತಾಯಿ ಗೋಮಾತನೇ ನಿಂಗೆ ಶ್ರೀರಕ್ಷೆ, ನಿನಗೆ ಕಾಮಧೇನುನೇ ನಿಂಗೆ ಶ್ರೀರಕ್ಷೆ, ಏನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಮುಂದೆ ಹೋಗು ಅಂತ ಹೇಳಿ ಸ್ವಾಮೀಜಿ. ಕಾಗದಾನೂ ಬರೀತಾರೆ, ನನ್ನ ಹತ್ರ ತುಂಬಾ ಕಾಗದಗಳಿದೆ ಅವ್ರು ಬರ್ತಿರೋದು, ಇಮೇಲ್ಸ್. ಡಿಯರ್ ಕೃಷ್ಣ ಅಂತ ಬರೆಯೋರು, ಪ್ರೀತಿ ಅವ್ರಿಗೆ. ಸಾಧುಗಳನ್ನ ನಾವು ನೋಡಿದೀವ್ರಿ, ಸನ್ಯಾಸಿಗಳನ್ನ ನಾವು ನೋಡಿದೀವ್ರಿ, ಸಂತರನ್ನ ನಾವು ನೋಡಿದೀವ್ರಿ, ಸಂತರ ಸತ್ಸಂಗವನ್ನ ನಾವು ಮಾಡ್ಕೊಂಡಿದೀವ್ರಿ. ನಮಗೆ ಒಂದೊಂದ್ಸರಿ ಭಯ ಆಗ್ಬಿಡುತ್ತೆ, ಎಲ್ಲಿ ಬಂದು ದೇವ್ರು ನಮ್ಗೆ ಇಂಥ ಸ್ಥಿತಿಗೆ ಬಿಟ್ಬಿಟ್ಟ ಅಂತ. ಆದ್ರೂ ಚಿಂತೆ ಇಲ್ಲ, ಈ ಸತ್ಸಂಗವೇ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನವಾಗುತ್ತೆ. ಸಾಧುಗಳನ್ನ ನೆನೆಸ್ಕೊಂಡಿದ್ದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗುತ್ತೆ ಅಂತ ಹೇಳಿ, ಸ್ವಾಮಿ ಚಿದಾನಂದಜಿ ಮಹಾರಾಜರ ಪಾದಾರವಿಂದಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮನ. ಆ ಸ್ವಾಮೀಜಿಯವರು ಶ್ರೀರಾಮಕೃಷ್ಣರ ಪಾದಗಳನ್ನು ಸೇರಿದ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಧೈರ್ಯ ಇದೆ. ಇವತ್ತು ನನ್ನ ಬಾಯಿನಲ್ಲಿ ಬೆಲ್ಜಿಯಂ ಇರ್ಬೋದು, ಜರ್ಮನಿ ಇರ್ಬೋದು, ಯುರೋಪ್ ಇರ್ಬೋದು, UK ಇರ್ಬೋದು, ಅಮೆರಿಕ ಇರ್ಬೋದು. wherever I go, whenever I speak, or wherever I just chant the Vedic chanting. Swami, do you know Vedic chanting? Yes. Which one you want? Rudra, Mahanyasa Rudra, or Vishnu Sukta, Purusha Sukta? Anything, Swami. We want to hear that celestial sound of the Indian tradition, Indian culture, which has come to you for the past 5,000 years. ಅಂತ ಹೇಳಿದಾಗ when I chant ಸಹನಾವತ್ತು, when I chant, ಇವತ್ತು ನೀವು ಹೇಳಿದ್ರಲ್ಲ ಶಿಕ್ಷಾವಲ್ಲಿ, ಆಚಾರ್ಯ ಉಪನಿಷತ್ತು, ಮೆಸ್ಮರೈಸ್ ಆಗ್ಬಿಡ್ತಾ ಇದ್ರು. ಅದಕ್ಕೆ ಮೂಲ ಕಾರಣ ಸ್ವಾಮಿ ಚಿದಾನಂದಜಿ. ಎಲ್ಲ ಕೆಲಸ ಮಾಡ್ತಾ ಇದೆ ಪಾವಗಡದಲ್ಲಿ, 23 ಪ್ರಾಜೆಕ್ಟ್ ನಡೀತಾ ಇದೆ. ಇದ್ರ ಹಿನ್ನೆಲೆಯಲ್ಲಿ ಸ್ವಾಮಿ ಚಿದಾನಂದಜಿಯವರು, ರಾಮಕೃಷ್ಣಾಶ್ರಮದ ಹಿರಿಯ ಸಾಧುಗಳು, ಪುರುಷೋತ್ತಮಾಂಜಿಯವರು, ಸುರೇಶಾನಂದಜಿ ಮಹಾರಾಜರು, ಸೋಮನಾಥಜಿ ಮಹಾರಾಜ್, ಟು ನೇಮ್ ಎ ಫ್ಯೂ, ರಾಘವೇಶಾನಂದಜಿಯವರು, ಅಭಿರಾಮಾನಂದರು, ವೆಂಕಟೇಶ್ ಮೂರ್ತಿ ಮಹಾರಾಜ್, ಆತ್ಮವಿಧಾನಜಿ ಮಹಾರಾಜ್, ಇವರೆಲ್ಲರೂ ನನಗೆ ಕೈ ಹಿಡಿದು ಮುಂದೆ ನಡೆಸಿದ್ರು. ಆತ್ಮಸ್ಥಾನಂಜಿ ಮಹಾರಾಜ್ ನನ್ನ ಗುರುದೇವರು. ಎಲ್ಲರಿಗೂ ಈ ಒಂದು ವೇದಿಕೆಯ ಮೂಲಕ ನನ್ನ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸ್ತೇನೆ. ಬಹುಶಃ ನೀವು ಒಂದು ವಿಭಿನ್ನವಾದ ಉಪನ್ಯಾಸ ಕೇಳಿದ್ದೀರಾ. ಒಬ್ಬ ಸನ್ಯಾಸಿಯ ಜೊತೆಲಿದ್ದು ಏನೇನೋ ನಾನು ಕಲ್ತ್ಕೊಂಡಿದ್ದೆ. ಅವರ ಜೀವನದ ಆ ಅದ್ಭುತವಾದ ಮಾರ್ಗದರ್ಶನವನ್ನ ನಾನು ಹೇಗೆ ತಿಳ್ಕೊಂಡೆ. ಒಂದು, ನಾನು ಬೆಂಗಳೂರಿಂದ ಮಧ್ಯರಾತ್ರಿ 2 ಗಂಟೆಗೆ ಬಂದಿರ್ಬೋದು, 12 ಗಂಟೆಗೆ ಬಂದಿರ್ಬೋದು, ಬಟ್ ಐ ಹ್ಯಾವ್ ನೆವರ್ ಮಿಸ್ಡ್ ಮೈ ಮಾರ್ನಿಂಗ್ ಪ್ರೇಯರ್ಸ್. ಯಾಕೆಂದ್ರೆ ಆಟೋಮೆಟಿಕ್ಲಿ ನಮ್ಮನ್ನ ಅದು ಕೂರಿಸ್ಬಿಡುತ್ತೆ. ಬೆಳಗ್ಗೆ ನಾವು ಕೆಲಸದಲ್ಲಿ ಇರ್ತೀವಿ. ಏನು ಸ್ವಾಮಿ ನೀವು ನಿನ್ನೆ ರಾತ್ರಿ ಬಂದ್ರಲ್ಲ 12-1 ಗಂಟೆಗೆ? ಹೌದು, ಅಲ್ಲ ಮಲಗಿಲ್ಲ. 12 ಗಂಟೆ ಬಂದ್ರೆ ಮಲಗ್ಬೇಕಂತ ಎಲ್ಲೋ ರೂಲ್ ಇಲ್ವಲ್ಲ. 12 ಗಂಟೆಗೆ ಬಂದ್ರೆ ಅವತ್ತು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋತಾರ 9 ಗಂಟೆಗೆ ಹೇಳೋಣ ಅಂತ, ಅದು ನಂಗೆ ಗೊತ್ತಿಲ್ಲ. ವಾಟ್ ಎವರ್ 4:30, between 4:30 and 5 I'll be up from the bed and start my daily life. ಇದಕ್ಕೆ ಮೂಲ ಕಾರಣ ಇಂತಹ ಸಾಧುಗಳು. ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಕೊನೆಯ ಈ ಹಾಡನ್ನ
ಸ್ವಾಮೀಜಿಯವರ ಪಾದಾರದಿಂದ ಸಮರ್ಪಿಸ್ಬಿಡ್ತೀನಿ. ಈ ಹಾಡು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕಾರಣ ಇದೆ. ನಾನು, ಪುರುಷೋತ್ತಮ ಅಜ್ಜಿ ಹಾಗೂ ಚಿದಾನಂದಜಿ, ನಾವು 3 ಜನ ತಿರುಪತಿ ಸ್ವಾಮಿಯ ದರ್ಶನಕ್ಕೆ ಹೋಗಿದ್ದು. ಆ ದರ್ಶನವನ್ನು ಪಡೆದ ನಂತರ ನಮಗಾದ ಅನುಭವ, ಇಬ್ರು ಮಹಾನ್ ಸಾಧುಗಳು ಅವ್ರ ಜೊತೆ ನಾನಿದ್ದೀನಿ, ಮಾತುಕತೆ ನಡೀತಾ ಇದೆ. ಯಾವ ರೀತಿ ಆ ಭಗವಂತನ ದರ್ಶನವನ್ನ ಮಾಡಿದ್ರು, ಯಾವ ರೀತಿ ಮನಸ್ಸಿನಲ್ಲಿ ದೇವರು ಉಳ್ಕೊಂಡ ಅನ್ನೋ ಒಂದು ಆ ಅನುಭವವನ್ನ ನಿಮ್ ಮುಂದೆ ತೆರೆದಿಟ್ಟು ಈ ಹಾಡನ್ನ ಸ್ವಾಮಿ ಚಿದಾನಂದಜಿ ಮಹಾರಾಜರ ಪಾದಾರವಿಂದ ನಿಮಗೆ ಸಮರ್ಪಿಸಿ, ಭಗವಂತನ ಕೃಪೆಯಿಂದ ಈ ಅವಕಾಶ ಸಿಕ್ಕಿದೆ. ಬಹುಶಃ ನಿಮ್ಗೆಲ್ಲ ಚೆನ್ನಾಗಿ ಹಿಡಿಸಿದೆ ಅಂತ ಭಾವಿಸ್ತೀನಿ. ಇವೆಲ್ಲ ಯಾರು ಹೆಚ್ಚು ಹೇಳೋಕ್ ಹೋಗೋದಿಲ್ಲ. ಆದ್ರೆ ಸ್ವಾಮೀಜಿ ಹಾಗೆ ಸರಳ ನಾವು, ನಮ್ಮಲ್ಲಿ ಯಾವ್ದು ರೀತಿಯ ಇಲ್ಲ, ಏನಿದೆ ಮನಸ್ಸಿನಲ್ಲಿ ಹೇಳ್ಕೊಂಡ್ ಬರ್ತೀವಿ. ಸ್ವಾಮೀಜಿ ನೋಡ್ತಾ ಇದ್ದೆ, ನಾನು ಮಧ್ಯ ಕೂತಿದ್ದೀನಿ, ಈ ಕಡೆ ಚಿದಾನಂದಜಿ ಮಹಾರಾಜ್, ಈ ಕಡೆ ಪುರುಷೋತ್ತಮ ಅಜ್ಜಿ, ಎದುರುಗಡೆ ಜಗದೀಶ್ವರ 7 ಕುಂಡಲ ವಾಸ ಅವನು ನಿಂತಿದ್ದಾನಲ್ಲಿ. ಆ ಸುಪ್ರಭಾತ ಸೇವೆ ಸ್ವಾಮೀಜಿಯವ್ರು ನೋಡ್ತಾ ಇದ್ದೀನಿ, ಕಣ್ಣಂಚಿನಲ್ಲಿ ನೀರು ಬರ್ತಾ ಇದೆ. ದೇವ್ರನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದಾರೆ. ಅದನ್ನ ನೆನೀತಾ ಈ ಹಾಡನ್ನ ಅವ್ರಿಗೆ ಸಮರ್ಪಿಸ್ತಾರೆ. ದಾಸನ ಮಾಡಿ ಸ್ವಾಮಿ ಸಾಸಿರನ ವೆಂಕಟರಮಣ ದಾಸನ ಸ್ವಾಮಿ ಸಾಸಿರನ ವೆಂಕಟರಮಣ ಸ್ವಾಮಿ ವೆಂಕಟರಮಣ ದಾಸನಾಡಿ ಗುರು ಬುದ್ಧಿಗಳನ್ನೆಲ್ಲ ಪೀಡಿಸೋ ಅರುಣಕ ವಚವೆನ್ನ ಹರಣಕ್ಕೆ ತೋಡಿಸೋ ಗುರು ಬುದ್ಧಿಗಳನ್ನೆಲ್ಲ ಪೀಡಿಸೋ ಕರುಣಕ ವಚವೆನ್ನ ಹರಣಕ್ಕೆ ತೋಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ನಿನ್ನ ಕರ ಪುಷ್ಪವನೆನ್ನ ಶಿರದಲ್ಲಿ ಮುಟ್ಟಿಸೋ ದಾಸನಾಡಿ ಸ್ವಾಮಿ ಶಾಸ್ತಿರನ ವೆಂಕಟರಮಣ ದಾಸನಾಡಿ ದೃಢ ಭಕ್ತಿ ನಿನ್ನ ಬೇಡಿ ನಡಿಗೆರಕ್ಕುವೆ ನಯ್ಯ ಅನುದಿನ ಪಾಡಿ
ದೃಢ ಭಕ್ತಿ ನಿನ್ನ ಬೇಡಿ ಅಡಿಗೆ ಅನುದಿನ ಪಾಡಿ ಚರಣ ಸೇವೆ ಎನಗೆ ಕೊಡಿಸೋ ಕಡೆ ಕಣ್ಣಲೆ ಕೆನ್ನ ನೋಡಿ ಕಡೆ ಗಣ್ಣಲೆ ಕೆನ್ನ ನೋಡಿ ಗೋವಿಂದ ಶ್ರೀಹರಿ ಕೃಷ್ಣ ಕಡಿ ಕಣ್ಣಲೆ ಕೆನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಕೊಡು ನಿನ್ನ ಧ್ಯಾನವ ಮನಸ್ಸುನೆ ಮಾಡಿ ದಾಸನ ಸ್ವಾಮಿ ಆಸ್ತಿರ ವೆಂಕಟರಮಣ ದಾಸನ ಮಾಡಿ ಮರೆ ಪೊಕ್ಕವರ ಬೀರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಕೊರೆದು ಮರೆ ಪೊಕ್ಕವರ ಬೀರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಕೊರೆದು ದುರಿತಗಳೆಲ್ಲ ತರಿದು ದುರಿತಗಳೆಲ್ಲ ತರಿದು ಸಿರಿ ಪುರಂದರ ವಿಠಲ ಪುರಂದರ ವಿಠಲ 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 ಪುರಂದರ ವಿಠಲ ಎನ್ನನು ಕೊರೆದು ದಾಸನ ಸ್ವಾಮಿ ಶಾಸ್ತಿರ ವೆಂಕಟರಮಣ ದಾಸನ ಮಾಡಿ ದಾಸನ ಮಾಡಿ ದಾಸನ ಮಾಡಿ ಸ್ವಾಮಿ